ಓಕೆನಾ? ತಗೋಬೋದಾ? ಲಾಸ್ಟ್ ಕ್ಲಾಸಲ್ಲಿ ಏನೇ ಡೌಟ್ಸ್? 2 ಅವರ್ಸ್ ಕಂಪ್ಲೀಟ್ ಆಗಿತ್ತು. ಎಲ್ಲ ಫಂಡಮೆಂಟಲ್ ವಿಚಾರಗಳು ಕ್ಲಿಯರ್ ಆಗಿದೆ ಅನ್ಕೋತೀನಿ. ರೈಟಾ? ಸ್ವಲ್ಪ ಈ ಕಡೆ ಬರೀ ನೀವು ಈ ರೀತಿ ಈ ವಿಡಿಯೋನು ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಿರಲ್ಲ, ನಿನ್ನೆ ವಿಡಿಯೋ ಪ್ರೀಮಿಯರ್ ಲೈವ್ ಇಟ್ಟಿದ್ದೆ, ಲೈವ್ ಅನ್ಕೊಂಡು ತುಂಬ ಚಾಟಿಂಗ್ ಮಾಡಿರಿ, ತೊಂದರೆ ಇಲ್ಲ. ಬಟ್ ನಿಮಗೆ ಅದು ಇದಾಗುತ್ತೆ, ನೀವೇ ಅರ್ಥ ಮಾಡ್ಕೋಬೇಕು ಅದನ್ನ ಏನು ಮಾಡ್ಬೇಕಂತೇಳಿ. ಸೊ ನೀವುಗಳು ಮಾಡಿರ್ತಕ್ಕಂಥ ಚಾಟಿಂಗ್ಗಳು ಸ್ವಲ್ಪ ನಾವು ನೋಡಿದೀವಿ. ಬೇರೆಯವರು ಸರ್ ಇದು ಕ್ಲಾಸ್ ಥರ ಇದೆಯಾ ಅಥವಾ ಸಮಥಿಂಗ್ ಏನೋ ಇದೆ ಅಂತ ಹೇಳಿ ಬೇಯಿಸ್ಕೊಂಡಿವಿ. ಅದಕ್ಕಾಗಿ ಏನು ಮಾಡ್ತೀವಿ ಸರ್ ಅಂತಂದರೆ, ಇನ್ಮೇಲೆ ಬರ್ತಕ್ಕಂಥ ಪ್ರೀಮಿಯರ್ ಲೈವ್ ಅಲ್ಲಿ ಇರ್ತಕ್ಕಂಥದ್ದನ್ನು ಚಾಟಿಂಗ್ ಬಂದ್ ಮಾಡಿರ್ತೀವಿ ಸರ್. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನು ಸರ್ ಅಂತ ಹೇಳಿದ್ರೆ, ಇವಾಗ ಚಾಟಿಂಗ್ ಬಂದಾಗ ಕಮೆಂಟ್ಸ್ ಓಪನ್ ಇರ್ತದೆ, ನೀವು ಬೇಕಾದ್ರೆ ಕಮೆಂಟ್ಸ್ ಮಾಡ್ಕೋಬಹುದು. ಬಟ್ ನೀವು ಚಾಟಿಂಗ್ ಮಾಡ್ತಿರಲ್ಲ, ಚಾಟಿಂಗ್ ನೀವು ಉದ್ದೇಶ ನೀವು ಮಾಡಬೇಕು, ಯಾವ ಲೆವೆಲ್ ಇರಬೇಕು ಆ ಲೆವೆಲ್ ಇರಬೇಕು. ನೀವು ಅದನ್ನ ಗಡಿ ದಾಟಿ ಹೋದಾಗ ಏನು ಮಾಡೋಕ್ಕಾಗಲ್ಲ ಸರ್. ರೈಟಾ? ಹಾಗಾಗಿ ಇವಾಗ ಇನ್ಮೇಲೆ ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ನಿಮ್ಗೆ ಚಾಟಿಂಗ್ ಅವೈಲೇಬಲ್ ಇರಲ್ಲ ಸರ್. ನೀವು ಏನಂತಂದ್ರೆ ಡೈರೆಕ್ಟ್ ಆಗಿ ಕಮೆಂಟ್ಸ್ ಮಾಡಿ ಕೇಳ್ಕೋಬಹುದು. ಅದನ್ನು ನೋಡೋಣ ಸರ್. ಅದನ್ನು ಚೆನ್ನಾಗಿತ್ತು ಫೈನ್ ಸರ್, ಇಲ್ಲ ಅಂದ್ರೆ ಅದನ್ನು ತೆಗೆದಾಕ್ತಾ ನಮ್ಗೆ ಏನು ಸರ್ ವಿಡಿಯೋ ಕಂಟೆಂಟ್ ನಿಮ್ಗೆ ಬರ್ಬೇಕು, ಅದು ನಿಮ್ಗೆ ರೀಚ್ ಆಗುತ್ತೆ. ಅದ್ರಲ್ಲಿ ಏನು ತೊಂದರೆ ಇಲ್ಲ ಸರ್. ಪಾಯಿಂಟ್ ಕ್ಲಿಯರ್ ಇದು. ಸೆಕೆಂಡ್ ಪಾಯಿಂಟ್ ಫಸ್ಟ್ ಆಯ್ತಾ? ಸೆಕೆಂಡ್ ಪಾಯಿಂಟ್ ಏನು ಸರ್, ಇದನ್ನ ಲೈವ್ ಕ್ಲಾಸ್ ಅಂತ ನೀವು ಅನ್ಕೊಂಡಿರಿ ಸರ್. ಇದು ಆಫ್ಲೈನ್ ಇಲ್ಲಿ ಜನರಲ್ ಆಗಿರ್ತಕ್ಕಂಥವ್ರಿಗೆ ಮಾಡಿರ್ತಕ್ಕಂಥ ಕ್ಲಾಸೇ ನಾನು ರೆಕಾರ್ಡಿಂಗ್ ಮಾಡಿ ನಿಮ್ಗೆ ಪ್ರೀಮಿಯರ್ ಲೈವ್ ಇಟ್ಟಿದೆ. ಸೊ ಹಾಗಾಗಿ ಇದು ಲೈವ್ ಕ್ಲಾಸ್ ಅಲ್ಲ ಸರ್. ನೀವು ರಿಪ್ಲೈ ಮಾಡೋರು ನಾನು ಲೈವಲ್ಲಿ ಇದ್ದಿರ್ತಾನೆ ರಿಪ್ಲೈ ಮಾಡೋದಲ್ಲಿ, ನಾನು ಲೈವಲ್ಲೇ ಇರಲ್ಲ. ಅದು ಕ್ಲಾಸ್ ಆಫ್ಲೈನ್ ಏನು ಮಾಡಿದ್ರೆ ರೆಕಾರ್ಡಿಂಗ್ ಆಗಿರುತ್ತೆ. ನಾ ಎಲ್ಲಿ ನಿಮ್ಗೆ ಅಲ್ಲಿಂದ ರಿಪ್ಲೈ ಮಾಡಲಿ ನಾನು. ಸೊ ಹಾಗಾಗಿ ನೋಡಿ, ಲೈವ್ ಇತ್ತಂದ್ರೆ ರಿಪ್ಲೈ ಬರ್ತದ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರೀಮಿಯರ್ ಲೈವ್ ಅಂತ ಬರ್ತದೆ. ಪ್ರೀಮಿಯರ್ ಲೈವ್ ಅಂದ್ರೆ ಆಲ್ರೆಡಿ ಆಗಿದೆ ಅದು ಕ್ಲಾಸ್, ಇವಾಗ ಲೈವ್ ಕೊಡ್ತಾ ಇದಾರೆ ಅಂತ ಅರ್ಥ ಅದು. ಅರ್ಥ? ಸೊ ಹಾಗಾಗಿ ಲೈವ್ ಅಲ್ಲಿ ರಿಪ್ಲೈ ಮಾಡಕ್ ಆಗಲ್ಲ. ಎರಡು ಪಾಯಿಂಟ್ ಮುಗಿದು ಥರ್ಡ್ ಪಾಯಿಂಟ್ ಏನ್ ಸರ್ ಅಂತಂದ್ರೆ, ಈ ಕ್ಲಾಸ್ ಮಾಡ್ತಕ್ಕಂಥದ್ದು ಉದ್ದೇಶ ಏನ್ ಸರ್ ಅಂತಂದ್ರೆ, ರೀಸನಿಂಗ್ ಎರಡು ಟೈಪ್ ಅಲ್ಲಿ ಮಾಡಬಹುದು ಸರ್ ಕ್ಲಾಸ್. ಯಾವುದೇ ಆಗಲಿ ಒಂದು ಕ್ವಶನ್ ಪೇಪರ್ನ, ಇದು ಕ್ವಶನ್ ಇದೆ, ಆನ್ಸರ್ ಇದೆ, ನೋಡ್ಕೊಡ್ರಿ. ಬಂತ ಆನ್ಸರ್ ಡೈರೆಕ್ಟ್ ಆಗಿ ನಾವು ನೆಕ್ಸ್ಟ್ ಕ್ವಶನ್ ಜಂಪ್ ಆಗ್ತೀವಿ. ಇದು ಆನ್ಸರ್ ನೋಡ್ರಪ್ಪ, ಇದು ಡೈರೆಕ್ಟ್ ಆಗಿ ನೆಕ್ಸ್ಟ್ ಕ್ವಶನ್ ಜಂಪ್ ಆಗ್ತೀವಿ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಸರ್ ಅಂತ ಹೇಳಿದ್ರೆ, ನನಗೆ ರೀಸನಿಂಗ್ ನೀವು ಸೂಪರ್ ಸ್ಪೀಡ್ ಆಗಿದ್ದೀರಿ, ನಿಮ್ಗೆಲ್ಲ ರೀಸನಿಂಗ್ ಎಲ್ಲ ಕ್ಲಾಸ್ ಕೇಳಿರಿ, ಎಲ್ಲ ಚೆನ್ನಾಗಿ ಬರ್ತದೆ, ನಿಮ್ ರಿವಿಷನ್ ಪ್ರಾಕ್ಟೀಸ್ ಮಾಡ್ರಿ. ಅಂಥವ್ರಿಗೆ ಏನ್ ಸರ್ ಅಂತಂದ್ರೆ ಜಸ್ಟ್ ಪ್ರಾಕ್ಟೀಸ್ ಆಗ್ಬೇಕು. ಅವಾಗ ಬರ್ತಾರ, ಕ್ವಶನ್ ನೋಡ್ತಾರ, ಆನ್ಸರ್ ಹೇಳ್ತಾರ, ಇದನ್ನ ಬಂದ್ ಸರ್ ನೆಕ್ಸ್ಟ್ ಕ್ವಶನ್ ನೀವು ಜಂಪ್ ಮಾಡ್ಬಿಡ್ತೀರಿ. ಹಾಗಾಗಿ ನೀವು ನೆಕ್ಸ್ಟ್ ಕ್ವಶನ್ ಅಂತೀರಿ. ಬಟ್ ನಾವು ಮಾಡ್ತಿರೋದು ಏನಿದೆ ಸರ್ ಅಂತ ಹೇಳಿದ್ರೆ, ಕ್ವಶನು ಆಗಬೇಕು, ಜೊತೆಗೆ ಏನ್ ಸರ್ ಅಂತ ಹೇಳಿದ್ರೆ ಆ ಕ್ವಶನ್ ಯಾಕೆ ಹಂಗ ಬಂದಿದೆ ಅಂತ ಗೊತ್ತಾಗಬೇಕು, ಜೊತೆಗೆ ಈ ಕ್ವಶನ್ ಬೇಸ್ ಅಂದ್ಮೇಲೆ ಮುಂದೆ ಏನ್ ಕ್ವಶನ್ ಬರ್ಬೋದು ಅಂತ ಗೊತ್ತಾಗಬೇಕು. ಹಾಗಾಗಿ ನಿಮ್ಗೆ ಶಾರ್ಟ್ ಟೈಮ್ ಅಲ್ಲಿ ಎಷ್ಟು ಕ್ಲಾಸ್ ಕಡಿಮೆ ಆಗ್ಲಿ ಜಾಸ್ತಿ ಆಗ್ಲಿ ಬರ್ತಕ್ಕಂಥ ಕ್ಲಾಸ್ ಇಂದ ಏನಾದ್ರು ಒಂದು ಯೂಸ್ ಆಗಿರ್ಬೇಕು. ಯಾರಿಗೆ ಯೂಸ್ ಆಗಿರ್ಬೇಕು ಸರ್ ಅಂತ ಹೇಳಿದ್ರೆ, ನನಗೆ ರೀಸನಿಂಗ್ ಏನೂ ಗೊತ್ತಿಲ್ಲ ಸರ್, ಆದ್ರೂ ಅಲ್ಪ ಸ್ವಲ್ಪ ಬರ್ತದೆ, ಸ್ವಲ್ಪ ಮಾತ್ರ ಪರಿಚಯ ಇದೆ, ಆದ್ರೆ ನಾನು ಈ ರೀತಿ ಕ್ವಶನ್ ಇದ್ರ ಬೇಸ್ ಮೇಲೆ ನಾನು ಪ್ರಾಕ್ಟೀಸ್ ಮಾಡ್ಕೊಂತೀನಿ ಅಂತಲ್ಲ, ಅವ್ರಿಗೆ ಈ ಕ್ಲಾಸ್ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಥರ್ಡ್ ಪಾಯಿಂಟ್ ಅಲ್ಲಿ ಎರಡು ನೆನ್ಪಿಟ್ಕೊಡ್ರಿ. ಈ ಕ್ಲಾಸ್ ರೀಸನಿಂಗ್ ನನಗೆ ಪರಿಚಯ ಇಲ್ಲ ಸರ್, ಅಲ್ಪ ಸ್ವಲ್ಪ ಇದೆ ಸರ್, ನೋ ಪ್ರಾಬ್ಲಮ್, ಅಂಥವ್ರಿಗೆ ಅಂತ ಹೆಲ್ಪ್ ಆಗುತ್ತೆ. ನೀವು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದ್ರಿ, ರೀಸನಿಂಗ್ ಎಲ್ಲ ಕ್ಲಾಸ್ ಬರ್ತಾವೆ, ನಿಮ್ಗೆ ಎಲ್ಲ ಬರ್ತಾವೆ ಸರ್ ಅಂದ್ರೆ ನಿಮ್ಗೆ ಇದು ದಯವಿಟ್ಟು ಯೂಸ್ ಇಲ್ಲ. ಸುಮ್ಮನೆ 2 ಗಂಟೆ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಸೀದಾ ವಿಡಿಯೋ ಸ್ಕಿಪ್ ಮಾಡಿ ಮುಂದಿನ ಏನಾರು ನೋಡ್ಕೊಳ್ರಿ ಸರ್. ರೈಟಾ? ಸೊ ಹಾಗೆ ನೀವು ಸರ್ ನೆಕ್ಸ್ಟ್ ಕ್ವಶನ್ ಅಂತ ಮಾಡಕ್ ಹೋಗ್ಬೇಡ್ರಿ, ನಿಮ್ಗೆ ಪ್ರಯೋಜನ ಇಲ್ಲ. ಬಿಕಾಸ್ ನಿಮ್ಗೆ ಎಲ್ಲ ಬರ್ತದೆ ಆಲ್ರೆಡಿ, ನೀವು ಸೂಪರ್ ಸ್ಪೀಡ್ ಇದ್ರಿ, ತಗೊಂಡು ಏನ್ ಮಾಡ್ತೀರಿ ಸರ್, ಇಷ್ಟು ಸ್ಲೋ ಇರ್ತಕ್ಕಂಥ ಕ್ಲಾಸ್. ಈ ಸ್ಲೋ ಇರ್ತಕ್ಕಂಥ ಕ್ಲಾಸ್ ಯಾರಿಗೆ ಹೆಲ್ಪ್ ಆಗ್ತದೆ ಸರ್? ಏನೂ ಗೊತ್ತಿಲ್ಲ, ನಂಗೆ ರೀಸನಿಂಗ್ ಪರಿಚಯ ಇಲ್ಲ ಅನ್ನೋರಿಗೆ ಗೊತ್ತಾಗುತ್ತೆ ಸರ್. ಅವ್ರಿದ್ರು ನೋಡ್ರಿ, ಸ್ವಲ್ಪ ಸ್ಪೀಡ್ ಆಗಿದ್ರೆ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡಬಹುದು ಸರ್. ರೈಟಾ? ವಿಡಿಯೋನ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ರಿ. ಆದ್ರೂ ಸ್ಕಿಪ್ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ಸರ್ ಅದೇ ಹಂಗ್ರಿ, ಆದ್ರೂ ನಾವು ಕ್ವಶನ್ ನೋಡಕ್ ಹೋಗ್ಬೇಕು ಸರ್ ಅಂತ ಅಂದ್ರೆ ಸೂಪರ್ ಸ್ಪೀಡ್ ಇದ್ದವ್ರಿಗೆ ಕ್ವಶನ್ ಅವಶ್ಯಕತೆ ಇರಲ್ಲ. ಬಟ್ ಸ್ಟಿಲ್ ನಿಮ್ಗೆ ಬೇಕಾಗಿದೆ ಸರ್. ಮತ್ತೆ ಜೊತೆಗೆ ಅಂದ್ರೆ ಇವಾಗ ವಿಡಿಯೋ ನೀವು ನೋಡಿರ್ತೀರ ಸ್ಲೋ ಇದಾವೆ. ರೈಟಾ? ಇನ್ನೊಂದ್ಸರಿ ನಾನು ರಿವಿಷನ್ ಮಾಡಬೇಕಾಗಿತ್ತು ಸರ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ತಗೊಂಬಂದಿವಿ ಸರ್. ರೈಟಾ? ನಿಮ್ಗೆ ಯಾರ್ಯಾರಿಗೆ ಸ್ಪೀಡ್ ಆಗಿದ್ದು ಜಸ್ಟ್ ಕ್ವಶನಿಗೆ ಆನ್ಸರ್ ಬೇಕಲ್ಲ, ಅವ್ರಿಗೆ ಅಂದ್ರೆ ಸೇಮ್ ವಿಡಿಯೋ 1 ಡೇ ಆದ್ಮೇಲೆ ಲತಾರ ರಿವಿಷನ್ ಕ್ಲಾಸಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅದು ಇವತ್ತು ಸಿಗಲ್ಲ, ನಿಮ್ಗೆ ನಾಳೆ ಸಿಗುತ್ತಾ, ಅದ್ರ ಸಾಯಂಕಾಲ ಟ್ರೈ ಮಾಡ್ರಿ. ಅದರಲ್ಲಿ ಏನಿದೆ ಸರ್ ಅಂತಂದ್ರೆ, ಇವಾಗ ಇದು ಅರೌಂಡ್ 2 ಗಂಟೆ ಆಗ್ಬೋದು ಈ ವಿಡಿಯೋ. ಈ 2 ಗಂಟೆಯಲ್ಲಿ ಇವ್ರಿಗೆ ಜನರಿಗೆ ಏನು ಗೊತ್ತಿಲ್ಲ ಸರ್, ರೀಸನ್ ಇದು ಪ್ರಾಪರ್ ಆಗಿ ಅರ್ಥ ಆಗಿರ್ತದೆ. ಆದ್ರೆ ನಿಮಗೆ ಇಷ್ಟ ಟೈಮ್ ಅವಶ್ಯಕತೆ ಇಲ್ಲ. ನೀವೇನ್ ಮಾಡ್ರಿ ಸರ್ ಅಂದ್ರೆ ಜಸ್ಟ್ ಈ 2 ಗಂಟೆಯ ಕ್ಲಾಸ್ ಅನ್ನ ಜಸ್ಟ್ 20 to 25 ಮಿನಿಟ್ಸ್ ಅಲ್ಲಿ ಕ್ವಶನ್ ಏನಿದೆ ಆನ್ಸರ್ ಏನಿದೆ ಅಂತ ಹೇಳಿ ರಿವಿಷನ್ ಕ್ಲಾಸ್. ಅದು ಜನರಲ್ ಆಗಿ ಹಿಂಗ್ ಬರಲ್ಲ, ಸ್ಕ್ರೀನ್ ರೆಕಾರ್ಡೆಡ್ ಕ್ಲಾಸ್ ಮಾಡಿರ್ತೀನಿ, ಓನ್ಲಿ ರಿವಿಷನ್ ಪ್ರಪೋಸ್ ಮಾಡಿರ್ತೀನಿ. ಸೊ ನೀವು ಅದನ್ನ ನೋಡ್ಕೋಬಹುದು. ಚಾನಲ್ ನೇಮ್ ಇದೆ ಸರ್ ಯಾವ್ದಂತಂದ್ರೆ, ಯಾವ್ದಿದೆ ಸರ್ ಚಾನಲ್ ನೇಮ್, ಬಟನ್ ನೋಟ್ ಮಾಡ್ಕೊಡ್ರಿ, ಲತಾರ ಹಾಕೊಡ್ರಿ ಸರ್, ಲತಾರ ರೈಟಾ ರಿವಿಷನ್ ಕ್ಲಾಸಸ್ ಅಂತ ಹೇಳಿ ಸರ್. ರೈಟಾ? ಇವಾಗ ಇಲ್ಲಿ ಈ ಚಾನಲ್ ಏನಂತಂದ್ರೆ ಎಲ್ಲಾ ಕ್ಲಾಸ್ಗಳು, ಅದು 2 ಗಂಟೆ ಇರಲಿ 3 ಗಂಟೆ ಇರಲಿ, ಆ ಕ್ಲಾಸ್ನ ಮ್ಯಾಕ್ಸಿಮಮ್ ನಾವಂತಂದ್ರೆ ರಿವಿಷನ್ ಮಾಡಿ ಹಾಕಿರ್ತೀವಿ. ಸ್ಕ್ರೀನ್ ರೆಕಾರ್ಡಿಂಗ್ ಇರುತ್ತೆ, ಏನು ಕಾಣಲ್ಲ. ಏರ್ಫೋನ್ ಹಾಕೊಟ್ರೆ ಅಥವಾ ಮುಂದ್ ಕುಟ್ಕೊಂಡು ಏನೇನು ಮಾಡ್ಕೋತೀರಿ ನೋಡ್ಕೊಡ್ರಿ ಸರ್, ಅದು ನಿಮ್ಗೆ ಅನುಕೂಲ ಆಗ್ಬೋದು ರಿವಿಷನ್ ಪ್ರಪೋಸ್. ಉಳಿದಂತೆ ಈ ಚಾನಲ್ ಅಲ್ಲಿ ಬರ್ತಕ್ಕಂಥದ್ದು ಅಂತಂದ್ರೆ ಮ್ಯಾಕ್ಸಿಮಮ್ ಏನಂತಂದ್ರೆ ಸ್ವಲ್ಪ ಟೈಮ್ ಟೇಕಿಂಗ್ ಕ್ಲಾಸಸ್ ಇರ್ತಾವ. ನೀವು ದಯವಿಟ್ಟು ಸ್ಕಿಪ್ ಮಾಡಬಹುದು, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪ್ರಾಪರ್ ಆಗಿ ನೋಡ್ಕೊಡ್ರಿ ಸರ್, ತೊಂದರೆ ಇಲ್ಲ. ಪಾಯಿಂಟ್ ಕ್ಲಿಯರ್ ಸರ್? ಇವು 4-5 ವಿಚಾರಗಳು ನಿನ್ನೆ ನೀವು ವಿಡಿಯೋ ನೋಡ್ತಿರ್ಬೇಕಾದ್ರೆ ಬಂದಿರತಕ್ಕಂಥ ಕ್ವಶನ್ಗಳು. ಸೊ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇವಾಗ ಮತ್ತೆ ಅದರಲ್ಲಿ ಡೌಟ್ಸ್ ಇದ್ರೆ ಕೇಳಿರಿ ಕಮೆಂಟ್ಸ್ ಬಾಕ್ಸ್ ಮೂಲಕ. ಓಕೆ, ಆಲ್ ಡನ್ ಆಯ್ತು ಅನ್ಕೋತೀನಿ ನಿಮ್ದು. ನಾವು ಬರೀ ಸರ್ ಮೊದಲನೇ ಪ್ರಶ್ನೆಗೆ ಬಿಫೋರ್, ಇವಾಗ ನಿಮ್ ಕಡೆ ಏನೇನಿದೆ ಸರ್? ಏನಿಲ್ಲಲ್ಲ, ತಗೋಬಹುದಲ್ಲ?
ಆಯ್ತು, ನೀವು ಪ್ರಾಪರ್ ಆಗಿ ವಿಡಿಯೋ ನೋಡ್ಕೊಡ್ರಿ ಸರ್. ಇವ್ರದ್ದು ಏನಿದೆ ಅದನ್ನ ಕಂಟಿನ್ಯೂ ಮಾಡೋಣ. ಆಲ್ ಡನ್. ಹೋಗೋಣ ಮೊದಲನೇ ಪ್ರಶ್ನೆಗೆ. ನಾವು ಪೇಪರ್ ನಂಬರ್ ಎಷ್ಟಿದೆ ಸರ್? ಇದು ಪೇಪರ್ ನಂಬರ್ ಎಷ್ಟಿದೆ? ಪೇಪರ್ ನಂಬರ್ ಎಷ್ಟಿದೆ? 9 ರೈಟಾ. ಆಲ್ರೆಡಿ 8ಕ್ಕೆ ಮುಗಿದಿದಾವ ರೈಟಾ. 9 ಪೇಪರ್, 9ನೇ ಪೇಪರ್ ಬಂದಿದ್ರಿ, ಬಹಳಷ್ಟು ವಿಚಾರಗಳು ಅರ್ಥ ಆಗಿದಾವ ಅನ್ಕೋತೀನಿ ಸರ್ ರೈಟಾ. ನಾವು ಫಸ್ಟ್ ಕ್ವಶನ್ ಬರ್ರಿ ಸರ್. ಕ್ವಶನ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಕ್ವಶನ್. ಏನ್ ಹೇಳಕತ್ತ ಸರ್ ಅಂತಂದ್ರೆ, ಅಗೇನ್ ನಿನ್ನೇನು ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಇತ್ತು ಐತಂಕ ರೈಟಾ. ಇಲ್ಲಿ ಏನಾಗಿದೆ ಸರ್ ಅಂತಂದ್ರೆ, MN ಫಾರ್ಮೆಟ್ ಹೆಂಗಿಟ್ಟಿದಾನ ರೈಟಾ, ಕನ್ನಡಿಯ ಪ್ರತಿಬಿಂಬ ಆರ್ ಜಲ ಪ್ರತಿಬಿಂಬ. ಒಂದು ಕ್ವಶನ್ ಬರುತ್ತೆ ಅಂತ ಹೇಳಿ ಬಂದಿದೆ. ಇವಾಗ ಕ್ವಶನ್ ನೋಡೋಣ ಸರ್. ಅದ್ರ ಬಗ್ಗೆ ಕ್ಲಿಯರ್ ಇದೆಲ್ಲ? ಇದು ಜೂಮ್ ಮಾಡ್ಬೋದಲ್ಲ? ಕ್ವಶನ್ ಏನಾಗುತ್ತೆ ನಾನು ಜೂಮ್ ನೋಡ್ಕೊಡ್ರಿ ಸರ್. ಕ್ವಶನ್ ನೋಡ್ಕೊಡ್ರಿ, ಫರ್ದರ್ ಮುಂದಿನ ನೋಡೋಣ ಮತ್ತೆ. ಕ್ಲಿಯರ್ ಸರ್ ಕ್ವಶನ್ ಇದು? ನಾವು ಆಪ್ಷನ್ ನಂಬರ್ ಯಾವ್ದಿದೆ ಸರ್? ಇದು ಎ ಇದೆ. ಇದು ಯಾವ್ದಿದೆ ಸರ್? ಬಿ ಇದೆ. ಇದು ಯಾವ್ದಿದೆ? ಸಿ ಇದೆ. ಇದು ಯಾವ್ದಿದೆ? ಡಿ ಇದೆ ಸರ್. ನಾವು ಕ್ವಶನ್ ಏನ್ ಕೇಳ ಸರ್, ಕನ್ನಡಿಯ ಪ್ರತಿಬಿಂಬದಲ್ಲಿ ತೋರಿಸಿರ್ತಕ್ಕಂಥದ್ದು ಏನಾಗತ್ತೆ ಅಂತ ಹೇಳಿ. ಕನ್ನಡಿ ಹೆಂಗಿಟ್ಟಾನ ಸರ್? ಈ ಫಾರ್ಮೆಟ್ ಅಲ್ಲಿ ಕನ್ನಡಿ ಇಟ್ಟಾನ. ಯಾವಾಗ ಕನ್ನಡಿ MN ಫಾರ್ಮೆಟ್ ಹಿಂಗ್ ಲಂಬವಾಗಿರ್ತಾನಲ್ಲ, ಅವಾಗ ಏನಾಗುತ್ತೆ? ಅದು ಕನ್ನಡಿಯ ಪ್ರತಿಬಿಂಬ ಆಗತ್ತೆ ಅಂತ ಹೇಳಿದೆ ಸರ್. ನಿಮ್ಗೆ ಏನಾದ್ರೂ ಕನ್ನಡಿ ಹಿಂಗ್ ಇಟ್ಟರೆ ಯಾವ್ದಾಗತ್ತೆ ಸರ್? ಅದು ಈ MN ಫಾರ್ಮೆಟ್ ಅಲ್ಲಿ ಇಟ್ಟರೆ ಏನಾಗತ್ತೆ ಅಂತ ಹೇಳಿದೆ. ಅದು ಇದು ಯಾವ್ದಾಗತ್ತ? ಜಲ ಪ್ರತಿಬಿಂಬ ಆಗತ್ತೆ ಅಂತ ಹೇಳಿದೆ ರೈಟಾ. ನಾವು ಎರಡರಲ್ಲಿ ಏನಾಗತ್ತೆ ಸರ್ ಅಂತ ಹೇಳಿದ್ರೆ, ಇಲ್ಲಿ ಒಂದು ಅಕ್ಷರ ಇದೆ ಅಂತ ಹೇಳಿದ್ರೆ, ಈ ಅಕ್ಷರ ಹೆಂಗ್ ಕಾಣುತ್ತೆ ಸರ್? ಎಲ್ಲ ಹಿಂಗ್ ಕಾಣುತ್ತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಹತ್ರ ಕಾಣುತ್ತೆ, ದೂರ ಇದ್ದಿದ್ದು ದೂರ ಕಾಣುತ್ತದ. ಪಾಯಿಂಟ್ ಕ್ಲಿಯರ್ ಇದು? ಸೆಕೆಂಡ್ ಪಾಯಿಂಟ್ ಸರ್. ಸೇಮ್ ಇಲ್ಲಿ ಇರ್ತಕ್ಕಂಥ ಏನು ಸರ್? ಹತ್ರದಲ್ಲಿ ಇರ್ತಕ್ಕಂಥ ಹತ್ರ ಬರ್ತದ ಅಕ್ಷರ, ಇಲ್ಲಿ ಹತ್ರ ಇದು ಬರ್ತದ, ಇಲ್ಲಿ ಇದು ಬರ್ತದ. ಕೊನೆಯಲ್ಲಿ ಇರ್ತಕ್ಕಂಥ ಅಕ್ಷರ ಏನಾಗ ಸರ್? ಇದು ಕೊನೆಯಾಗಿ ಹೋಗುತ್ತೆ, ಗೊತ್ತಿರ್ಬೇಕು. ಅಂದ್ರೆ ಎಷ್ಟು ಹತ್ರ ಅಷ್ಟೇ ಹತ್ರ ಇರ್ತದ, ಎಷ್ಟು ದೂರ ಅದು ದೂರನೇ ಕಾಣ್ತದೆ ಈ ಕಡೆ. ಇದು ಸೆಕೆಂಡ್ ಪಾಯಿಂಟ್ ಸರ್. ಥರ್ಡ್ ಪಾಯಿಂಟ್ ಏನ್ ಹೇಳಿದೆ ನಾನು ನಿಮ್ಗೆ? ಆಲ್ವೇಸ್ ನೆನಪಿರ್ಲಿ ಅಂತ ಹೇಳಿದೆ ಸರ್. ಏನ್ ನೆನಪಿರ್ಲಿ ಅಂತಂದ್ರೆ, ಈ ಫಾರ್ಮೆಟ್ ಅಲ್ಲಿ ಲೆಫ್ಟ್ ಮತ್ತು ರೈಟ್ ಏನು ಚೇಂಜ್ ಆಗಲ್ಲ ಅಂತ ಹೇಳಿನಿ ಸರ್. ಆದ್ರೆ ಯಾವಾಗ ಹಿಂಗ ಕನ್ನಡಿ ಪ್ರತಿಬಿಂಬ ಕೇಳ್ತಾನಲ್ಲ ನಿಮ್ಗೆ, MN ಫಾರ್ಮೆಟ್ ಉದ್ದವಾಗಿರ್ತಲ್ಲ, ಅವಾಗ ಏನಾಗ ಚೇಂಜ್ ಆಗುತ್ತೆ ಅಂದ್ರೆ ಲೆಫ್ಟ್ ಮತ್ತು ರೈಟ್ ಎಡಬಲ ಚೇಂಜ್ ಆಗ್ತಾವ. ಹೆಂಗ್ ಚೇಂಜ್ ಆಗ್ತಾವ ನೋಡ್ರಿ, ಎಲ್ಲ ಬರಲ್ಲ ಸರ್. ಇವಾಗ ಎಲ್ದು ಯಾವ್ದಿದೆ ಸರ್? ಇದು ರೈಟ್ ಇದೆ ಅನ್ಕೊಡ್ರಿ, ಇದು ಯಾವ್ದಿದೆ? ಲೆಫ್ಟ್ ಇದೆ ಅನ್ಕೊಡ್ರಿ. ಇವಾಗ ಎಲ್ಲಿ ಈ ಕಡೆ ಪ್ರತಿಬಿಂಬ ಬಿಡ್ಬೇಕಾದ್ರೆ ಏನಾಗುತ್ತೆ ಸರ್? ಎಲ್ಲಿ ಹಿಂಗ ಬರುತ್ತಾ ಅಂತ ಹೇಳಿದ್ರೆ, ಇದು ಏನಾಯ್ತು ಸರ್? ರೈಟ್ ಆಯ್ತು. ಇದು ಏನಾಯ್ತು? ಲೆಫ್ಟ್ ಆಯ್ತು. ಬಂದಿದೆಲ್ಲ ಇಲ್ಲಿ ಕಡೆ. ಹಂಗ ಲೆಫ್ಟ್ ರೈಟ್ ಎಡಬಲ ಚೇಂಜ್ ಆಗ್ತಾವ ಈ ಫಾರ್ಮೆಟ್ ಅಲ್ಲಿ ನೋಡ್ಕೋಬಹುದು. ಪಾಯಿಂಟ್ ಕ್ಲಿಯರ್ ಇದು? ನಾವು ಆನ್ಸರ್ ಮಾಡಬಹುದಾ? ಬರ್ರಿ ಸರ್. ಇವಾಗ ಎಲ್ಲ ಹೆಂಗ್ ಬೀಳುತ್ತಾರೆ? ಎಲ್ಲ ಈ ರೀತಿ ಬರುತ್ತಾ? ಎಲ್ಲ ನಾವು ಈ ರೀತಿ ಎಲ್ಲಿದೆ ಸರ್? ಎಲ್ಲಾ ಕಡೆ ಇದೆಯಲ್ಲ? ಎಲ್ಲಾ ಕಡೆ ಇದೆ ಅಂದ್ರೆ ನಾವು ಯಾವ್ದನ್ನ ಇದು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಯಾವ್ದು ಸರ್? ಐ ಹೆಂಗಿದೆ ಹಂಗೆ ಇರುತ್ತೆ ಸರ್. ಅದು ಏನೋ ಚೇಂಜ್ ಆಗತ್ತಾ? IWV ಯಾವ್ದು ಚೇಂಜ್ ಆಗಲ್ಲ ಸರ್ ರೈಟಾ. ನಾವು ಇದು ಚೇಂಜ್ ಆಗತ್ತಾ? ಚೇಂಜ್ ಆಗಲ್ಲ ಸರ್. ನಾವು ಬರೀ ಸರ್ 6 ಇದೆ ಈಗ ರೈಟಾ. 6 ಹೆಂಗಾಗತ್ತೆ ಸರ್ ಚೇಂಜ್? ಈ ರೀತಿ ಆಗತ್ತೆ, ಉಲ್ಟಾ ಆಗತ್ತಲ್ಲ. ಯಾಕಂದ್ರೆ ಈ 6 ಇದು ಹಿಂಗ್ ಲೆಫ್ಟ್ ರೈಟ್ ಚೇಂಜ್ ಆಗ್ಬೇಕಲ್ಲ. 6 ಹಿಂಗ್ ಇಟ್ರೆ ಈ 6 ಈ ಕಡೆ ಹಿಂಗ್ ತಿರ್ಸಿದ ಹೋಗಿ 6 ಆಯ್ತಾ? ನಾವು 6 ಹೆಂಗಿದೆ ಸರ್? ಇದು ಕರೆಕ್ಟ್ ಆಗಿದೆ. ನಾವು ಇದು ಏನಾಗಿದೆ ಸರ್? ಕರೆಕ್ಟ್ ಆಗಿದೆ. ಇದು 6 ಇಲ್ಲಿದೆ ಅಲ್ಲ, ಯಾಕಡೆ ಇದೆ ಸರ್? ಆ ಕಡೆ ಹಾಕೊಂಡ್ರಿ ಇಲ್ಲಿದೆ ಸರ್. ಇದೇನಿದೆ ಸರ್? 6 ಉಲ್ಟಾ 9 ಆಗಿದೆ ಇದು. ಹಾ, ಇವಾಗ ಈ 6 ಏನಾಗ್ತಿತ್ತು ಸರ್? ಇದು ಕರೆಕ್ಟ್ ಆಗ್ತೈತಿ. ಯಾವ್ದ್ರಲ್ಲಿ ಕರೆಕ್ಟ್ ಆಗತ್ತೆ? ಇದು ಈ ರೀತಿ MN ಫಾರ್ಮೆಟ್ ಅಲ್ಲಿ ಇಟ್ರೆ ನೀವು ಅದು ಇಲ್ಲಲ್ಲ. ಸೊ ಹಾಗಾಗಿ ಇದೇನಾಯ್ತು ಸರ್? ಇವಾಗ ಇದೇನಾಯ್ತು ಸರ್? ಇದು ರಾಂಗ್ ಆಯ್ತು. ಹಿಂಗಿರ್ಬೇಕಾಗಿತ್ತು, ಬಟ್ ಇದು ರಾಂಗ್ ಆಯ್ತು ರೈಟಾ. ನೆಕ್ಸ್ಟ್ ಬರೀ ಸರ್, ಇದು ಕರೆಕ್ಟ್ ಆಗಿದೆ. ಇದು ಏನಾಗಿದೆ ಸರ್? ಕರೆಕ್ಟ್ ಆಗಿದೆ ರೈಟಾ. ನಾವು ಇದು ಸೇಮ್ ಇದೆ ಇಲ್ಲಿಂದ, ಇದು ಈ ರೀತಿ ಇರ್ಬೇಕಾಯ್ತು. ಇದು 9 ಯಾಕೆ ಬಂತು? ಇದನ್ನು ಹೋಯ್ತು ಸರ್ ಅಂತ ಹೇಳಿದ್ರೆ 2 ಆಪ್ಷನ್ಸ್ ಹೋದು. ಉಳಿದಿದ್ ಯಾವ್ದು ಸರ್? ಬಿ ಆಗ್ಬೋದು, ಇನ್ನ ಯಾವ್ದು ಆಗ್ಬೋದು? ಸಿ ಆಗ್ಬೋದು. ನಾವು ಬರ್ರಿ ಸರ್ ನೆಕ್ಸ್ಟ್ ಏನಿದೆ ಸರ್? ಯಾವ್ದು? 9 ಇದೆ. ಈ 9 ಹೆಂಗಾಗತ್ತೆ ಸರ್? ಇವಾಗ ಉಲ್ಟಾ ಆಗತ್ತೆ 9. ಹಿಂಗ್ 9 ಇಲ್ಲ, ಇದನ್ನ ಉಲ್ಟಾ ತಿರುಗಿಸ್ರಿ ಸರ್. ಉಲ್ಟಾ ತಿರುಗಿದ್ರೆ ಸರ್ 9 ಹಿಂಗಾಗತ್ತ? ಆಗತ್ತಲ್ಲ 9 ಇಲ್ಲ ರೈಟಾ. ಇವಾಗ 9 ಉಲ್ಟಾ ಇಲ್ದಿದೆ. 9 ಉಲ್ಟಾ ಇದ್ರಾಗ ಇದೆ, ಇದ್ರಾಗ 9 ಉಲ್ಟಾ ಇದೆ. ಸೇಮ್ ಇದೆ. ಆನ್ಸರ್ ಮಾಡಕ್ಕಾಗತ್ತೆ? ನೀವು ಆನ್ಸರ್ ಮಾಡಕ್ಕಾಗಲ್ಲ ಸರ್. ಇವಾಗ 4 ಹಿಂಗಿದೆ, ಈ 4ನ ಈ ಕಡೆ ಹೋಗಿ ಇಡ್ರಿ ಸರ್. ಏನಾಗತ್ತೆ ಸರ್? 4 ಇದು ಹಿಂಗ್ ಉಲ್ಟಾ ಆಗತ್ತಾ? ಆಗತ್ತಲ್ಲ ಸರ್ 4 ಉಲ್ಟಾ. ಇವಾಗ 4 ಉಲ್ಟಾ ಇಲ್ಲಿನೂ ಕರೆಕ್ಟ್ ಆಗಿದೆ. ನಾವಿದು W ಇದೆ, ಈ W ಅಂದ್ರೆ V ಮತ್ತು W ಚೇಂಜ್ ಆಗಲ್ಲ. ಈ W ಹೆಂಗಿದೆ ಹಂಗೆ ಇಡ್ರಿ ಸರ್. ಇವಾಗ W ಇದು W ಅಂತ ಅನ್ಕೊಡ್ರಿ ರೈಟಾ. ಇದು ಕ್ಲಿಯರ್ ಆಗಿ ಕಾಣ್ತಾ ಇದೆಯಲ್ಲ? ಇವಾಗ 3 ನಾನು ಟರ್ನ್ ಮಾಡ್ಲಾ ಈ ಕಡೆ ಕನ್ನಡಿ ಪ್ರಪದ ಮೇಲೆ. ಇವಾಗ ಕನ್ನಡಿ ಪ್ರಪದ ಈ ಕಡೆ ಹೆಂಗ್ ಕಾಣುತ್ತೆ ಸರ್? ಹಂಗೆ ಇದೆ W, ಹಂಗೆ ಇದೆಯಲ್ಲ. ಅವ್ನ್ W ಸೇಮ್ ಇಡ್ರಿ ಸರ್. ಹೆಂಗ ಇಟ್ರಿ W ಸೇಮ್? ನಾವು ನೋಡ್ರಿ 2 ಆಪ್ಷನ್ಸ್ ಅಲ್ಲಿ ಇಲ್ಲಿ ಸೇಮ್ ಇದೆ ಸರ್ W. ನಾವ್ ಇಲ್ಲಿ ಏನಿದೆ ಸರ್? M ಯಾಕೆ ಬಂತಿದು ಅಂದ್ರೆ ಏನಾಯ್ತು ಸರ್? ಇದು ಹೋಯ್ತು, ರಾಂಗ್ ಆಯ್ತು. ಉಳಿದಿದ್ದು ಯಾವ್ದು ಸರ್? ಬಿ. ರೈಟ್ ಆನ್ಸರ್ ಯಾವ್ದು? ಮುಗೀತು. ಇಲ್ಲಿ ಏನ್ ನೀವು ಲೆಫ್ಟ್ ರೈಟ್ ಪಕ್ಕ ನೋಡ್ಕೋಬೇಕು, ಅದರ್ವೈಸ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಲೆಫ್ಟ್ ರೈಟ್ ಕ್ಲಿಯರ್ ಆಯ್ತು ಅಂದ್ರೆ ಕ್ಲಿಯರ್ ಸರ್. ಪಾಯಿಂಟ್ ಕ್ಲಿಯರ್ ಇದು. ನೆಕ್ಸ್ಟ್ ಮುಂದಿನ ನೋಡ್ಬೋದಾ? ನೋಡೋ ಅವಶ್ಯಕತೆ ಇಲ್ಲ ಸರ್, ಆದ್ರೂ ನೋಡ್ಕೊಡ್ರಿ ಸರ್. ಇವಾಗ W ತರ ಬಂದ್ ಸರ್. ನಾವು U ಏನಿಲ್ಲ ಇದೇನಾಗತ್ತೆ ಸರ್? ಸೇಮ್ ಇರ್ತದಲ್ಲ, ಇದು ಹಿಂಗೆ ಇರ್ತದ. ಬಟ್ ಏನಾಗಿರ್ ಸರ್? ಇದ್ರ ಈ ಕಡೆ ಬಂದಿರ್ತದ, ಗೊತ್ತಿರ್ಬೇಕಿದೆ. ಇವು ಏನಿದಿಲ್ಲ, ಇದು ಏನ್ ಲಾಸ್ಟ್ ಇದು ಸ್ಮಾಲ್ ಲೆಟರ್ ಅಲ್ಲಿ ಬರೀತಲ್ಲ, ಈ ರೀತಿ ಬರಿತೀವಲ್ಲ, ಇದು ಏನಿದೆಲ್ಲ ಇದ್ರದ್ದು ಬಹಳ ಇಂಪಾರ್ಟೆಂಟ್ ಸರ್. ಇದು ಯಾವ ಕಡೆ ಬರುತ್ತೆ ಸರ್? ಉಲ್ಟಾ ಈ ಕಡೆ ಬಂದಿದೆ. ನಾವು ಇಲ್ಲಿ ಬಂದಿದೆ ನೋಡ್ರಿ ಇವು ರೈಟಾ. ನಾವು ಎನ್ ಇದೆ ಸರ್, ಇದು ಎನ್ ಹಿಂಗ್ ಬರಿತೀವ ಅಂದ್ರೆ ಏನ್ ಸರ್? ಎನ್ ಇಂಗ್ಲಿಷ್ ಅಲ್ಲಿ ಈ ರೀತಿ ಬರಿತೀವಲ್ಲ ಎನ್, ಇದು ಏನಿದಿಲ್ಲ ತುದಿ, ಇದು ಏನಾಗತ್ತೆ ಸರ್? ಎನ್ ಇದು ಸೇಮ್ ಎನ್ ಹಿಂಗೆ ಇರ್ತದ. ಬಟ್ ಈ ತುದಿ ಆ ಕಡೆ ಹೋಗಿರುತ್ತೆ ಸರ್, ಈ ಕಡೆ ಉಲ್ಟಾ ಬಂದಿರ್ತದ. ಯಾಕಂದ್ರೆ ಲೆಫ್ಟ್ ರೈಟ್ ಚೇಂಜ್ ಆಗ್ಬೇಕಲ್ಲ, ಆ ಕಡೆ ಬಂದಿರ್ತದ. ನಾವು ಈ ತುದಿ ಬಂದಿದೆ ಈ ಕಡೆ ಲಾಸ್ಟ್ ಈ ಕಡೆ ಬಂದಿದೆ ನೋಡ್ರಿ ರೈಟಾ. ಸೇಮ್ ಎಂ ಹಂಗೆ ಸರ್. ಎಂ ಬರಿಬೇಕಾದ್ರೆ ಹಿಂಗಿದೆ ಎಂ ರೈಟಾ. ಈ ತುದಿ ಆ ಕಡೆ ಬರ್ತದೆ ಸರ್. ಎಂ ಹಂಗೆ ಇರ್ತದ,
ಬಟ್ ಈ ತುದಿ ಏನಾಗಿರ್ ಸರ್ ಆ ಕಡೆ ಲೆಫ್ಟ್ ರೈಟ್ ಚೇಂಜ್ ಆಗ್ತಲ್ಲ, ಆ ಕಡೆ ಹೋಗಿರೋದು ಗೊತ್ತಿರ್ಬೇಕು. ಇವಾಗ ಈ ಮೂಲಿ ಬಂದಿದಲ್ಲ ಈ ತುದಿ, ಕ್ಲಿಯರ್ ಆಗಿದೆ, ಆನ್ಸರ್ ಆಲ್ರೆಡಿ ಬಂದಿದೆ. ಬಟ್ ನೆಕ್ಸ್ಟ್ ಈ ರೀತಿ ಕ್ವಶನ್ ಬಂದಾಗ ನೀವ್ ಏನ್ ನೋಡ್ಕೋಬೇಕು ಅನ್ನೋದ್ರು ಚೆನ್ನಾಗಿ ಗಮನದಲ್ಲಿ ಇಟ್ಕೋಬೇಕು. ಪಾಯಿಂಟ್ ಕ್ಲಿಯರ್? ಹೋಗೋದ ಮುಂದಕ್ಕ? ಎನಿ ಡೌಟ್ಸ್? ಹಾ, ಫಿಕ್ಸ್ ಬರ್ತಾ ಇದಲ್ಲ ಕ್ವಶನ್, ಇಲ್ಲಿ ನೋಡ್ಕೋಬೇಕು ಸರ್. ಇವಾಗ ಎರಡು ಚಿತ್ರ ಹೆಂಗರ, ಜಲ ಚಿತ್ರದಲ್ಲಿ ಕೇಳ್ರಿ, ಜಲ ಅಂತ ಜಲ ಬರಲ್ಲ ಸರ್, ಅಲ್ಲಿ ಕನ್ನಡಿ ಪ್ರತಿಬಿಂಬನೆ ಕೊಟ್ಟಿರ್ತಾನ. ಬಟ್ MN ಫಾರ್ಮೆಟ್ ಅಲ್ಲಿ ಇಟ್ಟಾಗಂತಂದ್ರೆ ಜಲ ಪ್ರತಿಬಿಂಬ ನೀವು ನೋಡ್ಕೋಬೇಕು. ಅವಾಗ ಲೆಫ್ಟ್ ರೈಟ್ ಚೇಂಜ್ ಆಗಲ್ಲ ಅಂತ ಗೊತ್ತಿರ್ಬೇಕು ಸರ್. ಯಾವಾಗ MN ಫಾರ್ಮೆಟ್ ಹಿಂಗ್ ಉದ್ದ ಇಡ್ತಾನ ಅವಾಗ ಲೆಫ್ಟ್ ರೈಟ್ ಚೇಂಜ್ ಆಗ್ತಾವ ಅಂತ ಇಟ್ಕೋಬೇಕು. ಪಾಯಿಂಟ್ ಕ್ಲಿಯರ್? ಆಲ್ ಡನ್? ಹೋಗ್ಬೋದ ಮುಂದಕ್ಕ? ವೆರಿ ಗುಡ್ ಸರ್. ಬರ್ರಿ, ಆನ್ಸರ್ ಏನಾಗಿತ್ತು ಇದಕ್ಕ? ಬಿ ಆನ್ಸರ್ ಆಗಿತ್ತು, ಗೊತ್ತಿರ್ಬೇಕು. ಕ್ಲಿಯರ್ ಆಯ್ತಾ ಇದು? ನಾವು ಕ್ವಶನ್ ನಂಬರ್ ಯಾವ್ದಿದೆ ಸರ್? 2 ನೋಡಿದ್ರಿ, ಅದಕ್ಕೆ ಕಾಣ್ತದೆ ಸರ್. ಕ್ವಶನ್ ನಂಬರ್ 2 ನೋಡಿದ್ರಿ, ಏನ್ ಕಾಣ್ತಾ ಇದೆ? ಕ್ಲಿಯರ್ ಇದೆಯಾ? ಈಸಿ ಇದೆಯಾ? ಟಫ್ ಇದೆಯಾ? ಹೆಂಗ್ ಯಾಕೆ ಬಂತಿದು? ಓಕೆ ಸರ್, ಫೈನ್. ಕ್ಲಿಯರ್ ಕಾಣ್ತಾ ಇದೆಯಾ? ನೋ ಪ್ರಾಬ್ಲಮ್. ಯಾವ್ದು ಕಾಣ್ತಾ ಇದೆ ಸರ್ ಇದು? ಹಿಂಗಿದೆ, ಸಿಟಿಂಗ್ ಅರೇಂಜ್ಮೆಂಟ್ ಇರ್ಬೋದು ಈ ತರ. ನಾವು ಬರ್ರಿ ಸರ್, ಏನ್ ಕೊಡೋಣ? ಮೇಲ್ಗಡೆ ಇಂಗ್ಲಿಷ್ ಅಲ್ಲಿ ಇದೆ ನೋಡ್ಕೊಡಿ ಸರ್. ABCDEF ಗಳು ಎಷ್ಟು ಜನ ಇದಾರೆ ಸರ್? 6 ಜನ. ಕೇಂದ್ರದಿಂದ ದೂರಕ್ಕೆ ಮುಖ ಮಾಡಿ ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಕೇಂದ್ರದಿಂದ ದೂರಕ್ಕೆ ಮಾಡ್ಯಾರ, ಕೇಂದ್ರಕ್ಕೆ ವಿರುದ್ಧವಾಗಿ ಮಾಡ್ಯಾರ? ಸಿಟಿಂಗ್ ಅರೌಂಡ್ ದ ಸರ್ಕಲ್ ಟೇಬಲ್ ಫೇಸಿಂಗ್ ಅವೇ ಫ್ರಮ್ ದ ಸೆಂಟರ್. ಅಂದ್ರೆ ಕೇಂದ್ರದಿಂದ ಎಕಡೆ ಮುಖ ಮಾಡ್ಯಾರ ಅವರು? ಹೊರಗಡೆ ಮುಖ ಮಾಡ್ಯಾರ, ಗೊತ್ತಿರ್ಬೇಕು. ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ನಾವು ಕೂಡಿಸ್ರಿ ಸರ್ 6 ಜನಕ್ಕೆ. ಪಟ್ಟಣ ಸರ್ಕಲ್ ಹಾಕೊಡ್ರಿ, ಹಾಕೊಂಡ್ರಿ ಸರ್ಕಲ್. 6 ಜನ ಕುಂತಾರ. ಇಲ್ಲಿ ಒಬ್ರಿಗೆ ಕೂಡಿಸ್ರಿ ಸರ್. ಯಾಕಡೆ ಕೂಡಿಸ್ಬೇಕು ಅವ್ರನ್ನ? ಅವ್ರನ್ನ ಯಾಕಡೆ ಕೂಡಿಸ್ಬೇಕು? ಕೇಂದ್ರ ಕಡೆ ಹೊರಗೆ ಮುಖ ಮಾಡ್ರಲ್ಲ, ರೈಟಾ? ಈ ಕಡೆ ಒಬ್ಬನಿಗೆ ಕೂಡಿಸ್ರಿ, ನಾವು ಈ ಕಡೆ ಒಬ್ಬನಿಗೆ ಕೂಡಿಸ್ರಿ, ಈ ಕಡೆ ಒಬ್ಬನಿಗೆ ಕೂಡಿಸ್ರಿ. ಮತ್ತೇನ್ ಮಾಡ್ರಿ ಸರ್? ಈ ಕಡೆ ಒಬ್ಬನಿಗೆ ಕೂಡಿಸ್ರಿ ಸರ್, ರೈಟಾ? ಇಲ್ಲಿ ಒಬ್ರಿಗೆ ಕೂಡಿಸ್ರಿ, ನಾವು ಇಲ್ಲಿ ಒಬ್ರಿಗೆ ಕೂಡಿಸ್ರಿ ಸರ್. ಪಾಯಿಂಟ್ ಕ್ಲಿಯರ್? ಇವಾಗ ಇವ್ರದ್ದು ಲೆಫ್ಟ್ ರೈಟ್ ಯಾವ ಕಡೆ ಆಗತ್ತ? ಇವಾಗ ಈ ವ್ಯಕ್ತಿ ಈ ಕಡೆ ಇವಂದು ಇದು ಯಾವ್ದಾಗತ್ತ? ಆ ಕಡೆ ಮುಖ ಮಾಡಲ್ಲ, ಇದು ಇವಂದ್ ರೈಟ್ ಆಗತ್ತ, ಇದು ಏನಾಗತ್ತ? ಇದು ಇವಂದ್ ರೈಟ್ ಆಗತ್ತ, ಇದು ಇವಂದ್ ರೈಟ್ ಆಗತ್ತ, ಇದು ಇವಂದ್ ಬಲ ಭಾಗ ಆಗತ್ತ, ಇದು ಇವಂದ್ ಬಲ ಭಾಗ ಆಗತ್ತ, ಇದು ಇವಂದ್ ಬಲ ಭಾಗ. ಪಾಯಿಂಟ್ ಕ್ಲಿಯರ್? ಎನಿ ಡೌಟ್ಸ್ ಇಲ್ಲಿ? ನೋ ಡೌಟ್ಸ್ ಅಲ್ಲ. ನಾವು ಬರೀ ಸರ್, ಇವಾಗ ಕೇಂದ್ರದ ಕಡೆ ಮುಖ ಮಾಡಿದ್ರೆ ಬಲ ಯಾವ್ದಾಗ್ತಿತ್ತು? ಈ ಕಡೆ ಬಲ ಆಗ್ತಿತ್ತು, ರೈಟಾ? ಇವಾಗ ಕೇಂದ್ರದ ಏನಾಗಿದೆ? ಮುದ್ದಿನ ಸುತ್ತಲೂ ಕೂತಿದ್ದಾರೆ ತಕ್ಷಣ, ರೈಟಾ? ಕೇಂದ್ರದಿಂದ ದೂರಕ್ಕೆ ಮುಖ ಮಾಡಿದ್ದಾರೆ. ಓಕೆ ಸರ್, ಫೈನ್. ನಾವು ಏನ್ ಹೇಳಾಗ್ತದೆ ಸರ್? ಎ ಯ ತಕ್ಷಣದ ಎಡಭಾಗದಲ್ಲಿ ಯಾರು ಕುಂತಾರಂತ? ಬಿ, ರೈಟಾ? ನಾವು ಏನ್ ಇಲ್ಲಿ ಕೂಡ್ಸೋಣ? ಏನ್ ಇಲ್ಲಿ ಕೂಡ್ಸೋಣ? ಈ ಕಡೆ ಉಲ್ಟಾ ಇಲ್ಲಿ ಬರ್ಕೊಡ್ರಿ ಸರ್. ಎ, ರೈಟಾ? ಒಳಗಡೆ ಬರ್ಕೊಡ್ರಿ. ಎ ಯ ತಕ್ಷಣದ ಯಾವ ಭಾಗದಲ್ಲಿ ಕುಂತಾರಂತ? ಎಡಭಾಗದ. ಇದನ್ನ ಏದ ಎಡಭಾಗಲ್ಲ, ಎ ಎಡಭಾಗದಲ್ಲಿ ಯಾರು ಕುಂತಾರ? ಬಿ. ನಾವು ಇಲ್ಲಿ ಬಿನ್ ಕೂಡಿಸ್ತೀವಿ ಸರ್. ವೆರಿ ಗುಡ್ ಸರ್. ನೆಕ್ಸ್ಟ್, ಎಗೆ ಎಫ್ ತಕ್ಷಣ ಬಲಭಾಗದಲ್ಲಿ ಕುಳಿತಿದ್ದಾನೆ. ಎ ಇಲ್ಲಿ ಅದನ, ಎ ಎಡಭಾಗದಲ್ಲಿ, ಸಾರಿ ಬಲಭಾಗದಲ್ಲಿ ಯಾರು ಕುಂತಾರಂತ? ಎಫ್. ನಾವು ಎಫ್ ನ ಇಲ್ಲಿ ಕೂಡಿಸ್ರಿ ಸರ್. ಪಾಯಿಂಟ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಬರೀ ಸರ್, ಇ ಅನ್ನೋನು ಏನಿದ್ದಾನೆ ಸರ್? ಎಫ್ ಮತ್ತು ಡಿ ಯ ಪಕ್ಕದಲ್ಲಿ ಕುಳಿತಿದ್ದಾನೆ. ಇ ಅನ್ನೋನು ಎಫ್ ಮತ್ತು ಡಿ, ಎಫ್ ಆರ್ ಡಿ ನಮಗಿದಾನ, ರೈಟಾ? ಇ ಅನ್ನೋನು ಎಫ್ ಮತ್ತು ಡಿ ಯ ಮಧ್ಯದಲ್ಲಿ ಕುಂತಿದಾನ, ರೈಟಾ? ಡಿ ಮತ್ತು ಎಫ್ ಮಧ್ಯದಲ್ಲಿ ಈ ಕುಂತಿದಾನ, ಡಿ ಮತ್ತು ಎಫ್ ಮಧ್ಯದಲ್ಲಿ ಈ ಕುಂತಾನ. ಪಾಯಿಂಟ್ ಕ್ಲಿಯರ್ ಆಯ್ತಾ, ರೈಟಾ? ಎಡಬಲ ಎಫ್ ಮಧ್ಯದಲ್ಲಿ ಕುಂತಾನ, ಮುಗಿತ. ಸಿ ಎನ್ನುವವನು ಡಿ ಗೆ ತಕ್ಷಣದ ಬಲಭಾಗದಲ್ಲಿ ಕುಳಿತಿದ್ದಾನೆ. ಯಾರು ಸರ್? ಡಿ ಗೆ ತಕ್ಷಣ ಬಲಭಾಗದಲ್ಲಿ ಯಾರು ಕುಂತಾರಂತ? ಸಿ. ಡಿ ಯ ಬಲಭಾಗ ಯಾವುದು? ಇದು ಸರ್ ಡಿ ಯ ಬಲಭಾಗ. ಅಂದ್ರೆ ಸಿ ಇಲ್ಲಿ ಕೂಡಿಸಬಹುದಾ? ಕುಂತ್ರಲ್ಲ ಸಿ, ರೈಟಾ? ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾರು ಎ ಮತ್ತು ಸಿ ಯ ಪಕ್ಕದಲ್ಲಿ ಕುಳಿತಿದ್ದಾರೆ? ಎ ಇಲ್ಲಿದಾನ್ ಸರ್, ಸಿ ಇಲ್ಲಿದಾನ್ ಸರ್. ಎ ಮತ್ತು ಸಿ ಯ ಪಕ್ಕದಲ್ಲಿ ಯಾರು ಕುಂತಾರ ಸರ್? ಬಿ ಕುಂತಾರ. ನಾವು ಆನ್ಸರ್ ಆಪ್ಷನ್ ನಂಬರ್ ಯಾವ್ದಿದೆ ಸರ್? ಬಿ, ರೈಟ್ ಆನ್ಸರ್ ಸರ್. ಪಾಯಿಂಟ್ ಕ್ಲಿಯರ್? ಎನಿ ಡೌಟ್ಸ್? ನೋ ಡೌಟ್ಸ್? ಹೋಗೋದ ಮುಂದಕ್ಕ? ನೋಡ್ರಿ, ಇವಾಗ ಇಲ್ಲಿ ಏನ್ ಕೇಳಿದ ನಿಮ್ಗೆ? ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕೇಳಿದ್ದ. ಕೇಂದ್ರ ಕಡೆ ಮುಖ ಮಾಡಿದಾರ, ಕೇಂದ್ರದಿಂದ ದೂರ ಮುಖ ಮಾಡ್ರ ಅಂತ ಹೇಳಿದ. ಕೇಂದ್ರದಿಂದ ದೂರ ಮುಖ ಮಾಡಿದಾರ ಅಂತ ಪಾಯಿಂಟ್ ಇದೆ. ಇಂಗ್ಲಿಷ್ ಏನ ಸರ್? ಫೇಸಿಂಗ್ ಅವೇ ಫ್ರಮ್ ದ ಸೆಂಟರ್. ಸೆಂಟರ್ ಇಂದ ಆ ಕಡೆ ದೂರ ಮುಖ ಮಾಡಿದಾರ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಇದು? ಉಲ್ಟಾ ಮಾಡಿ ನೋಡ್ರಿ, ಅದೇ ಆನ್ಸರ್ ಬರ್ತದೆ. ಕೇಂದ್ರ ಕಡೆ ಮುಖ ಕೆಲವೊಂದು ಬರ್ತಾವ, ಬಟ್ ಅವ್ರು ಏನ್ ಹೇಳ್ಯಾರ ಅದ್ರ ಪ್ರಕಾರ ನೀವು ನೋಡ್ಕೋಬೇಕು. ಆಲ್ ಡನ್? ಹೋಗ್ಬೋದಾ ಮುಂದಕ್ಕ? ಕ್ಲಿಯರ್ ಆಯ್ತಾ ಇದು? ಎನಿ ಡೌಟ್ಸ್? ನೋ ಡೌಟ್ಸ್ ಅಲ್ಲ? ಬರೀ ಸರ್, ಇದೇ ಫಾರ್ಮೆಟ್ ಅಲ್ಲಿ ಮತ್ತೆ ಏನೇನು ಕ್ವಶನ್ ಕೇಳ್ತಾನ ಅಂತ ಹೇಳಿ ನಾನು. ಏನ್ ಕ್ವಶನ್ ಕೇಳ್ಬೋದು ಮತ್ತೆ? ಇವ್ರ ಮಧ್ಯದಲ್ಲಿ ಕೇಳಿದ್ರೆ ಇವ್ರ ಮಧ್ಯದಲ್ಲಿ ಕೇಳ್ತಾನ. ಎ ಇಂದ ಎಡಭಾಗಕ್ಕೆ 3ನೇ ಸ್ಥಾನ ಕೇಳ್ಬೋದು, ಬಲಭಾಗಕ್ಕೆ ಕೇಳ್ಬೋದು, ಏನ್ ಬೇಕಾದ್ರೆ ಕೇಳ್ಬೋದು. ಬಟ್ ನಮ್ಗೆ ಏನಂದ್ರೆ ಕರೆಕ್ಟ್ ಆಗಿ ಫಿಟ್ ಕೊಡ್ಬೇಕದು ಡಾಟಾ, ರೈಟಾ? ಎಲ್ಲಿ ಈ ರೀತಿ ಕ್ವಶನ್ ಬಂದಾಗ ಏನ್ ಹೇಳಿ ನಾನು ನಿಮ್ಗೆ? ಎಲ್ಲಿವರೆಗೆ ಲೆಫ್ಟ್ ರೈಟ್ ಸಿಗಲ್ಲ ಅಲ್ಲಿವರೆಗೆ ನೀವೇನ್ ಮಾಡಬಾರ್ದು? ಮುಟ್ಟಕ್ಕೆ ಹೋಗ್ಬಾರ್ದು. ಲೆಫ್ಟ್ ರೈಟ್ ಸಿಕ್ತಲ್ಲ, ಪಟ್ಟನ ಹಿಡ್ಕೋಬೇಕು, ಹಿಡ್ಕೊಂಬಂದ್ ಕೂಡಿಸ್ಬೇಕಲ್ಲಿ. ಆಲ್ ಡನ್? ಹೋಗೋದ ಮುಂದಕ್ಕೆ? ನಾವು ಬರೀ ಸರ್, ಕ್ವಶನ್ ನಂಬರ್ ಯಾವ್ರಿಗೆ ಬರೀ? ಕ್ವಶನ್ ನಂಬರ್ ಯಾವ್ದಿದೆ ನೆಕ್ಸ್ಟ್? ಕ್ವಶನ್ ನಂಬರ್ 3. ಅಗೇನ್ 3 ಯಾವ್ದ್ರ ಬಗ್ಗೆ ಇದೆ ಸರ್? ಸಿಟ್ಟಿಂಗ್ ಅರೇಂಜ್ಮೆಂಟ್. ನೋಡ್ಕೊಡ್ರಿ ಸರ್. ಕ್ಲಿಯರ್ ಇದೆ? ನಾವು ಬರೀ ಸರ್, ಪಿ ಕ್ಯೂ ಆರ್ ಎಸ್
TUWVW ಎಂಬ 8 ಜನ ಸ್ನೇಹಿತರು ಪರಸ್ಪರ ಎದುರಿಗೆ ಸಾಲಿನಲ್ಲಿ ಕುಳಿತಿದ್ದಾರೆ. ರೈಟಾ? ಪ್ರತಿ ಸಾಲಿನಲ್ಲಿ ಎಷ್ಟು ಜನ? 4 ಜನ ಕೂತಿದ್ದಾರೆ. ಕ್ಲಿಯರ್ ಆಯ್ತಾ? ಇವಾಗ ಹೇಳಕತ್ರ ಮೇಲ್ಗಡೆ ಒಂದ್ ಸಾಲಿದೆ, ಕೆಳಗಡೆ ಒಂದ್ ಸಾಲಿದೆ. ರೈಟಾ? ಒಟ್ಟು 8 ಜನ ಕುಂತಾರ ಸರ್. ಇಲ್ಲಿ ಒಬ್ರು, ಇಲ್ಲಿ ಒಬ್ರು, ಇಲ್ಲಿ ಒಬ್ರು, ಇಲ್ಲಿ ಒಬ್ರು ಸರ್. ಈ ಕಡೆ ಒಬ್ರು, ಈ ಕಡೆ ಒಬ್ರು, ಈ ಕಡೆ ಒಬ್ರು, ಈ ಕಡೆ ಒಬ್ರು. ಫೈನ್ ಸರ್, ನೋ ಪ್ರಾಬ್ಲಮ್. ಈ ಕಡೆ ತಗೊಂಡ್ಬಿಡ್ರಿ. ಕ್ಲಿಯರ್ ಆಯ್ತಾ? ಎನಿ ಡೌಟ್ಸ್? ಒಟ್ಟು 8 ಜನ ಕೂತಾರ ಸರ್. ಮೇಲ್ಗಡೆ ಸಾಲಿನ 8 ಜನ, ಈ ಕಡೆ 8 ಜನ, 8 ಜನ ಸರ್. 4 ಜನ, ಟೋಟಲ್ 8 ಜನ. ರೈಟಾ? ನಾವು ಈ ಕಡೆ ಮುಖ ಮಾಡ್ರ ಅಂದ್ರೆ ಏನಾಗತ್ತೆ ಸರ್ ಇವ್ರದ್ದು? ಇದು ಏನಾಗತ್ತ ಅವ್ರದ್ದು? ಇದೇನಾಗತ್ತ ಲೆಫ್ಟ್, ಇದೇನಾಗತ್ತ ಅವ್ರದ್ದು ರೈಟ್ ಆಗತ್ತ. ಗೊತ್ತಿರಬೇಕು. ನಾವು ಇವ್ರು ಆ ಕಡೆ ಮುಖ ಮಾಡ್ರಲ್ಲ, ಇವ್ರದ್ದು ಏನಾಗತ್ತೆ ಸರ್? ಇದು ರೈಟ್ ಆಗತ್ತೆ, ಇದೇನಾಗತ್ತ ಅವ್ರದ್ದು ಲೆಫ್ಟ್ ಆಗತ್ತೆ. ಇವಾಗ ನಾನು ಆ ಕಡೆ ಮುಖ ಬಂದಿದ್ದು ರೈಟ್, ಇದು ಲೆಫ್ಟ್ ಸರ್. ಪಾಯಿಂಟ್ ಕ್ಲಿಯರ್ ಇದು? ನಾವು ಬರ್ರಿ ಸರ್, ಏನ್ ಆಗತ್ತ? ಕ್ಯೂ ಮತ್ತು ಆರ್ ಪರಸ್ಪರ ಎದುರಿಗೆ ಕುಳಿತಿದ್ದಾರೆ. ಕೂಡಿಸಬಹುದಾ ಕ್ಯೂ ಮತ್ತು ಆರ್ ನ? ನಾವು ಕ್ಯೂ ಮತ್ತು ಆರ್ ಪರಸ್ಪರ ಏನ್ ಮಾಡ್ರ ಸರ್? ಎದುರಿಗೆ ಕುಳಿತಿದ್ದಾರೆ. ನಾವು ಆರ್ ಇಲ್ಲಿ ಬರ್ರಿ ಸರ್. ಇವಾಗ ಆರ್ ಮೇಲ್ಗಡೆ ಬರ್ಬೋದು, ಕ್ಯೂ ಕೆಳಗಡೆ ಬರ್ಬೋದಲ್ಲ. ನಮಗೆ ಏನೇನು ಹೇಳೋಣ ಹೇಳಿಲ್ಲ ಸರ್, ನೋಡ್ಕೊಡ್ರಿ. ರೈಟಾ? ಆರ್ ಎಂಬುದು ಎಸ್ ಮತ್ತು ಟಿ ಯ ಹತ್ತಿರದ ನೆರೆಹೊರೆ. ಈ ಆರ್ ಏನಲ್ಲ, ಯಾರ್ ನೆರೆಹೊರೆ ಅಂತಾರೆ? ಎಸ್ ಮತ್ತು ಟಿ ಯ ನೆರೆಹೊರೆ. ಇವಾಗ ನೋಡ್ರಿ ಸರ್, ಎಸ್ ಮತ್ತು ಟಿ ಯ ನೆರೆಹೊರೆ ಅಂತ ಹೇಳಕತ್ತಾನ. ರೈಟಾ? ಇವಾಗ ಟಿ ಈ ಕಡೆನೇ ಬರ್ಬೋದು, ಎಸ್ ಆ ಕಡೆನೇ ಬರ್ಬೋದು. ಇನ್ನು ನಮಗ್ ಕ್ಲಿಯರ್ ಇಲ್ಲ, ಜಸ್ಟ್ ಇಟ್ಕೊಂಡಿವಿ ಸರ್ ಅಷ್ಟೇ. ರೈಟಾ? ನೆಕ್ಸ್ಟ್ ಹೇಳ್ರಿ ಸರ್. ಟಿ ಯ ನೆರೆಹೊರೆ ಡಬ್ಲ್ಯೂ ಎನ್ನುವನು ಟಿ ಯ ತಕ್ಷಣದ ಎಡಭಾಗದಲ್ಲಿ ಕುಳಿತಿದ್ದಾನೆ. ಡಬ್ಲ್ಯೂ ಏನಿದಾನಲ್ಲ ಈತ ಟಿ ಯ ತಕ್ಷಣದ ಎಡಭಾಗದಲ್ಲಿ. ಟಿ ಇಲ್ಲಿದಾನ. ಟಿ ಇವಾಗ ಆ ಕಡೆ ಮುಖ ಮಾಡಲ್ಲ, ಕೆಳಗಡೆ ಏನಿಲ್ಲ ಅಂದ್ರೆ ಇದು ಲೆಫ್ಟ್, ಈ ಕಡೆ ಆಗತ್ತೆ ಎಡಭಾಗ. ಇವಾಗ ಟಿ ಎಡಭಾಗದಲ್ಲಿ ಆಲ್ರೆಡಿ ಯಾರು ಕುಂತಾರ? ಆರ್ ಕುಂತಾನ. ಇವಾಗ ಬರ್ತದ? ಬರಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಸರ್? ನಾವು ಟಿ ಈ ಕಡೆ ಕೂಡಿಸ್ಬೇಕು, ಎಸ್ ನ ಆ ಕಡೆ ಕೂಡಿಸ್ಬೇಕು. ಇದರಿಂದ ನಮಗ್ ಗೊತ್ತಾಯ್ತು. ನಿಮಗ್ ಗೊತ್ತಾಗಿದೆ ಆರ್ ಎಂಬುದು ಎಸ್ ಮತ್ತು ಟಿ ಹತ್ತಿರದ ನೆರೆಹೊರೆ ಆಗಿದ್ದಾನ. ಆರ್ ಪಕ್ಕದಲ್ಲಿ ಎಸ್ ಮತ್ತು ಟಿ ಕುಂತಾರ. ಬಟ್ ನಾವು ಈ ಕಡೆ ಕೂಡಿಸ್ಬೇಕು, ಆ ಕಡೆ ಕೂಡಿಸೋದ್ ಗೊತ್ತಿರ್ಲಿಲ್ಲ. ಬಟ್ ಇವಾಗ ನಮಗ್ ಕನ್ಫರ್ಮ್ ಆಗಿದೆ, ಟಿ ಈ ಕಡೆ ಕೂಡಿಸ್ಬೇಕು, ಎಸ್ ಈ ಕಡೆ ಕೂಡಿಸ್ಬೇಕು. ಯಾಕೆ ಟಿ ಈ ಕಡೆ ಕೂಡಿಸ್ಬೇಕು ಸರ್ ಅಂತಂದ್ರೆ, ಟಿ ಯ ಎಡಭಾಗದಲ್ಲಿ ಇನ್ನೊಬ್ರು ಬರಾಕತ್ತಾರ. ಯಾರ? ಡಬ್ಲ್ಯೂ ಬರಾಕತ್ತಾನ. ಪಾಯಿಂಟ್ ಕ್ಲಿಯರ್ ಆಯ್ತದ? ನಾವು ಅಳಸ್ರಿ ಸರ್. ಅರ್ಥ ಆಯ್ತಾ ಇಲ್ಲ? ಇದು ಪಾಯಿಂಟ್ ಅರ್ಥ ಆಯ್ತಾ ಇಲ್ಲ? ಅರ್ಥ ಆಯ್ತಲ್ಲ? ನಾವು ಬರ್ರಿ ಸರ್, ಇಲ್ಲಿ ಯಾರು ಕೊಡ್ರಿ ಸರ್? ಟಿ. ಇಲ್ಲಿ ಯಾರು ಕೊಡ್ಸ್ರಿ? ಎಸ್. ನಾವು ಹೋದ್ರಿ ಆರ್ ಎಂಬುದು ಎಸ್ ಮತ್ತು ಟಿ ಯ ಹತ್ತಿರದ ನೆರೆಹೊರೆ. ಆರ್ ಎಂಬುದು ಎಸ್ ಮತ್ತು ಟಿ ಯ ಹತ್ತಿರದ ನೆರೆಹೊರೆ. ಪಾಯಿಂಟ್ ಕ್ಲಿಯರ್? ನಾವು ನೆಕ್ಸ್ಟ್ ಓದ್ರಿ ಸರ್, ಡಬ್ಲ್ಯೂ ಎನ್ನುವನು ಟಿ ಯ ಎಡಭಾಗದಲ್ಲಿ ಕುಳಿತಿದ್ದಾನೆ. ಡಬ್ಲ್ಯೂ ಟಿ ಯ ಎಡಭಾಗ ಅಂದ್ರೆ ಯಾವ್ದಾಗತ್ತೆ ಸರ್? ಇದು ಎಡಭಾಗದಲ್ಲಿ ಇದಲ್ಲ, ಬರಬೇಕು ಸರ್. ಮತ್ತೆ ಆ ಕಡೆ ಯಾಕೆ ಕೂಡಿಸ್ಲಿಲ್ಲ ಸರ್? 4 ಜನ, ಆ ಕಡೆ ಕೂಡ್ಸಕ್ ಬರ್ತೀವಿ, ನೀವು ಕೂಡ್ಸಕ್ ಬರಲ್ಲ ಸರ್. ಇವ್ರು ಕ್ಲಿಯರ್ ಆಯ್ತಾ? ನಾವು ಬರ್ರಿ ಸರ್. ಮತ್ತು ಹಂಗೆ ಇಲ್ಲಿ ಎಂಡ್ ಮಾಡಿಲ್ಲ ಸರ್. ಯು ಎಂಬುದು ಕರ್ಣೀಯವಾಗಿ ವಿರುದ್ಧವಾಗಿದೆ. ಯಾವುದಕ್ಕೆ ವಿರುದ್ಧವಾಗಿದೆ ಸರ್? ಡಬ್ಲ್ಯೂ ಎನ್ನುವವನು ಟಿ ಯ ತಕ್ಷಣದ ಎಡಭಾಗದಲ್ಲಿ ಕುಳಿತಿದ್ದಾನೆ ಮತ್ತು ಯು ಎಂಬುದು ಕರ್ಣೀಯವಾಗಿ ವಿರುದ್ಧವಾಗಿದೆ. ಯಾವುದಕ್ಕೆ ವಿರುದ್ಧವಾಗಿದೆ ಸರ್? ಡಬ್ಲ್ಯೂಗೆ ವಿರುದ್ಧವಾಗಿದೆ. ಗೊತ್ತಿರ್ಬೇಕು. ಅದರ ಅರ್ಥ ಏನ್ ಗೊತ್ತಾ? ಟಿ ಯ ಎಡಭಾಗದಲ್ಲಿ ಡಬ್ಲ್ಯೂ ಕುಂತನ ಮತ್ತು ಈ ಡಬ್ಲ್ಯೂಗೆ ಕರ್ಣೀಯವಾಗಿ ವಿರುದ್ಧವಾಗಿ ಯಾರಿದಾರ ಅಂತ ಸರ್? ಯಾರಿದಾರ ವಿರುದ್ಧವಾಗಿ? ಯು ಕುಳಿತಿದ್ದಾನೆ ಅಂತ ಹೇಳಿ. ಕರ್ಣೀಯವಾಗಿ ಅಂದ್ರೆ ಏನ್ ಸರ್? ಕರ್ಣೀಯವಾಗಿ ಅಂದ್ರೆ ಏನು? ಇಮಿಡಿಯೇಟ್ ಟು ದಿ ಲೆಫ್ಟ್ ಅಂಡ್ ಡಯಾಗ್ನಲಿ. ರೈಟಾ? ಅಂದ್ರೆ ಅರ್ಥ ಏನ್ ಸರ್? ಇವಾಗ ಇಲ್ಲಿದೆಯಲ್ಲ, ಇಲ್ಲಿ ಡಬ್ಲ್ಯೂ ಕುಂತ ಅನ್ಕೊಡ್ರಿ, ಇದು ಇದ್ರ ಕರ್ಣೀಯ ಆಗತ್ತೆ ಸರ್. ಗೊತ್ತಿರ್ಬೇಕು. ರೈಟಾ? ನಾವು ಇದ್ರ ಕರ್ಣೀಯ ಯಾವ್ದಾಗ ಸರ್? ಇದು ಆಗತ್ತೆ. ಗೊತ್ತಿರ್ಬೇಕು. ರೈಟಾ? ನಾವು ಇಲ್ಲಿ ಡಬ್ಲ್ಯೂ ಕುಂತ ನಮ್ಗ ಡಬ್ಲ್ಯೂ ಕರ್ಣೀಯ ಅಂದ್ರೆ ಯಾವ್ದಾಗ ಸರ್? ಲಾಸ್ಟ್ ಈ ಕಡೆ ಅಂದ್ರೆ ಯಾರು ಕುಂತಾರ ಸರ್? ಇಲ್ಲಿ ಯು ಕುಂತಾನ. ಅರ್ಥ ಆಯ್ತಾ? ಎನಿ ಡೌಟ್ಸ್ ಇಲ್ಲಿ? ನೋ ಡೌಟ್ಸ್. ಮುಂದಿನ ಓದಿ ಸರ್, ವಿರುದ್ಧವಾಗಿದೆ. ನೆಕ್ಸ್ಟ್ ಏನಾಗುತ್ತೆ ಸರ್? ವಿ ಮತ್ತು ಕ್ಯೂ ಪರಸ್ಪರ ಪಕ್ಕದಲ್ಲಿ ಕುಳಿತಿಲ್ಲ. ವಿ ಮತ್ತು ಕ್ಯೂ, ನಾವು ವಿ ಇಲ್ಲಿ ಕುಡ್ಸಕ್ಕಾಗತ್ತೆ. ನೀವು ವಿ ಅಂದ್ರೆ ಇಲ್ಲಿ ಆರ್ ಡಿ ಎಸ್ ಇದಲ್ಲ, ಇಲ್ಲಿ ಯಾಕೆ ಬರ್ತೀವಿ? ಒಂದು ನಿಮಿಷ. ಇವಾಗ ಯು ಇಲ್ಲಿ ಬರ್ಬೇಕಲ್ಲ, ಯು ಆರ್ ಡಿ ಬಂದನಲ್ಲ. ಇವಾಗ ನೆಕ್ಸ್ಟ್ ಏನ್ ಹೇಳಕ ಸರ್? ವಿ ಮತ್ತು ಕ್ಯೂ ಪರಸ್ಪರ ಪಕ್ಕದಲ್ಲಿ ಕುಳಿತಿಲ್ಲ. ಯಾರು ಕೂತಿಲ್ಲ ಸರ್? ವಿ ಮತ್ತು ಕ್ಯೂ. ನಾವು ಕ್ಯೂ ಪಕ್ಕದಲ್ಲಿ ವಿನ್ ಕುಡ್ಸಕ್ಕಾಗತ್ತೆ, ನೀವು ಕೂಡ್ಸಕ್ಕಾಗಲ್ಲ. ಅಂದ್ರೆ ವಿನ್ ಎಲ್ಲಿ ಕೂಡಿಸ್ಬೇಕು ಸರ್? ನೀವು ಇಲ್ಲಿ ವಿನ್ ಕೂಡಿಸ್ಬೇಕು ಸರ್. ಪಾಯಿಂಟ್ ಕ್ಲಿಯರ್ ಆಯ್ತದ? ಎನಿ ಡೌಟ್ಸ್? ಇವಾಗ ಉಳಿದಿದ್ಯಾರ? ಎಲ್ರಿ ಕರೆಕ್ಟ್ ಕೂತ್ರಲ್ಲ? ಉಳಿದಿದ್ಯಾರ ಸರ್? ಪಿ. ಪಿ ಇಲ್ಲಿ ಕೂಡಿಸ್ರಿ ಸರ್. ಪಾಯಿಂಟ್ ಕ್ಲಿಯರ್ ಆಯ್ತಾ? ನಾವು ವಿ ಅಪೋಸಿಟ್ ಡಬ್ಲ್ಯೂ ಆಯ್ತು, ಪಿ ಅಪೋಸಿಟ್ ಟಿ ಆಯ್ತು, ಕ್ಯೂ ಆರ್ ಆಗಿದೆ. ನಾವು ಯು ಅಪೋಸಿಟ್ ಎಸ್. ಒಂದ್ಸರಿ ಓದ್ಕೊಟ್ರಿ ಕರೆಕ್ಟ್ ಆಗಿ ಪಾಯಿಂಟ್ ಇದೆ. ಇಲ್ಲಿ ಪಾಯಿಂಟ್ ಏನ್ ಸರ್? ಕರ್ಣೀಯವಾಗಿ ಈ ಕಡೆ ಕೂತಿದ್ದು. ಅದು ಒಂದು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಮಾಡಿಸ್ತಕ್ಕಂಥದ್ದು. ಅದರ್ವೈಸ್ ಎಲ್ಲ ಕ್ಲಿಯರ್ ಆಗಿದೆ. ಪಾಯಿಂಟ್ ಕ್ಲಿಯರ್?
ನಾವು ಪ್ರಶ್ನೆ ಏನಿದೆ ಸರ್, ಪರಸ್ಪರ ಪಕ್ಕದಲ್ಲಿ ಕುಳಿತಿಲ್ಲ ನಾವು. ಟಿ ಯ ಮುಂದೆ ಯಾರು ಇದ್ದಾರೆ? ಟಿ ಯ ಮುಂದೆ ಯಾರಿದ್ದಾರೆ? ಟಿ ಯ ಮುಂದೆ ಯಾರಿದ್ದಾರೆ ಅಪೋಸಿಟ್? ಪಿ. ಆಪ್ಷನ್ ನಂಬರ್ ಯಾವ್ದು ಸರ್? ಥರ್ಡ್ ಆಪ್ಷನ್. ಎನಿ ಡೌಟ್ಸ್? ನೋ ಡೌಟ್ಸಾ? ನಾವು ನೀವೆಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡ್ರಿ, ಬರೀ ಕರ್ಣೀಯವಾಗಿ ಅಂದ್ರೆ ಯಾವ್ದು ಯಾವ ದಿಕ್ಕಿಗೆ ಅಂತ ಗೊತ್ತಾಗಿಲ್ಲ ಅಂದ್ರೆ ಏನಾಗತ್ತೆ ಸರ್? ಏನಾಗತ್ತಾ? ಹೋಗತ್ತಿಲ್ಲ. ಪ್ರಾಕ್ಟೀಸ್ ಮಾಡ್ರಿ. ಇವಾಗ ಇದು ಹೊಸ ಕ್ವಶನ್, IMP ಅಂತ ಹಾಕೊಡ್ರಿ ಸರ್. ಇದು ಇಲ್ಲಿ ಏನೇನು ಹೇಳ್ಯಾನತ್ತ? ಟಫ್ ಆದಿದ್ದು ಕ್ವಶನ್. ಏನೇನು ಹೇಳ್ಯಾನಿದೆ? ಎಡಭಾಗದಲ್ಲಿ ಬಲಭಾಗದಲ್ಲಿ ಏನೇನು ಹೇಳ್ಯಾನ? ಒಂದೇ ಒಂದು ಡೈರೆಕ್ಷನ್ ಕೊಟ್ಟ ನಮ್ಗೆ. ಆ ಒಂದು ಡೈರೆಕ್ಷನ್ ಎಳೆದು ಹಿಡ್ಕೊಂಡ್ ಬಂದಿವಿ ನಾವು. ಫಸ್ಟ್ ಹಾಕೋಬೇಕು, ಬರ್ತದಿಲ್ಲ ಅಂತ ಪಟ ಪಟ ನೋಡ್ಕೋಬೇಕು. ಟೈಮ್ ಟೇಕಿಂಗ್. ಪ್ರಾಕ್ಟೀಸ್ ಮಾಡಿದ್ರೆ ಏನೂ ಆಗಲ್ಲ ಸರ್, ಕವರ್ ಆಗುತ್ತೆ. ಬಟ್ ಸ್ವಲ್ಪ ಡಿಫಿಕಲ್ಟ್ ಇತ್ತು ಕ್ವಶನ್, ಅಂದ್ರೆ ಟೈಮ್ ಟೇಕಿಂಗ್ ಅನ್ಸಿತ್ತು. ಪ್ರಾಕ್ಟೀಸ್ ಮಾಡಿದ್ರೆ ಬಂದ ಸೂಪರ್ ಸ್ಪೀಡ್ ಇದ್ದವ್ರು ಮಾಡ್ಕೊಂಡ್ಬಿಡ್ತಾರ. ರೈಟಾ? ಎನಿ ಡೌಟ್ಸ್? ನೋ ಡೌಟ್ಸಾ? ಹೋಗೋದ ಮುಂದಕ್ಕ? ಕ್ಲಿಯರ್ ಅಲ್ಲ? ಆನ್ಸರ್ ಏನಾಗಿತ್ತು? ಪಿ. ಮತ್ತೆ ಇನ್ನೊಂದ್ಸರಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಕ್ಲಿಯರ್ ಆಗಿದೆಯಲ್ಲ? ಹೋಗೋದ ಮುಂದಿನ ಪ್ರಶ್ನೆಗೆ ಬರ್ರಿ ಸರ್. ರೈಟಾ? ಟಫ್ ಇತ್ತ ಕ್ವಶನ್? ವೆರಿ ಗುಡ್ ಸರ್. ಸ್ವಲ್ಪ ಒಂದೆರಡು ಸ್ಟೆಪ್ ಅಲ್ಲಿ ಮಾಡಕ್ಕಾಗಲ್ಲ. ಇದನ್ನ ಏನ್ ಮಾಡ್ಬೇಕು ಸರ್ ನೀವು ಅಂತ ಹೇಳಿದ್ರೆ 3-4 ಸ್ಟೆಪ್ ತಗೋಬೇಕು ಸರ್. ಇದನ್ನ ನೆಕ್ಸ್ಟ್ ಬರ್ರಿ ಸರ್. ಕ್ವಶನ್ ನಂಬರ್ ಯಾವ್ದಿದೆ? 4. ಯಾವ್ದಿದೆ ಸರ್ ಕ್ವಶನ್ ನಂಬರ್ 4? ಪೇಪರ್ ಕಟ್ಟಿಂಗ್ ಅಂಡ್ ಫೋಲ್ಡಿಂಗ್. ಕಾಗದದ ತುಂಡನ್ನು ಮಡಿಸುವ ಅನುಕ್ರಮ ಮತ್ತು ಮಡಿಸಿದ ಕಾಗದವನ್ನು ಕತ್ತರಿಸಿದ ವಿಧಾನವನ್ನು ಕೆಳಗೆ ತೋರಿಸಲಾಗಿದೆ. ಕಾಗದದ ತೆರೆದ ರೂಪವನ್ನು ಹೆಚ್ಚು ಹೋಲುವ ಆಯ್ಕೆಯನ್ನು ಮಾಡಿ ಸರ್. ಜೂಮ್ ಮಾಡಬಹುದಾ? ನಾವು ಬರ್ರಿ ಸರ್. ಇಷ್ಟೇ ಇರಲಿ ಸರ್. ಕ್ಲಿಯರ್ ಕಾಣ್ತಲ್ಲ ಇಷ್ಟ? ವೆರಿ ಗುಡ್ ಸರ್. ನಾವು ಹಾಕೊಡ್ರಿ ಸರ್. ಇದು ಆಪ್ಷನ್ ನಂಬರ್ ಎ, ಇದು ಆಪ್ಷನ್ ನಂಬರ್ ಬಿ, ಇದು ಆಪ್ಷನ್ ನಂಬರ್ ಸಿ, ಇದು ಆಪ್ಷನ್ ನಂಬರ್ ಡಿ. ನಿನ್ನೆ ಹೇಳಿ ನಾನು ನಿಮ್ಗೆ ಬಹಳ ಕ್ಲಿಯರ್ ಆಗಿ ಹೇಳಿನಿ. ಅದ್ರ ಬೇಸ್ ಮೇಲೆ ಆನ್ಸರ್ ಮಾಡ್ರಿ ಸರ್. ಇವಾಗ ಪೇಪರ್ ಹೆಂಗ್ ಮಾಡ್ಯಾನ, ಹೆಂಗ್ ಮಾಡಿಸಿದ ಸರ್, ಆಮೇಲೆ ಹೆಂಗ್ ಮಾಡಿಸಿದಾರೆ ಅಂದ್ರೆ ಒಂದು ಪೇಪರ್ ಆಯ್ತು. ನಾವು ಇದು ಪೇಪರ್ ಸಿಕ್ಕಿದೆ ಸರ್. ಕ್ಲಿಯರ್? ಇದರಲ್ಲಿ ಈ ಚಿತ್ರ ಇದೆ ಸರ್. ಈ ಕಡೆ ಒಂದಿದೆ, ಹಿಂಗ್ ಒಂದಿದೆ ಸರ್ ಡೈರೆಕ್ಷನ್. ಇವಾಗ ಅದ್ರ ಬೇಸ್ ಆದ್ಮೇಲೆ ಯಾವ್ದು ಆನ್ಸರ್ ಬರ್ತಂತ ನೋಡ್ಕೋಬೇಕು. ನಾ ಹೇಳಿನಿ ಈ ಕಡೆ ಓಪನ್ ಆದ್ರೆ ಏನಾಗತ್ತೆ ಸರ್? ಅದು ಕನ್ನಡಿಯ ಪ್ರತಿಬಿಂಬ. ಮೇಲ್ಗಡೆ ಓಪನ್ ಆದ್ರೆ ಏನಾಗತ್ತ? ಜಲ ಪ್ರತಿಬಿಂಬ. ರೈಟಾ? ನಾವು ಅದನ್ನ ಚಿತ್ರ ನೋಡಕ್ ಹೋಗ್ಬೇಡ್ರಿ. ಈ ಎರಡು ಲೈನ್ ಹಿಡ್ಕೊಡ್ರಿ ಸರ್. ರೈಟಾ? ಈ ಲೈನ್ ಇಲ್ಲಿ ಬರುತ್ತಾ, ಮತ್ತೆ ಇನ್ನೊಂದ್ ಯಾವ್ದು ಸರ್? ಈ ಲೈನ್ ಹಿಂಗ್ ಬರುತ್ತೆ ಸರ್. ರೈಟಾ? ಕ್ಲಿಯರ್ ಆಯ್ತಾ? ಈ ಲೈನ್ ಇಲ್ಲಿ ಬರ್ತಾ, ಈ ಲೈನ್ ಹಿಂಗ್ ಹೋಗುತ್ತಾ, ಈ ಲೈನ್ ಇಲ್ಲಿ ಬರ್ತಾ, ಈ ಲೈನ್ ಹಿಂಗ್ ಹೋಗುತ್ತಾ. ಇವಾಗ ಈ ರೀತಿ ಲೈನ್ ಇರೋದು ಯಾವ ಚಿತ್ರದಾಗ ಅಂತ ನೋಡ್ಕೊಡ್ರಿ. ಎಲ್ಲಿದ? ಫಸ್ಟ್ ಇಲ್ಲೇ ನೋಡ. ಪೂರ್ತಿ ಚಿತ್ರನೇ ಮುಗುದಿಲ್ಲ, ಆನ್ಸರ್ ಬಂದಿದೆ ಆಲ್ರೆಡಿ. ಬಂದಿಲ್ಲ? ಈ ರೀತಿ ಸೇಮ್ ಮೂರ್ ಡೈರೆಕ್ಷನ್ ಅಲ್ಲಿ. ರೈಟಾ? ಇವಾಗ ಮೂರ್ ಡೈರೆಕ್ಷನ್ ಇಲ್ಲಿ ಆಗಲ್ಲ ಸರ್. ಡೈರೆಕ್ಷನ್ ಇಲ್ಲ ಇಲ್ಲಿ ಬಿ ಅಲ್ಲಿ. ನಾವ್ ಇಲ್ಲಿ ಈ ಡೈರೆಕ್ಷನ್ ಉಲ್ಟಾ ಯಾವು ಹಿಂಗ್ ಮೇಲ್ಗಡೆ ಬರ್ಬೇಕಾಗಿತ್ತು, ಇದನ್ನು ಬರಲ್ಲ ಸರ್. ನಾವು ಇದು ಈ ಕಡೆ ಇದೆ, ಇದನ್ನು ಬರಲ್ಲ ಸರ್. ಆನ್ಸರ್ ಯಾವ್ದು? ಎ. ಪೂರ್ತಿ ಮಾಡಿ ನಾನು ಚಿತ್ರ ಮಾಡಿಲ್ಲ ಸರ್. ಇವಾಗ ಪೂರ್ತಿ ಮಾಡ್ರಿ ಸರ್ ಚಿತ್ರ. ಇವಾಗ ಇದು ಇದೆಯಲ್ಲ ಸರ್, ಸೇಮ್ ಡೈರೆಕ್ಷನ್ ಅಲ್ಲಿ ಬರಬಹುದಲ್ಲ? ಇಲ್ಲಿದೆ ನೋಡ್ರಿ ಚಿತ್ರ. ರೈಟಾ? ನಾ ಹೇಳಿದ್ ನಿಮ್ಗೆ ಈ ಕಡೆ 2 ಲೈನ್ ಇದ್ದು, ಸಾರಿ ವಾಪಸ್ ಬಂದ್ಬಿಡಿ ಸರ್, ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ. ನಾ ಇದೊಂದು ಲೈನ್ ಹೇಳ್ದಿದ್ದೆ, ಇನ್ನೊಂದು ಲೈನ್ ಹೇಳ್ದಿದ್ದೆ ಸರ್. ಇದೊಂದು ಹೇಳ್ದಿದ್ದೆ, ನೆಕ್ಸ್ಟ್ ಇದೊಂದು ಹೇಳ್ದಿದ್ದೆ, ಇದೊಂದು ಹೇಳ್ದಿದ್ದೆ, ನೆಕ್ಸ್ಟ್ ಇದು ಹೇಳ್ದಿದ್ದೆ, ಈ ಬೇಸ್ ಪ್ಯಾಂಟ್ ಹೇಳ್ದಿದ್ದೆ, ನೆಕ್ಸ್ಟ್ ಇದು ಇದು ಹೇಳ್ದಿದ್ದೆ, ಈ ಬೇಸ್ ಪ್ಯಾಂಟ್ ಹೇಳಿದೆ. ಇದೆಲ್ಲ ಲೈನ್ ನಾನು ಹಾಕಿದಲ್ಲಿ ಚಿತ್ರದಲ್ಲಿ. ಅದ್ರ ಬೇಸ್ ಮೇಲೆ ಎಲ್ಲ ನೀವು ಆನ್ಸರ್ ಮಾಡಿದ್ದೀನಿ. ಪಾಯಿಂಟ್ ಕ್ಲಿಯರ್? ನಾವು ಅಗೇನ್ ನೋಡ್ಕೊಡಿ ಸರ್, ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ ಸರ್. ಇವಾಗ ಈ ಚಿತ್ರ ಹೀಗಿದೆ. ರೈಟಾ? ಈ ಚಿತ್ರ ಹೀಗಿದೆ ಅಂತ ಹೇಳಿದ್ರೆ ಅಗೇನ್ ಇದ್ರ ಅಪೋಸಿಟ್ ಅಲ್ಲಿ ಇದು ಹತ್ರ ಇದೆ. ಯಾವ ಸರ್? ಇದು ಹತ್ರ ಇದೆ. ಇದು ಹೆಂಗಿದೆ ಸರ್? ಈ ರೀತಿ ಬರುತ್ತೆ ಸರ್. ನಾವು ಇದು ಈ ರೀತಿ ಇದೆ, ಇದು ನೇರವಾಗಿ ಬರುತ್ತಾ. ನಾವು ಇದು ದೂರ ಇದೆ ಅಂತ ಇದು ದೂರ ಹಿಂಗ್ ಬೀಳುತ್ತೆ ಸರ್. ಪಾಯಿಂಟ್ ಕ್ಲಿಯರ್? ಇವಾಗ ಇಷ್ಟು ಬಂತ. ಈ ಪೇಪರ್ ನೀವು ಉಲ್ಟಾ ಓಪನ್ ಮಾಡಿದ್ರೆ ಏನಾಗತ್ತೆ ಸರ್? ಇದೇ ಆಗತ್ತೆ, ಜಲ ಪ್ರತಿಬಿಂಬ ಆಗತ್ತೆ. ಅಂದ್ರೆ ಇದು ಸೇಮ್ ಹೆಂಗ್ ಬೀಳ್ತಾರ? ಆ ಕಡೆ ಬೀಳ್ತದ. ಇವಾಗ ಸೇಮ್ ಇರೋದು ಆಪ್ಷನ್ ನಂಬರ್ ಎ ಅಲ್ಲಿ. ಡೌಟಾ? ಎನಿ ಡೌಟ್ಸ್? ಹಿಂಗ್ ನೋಡ್ಬೇಡ್ರಿ. ಡೌಟ್ ಇದ್ರೆ ಡೌಟ್ ಅದಂತ ಹೇಳ್ರಿ. ಕ್ಲಿಯರ್ ಇದೆಯಲ್ಲ? ಪಟ್ಟನೆ ಹೇಳ್ರಿ. ನಿನ್ನೆ ಬಹಳ ಕ್ಲಿಯರ್ ಹೇಳಿ ನಾನು ಇದನ್ನ. ಮತ್ತೆ ಟೈಮ್ ಟೇಕಿಂಗ್ ಆಗಬಾರ್ದು ಇಲ್ಲಿ. ಆಲ್ ಡನ್. ಹೋಗ್ಬೋದ ಮುಂದಕ್ಕ? ಬರೀ ಸರ್ ಆಪ್ಷನ್ ನಂಬರ್ ಯಾವ್ದಾಗಿದ್ದು? ಎ. ಸ್ವಲ್ಪ ವಿಚಾರ ಮಾಡಬೇಕು. ಹೋಗ್ತಾ ಹೋಗ್ತಾ ಸ್ವಲ್ಪ ಟಫ್ ಬರಾಕತ್ತಾವ ಇವು. ತೊಂದ್ರೆ ಇಲ್ಲ ಸರ್. ಸ್ವಲ್ಪ ಶಾಣೆತನ ತೋರಿಸಿದ್ರೆ ಬಂದ್ಬಿಡ್ತದ. ನಾವು ಬರ್ರಿ ಸರ್. ಒನ್ ಟೈಪ್ ಆಫ್ ಕೋಡಿಂಗ್ ಡಿಕೋಡಿಂಗ್ ಇದೆ. ರೈಟಾ? ನಾವ್ ಏನ್ ಹೇಳಕತ್ತ ಸರ್ ಇಲ್ಲಿ? ಕ್ವಶನ್ ನಂಬರ್ ಯಾವ್ದಿದೆ? 5. ಎರಡನೇ ಅಕ್ಷರ ಕ್ಲಸ್ಟರ್ ಮೊದಲನೇ ಸಂಬಂಧಪಟ್ಟಿದೆ. ರೈಟಾ? ಸೇಮ್ ಇದೆ ಸರ್. ಏನ್ ಹೇಳಕತ್ತಾನ? ಇದು ಎರಡನೇ ಕ್ಲಸ್ಟರ್, ಇದು ಒಂದು ಕ್ಲಸ್ಟರ್, ಇದೊಂದು ಗುಂಪು, ಇದೊಂದು ಗುಂಪು, ಇವು ಒಂದು. ಒಟ್ಟು 5 ಗುಂಪು ಇದಾವೆ ಸರ್. ಈ ಎರಡನೇ ಗುಂಪು ಮೊದಲನೇ ಗುಂಪಿಗೆ ಸಂಬಂಧಪಟ್ಟದ. 4ನೇ ಗುಂಪು 3ನೇ ಗುಂಪಿಗೆ ಸಂಬಂಧಪಟ್ಟದ. ನಾವು ಇದು 5ನೇ ಗುಂಪಿಗೆ ಸಂಬಂಧಪಟ್ಟ. 6ನೇ ಗುಂಪು ಯಾವ್ದಾಗುತ್ತೆ ನಾವು ನೋಡ್ಕೋಬೇಕು ಸರ್. ಕ್ವಶನ್ ಅರ್ಥ ಆಯ್ತಲ್ಲ? ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಸರ್. ನಾವು ಬರ್ರಿ ಸರ್. ಇವಾಗ ಫಸ್ಟ್ ಚೆಕ್ ಮಾಡಮ್ ಇವೆರಡು ಗುಂಪು. ಅಂದ್ರೆ ಇವೆರಡು ಸೇಮ್ ಇರ್ತಾವ, ಇವೆರಡು ಸೇಮ್ ಇರ್ತಾವ. ಇದಕ್ಕೆ ಸೇಮ್ ಆಗಿರೋದು ಹೇಳಿ ಅಂತ ಹೇಳಕತ್ತಾನ. ಇವಾಗ ಜೂಮ್ ಮಾಡ್ಬೋದಾ? ಕ್ವಶನ್ ಅರ್ಥ ಆಯ್ತಲ್ಲ? ನಾವು ನೋಡ್ರಿ ಸರ್, ಜೂಮ್ ಮಾಡ್ರಿ, ಪಟ್ಟನ ನೋಡ್ಕೊಡ್ರಿ. ಕ್ಲಿಯರ್ ಇವಾಗ? ಬರ್ರಿ ಸರ್. ಏನಿದೆ ಸರ್? ಕೆ ಇಂದ ಎನ್. ಕೆ ಎಷ್ಟನೇ ಅಕ್ಷರ ಇದೆ ಸರ್? 11. ಎನ್ ಎಷ್ಟನೇ ಅಕ್ಷರ ಇದೆ? 14. ಅಂದ್ರೆ ಪ್ಲಸ್ ಎಷ್ಟು ಮಾಡ್ಯಾನ ಸರ್ ಇಲ್ಲಿ? 3. ವೆರಿ ಗುಡ್ ಸರ್. ರೈಟಾ? ನಾವು ಇಲ್ಲಿಂದ ಸೇಮ್ ಮಾಡ್ಬಿಡ್ರಿ ಸರ್. ಇಲ್ಲಿ ಯಾವ್ದಿದೆ ಸರ್? ಇ ಇದೆ. ಇ ಎಷ್ಟನೇ ಅಕ್ಷರ ಇದೆ?
5ನೇ ಅಕ್ಷರ 5ರಲ್ಲಿ ಎಷ್ಟು ಮಾಡ್ಬೇಕು ಪ್ಲಸ್ 3 ಮಾಡಿದ್ರೆ ಯಾವ್ದು 8 ಅಂದ್ರೆ ಯಾವ್ದು ಸರ್ ಹೆಚ್ ಯಾವ ಆಪ್ಷನ್ಸ್ ಅಲ್ಲಿ ಇದೆ ಸರ್ ಇದು ಹೋಯ್ತು ಎರಡು ಉಳ್ಕೊಂಡು ಪಾಯಿಂಟ್ ಕ್ಲಿಯರ್ ಮತ್ತೆ ಇದು ಕರೆಕ್ಟ್ ಆಗಿಲ್ಲ ಅಂದ್ರೆ ಇದು ಗೊತ್ತಾಗಬೇಕಲ್ಲ ಎ ಎಷ್ಟು 1ನೇ ಅಕ್ಷರ ಡಿ ಎಷ್ಟು ಸರ್ 4ನೇ ಅಕ್ಷರ ಅಂದ್ರೆ +3 ಆಯ್ತಾ ಅಂದ್ರೆ ಫಸ್ಟ್ ಏನ್ ಮಾಡ್ಯಾನ +3 ಮಾಡ್ಯಾನ ಫಸ್ಟ್ ಅಕ್ಷರ ಎಚ್ ಬಂತು ಓಕೆ ಸರ್ ಫೈನ್ ನಾವು ಎಷ್ಟನೇ ಅಕ್ಷರ ಸರ್ 19 ಎಸ್ ಜಾಗದಲ್ಲಿ ಯಾವ್ದು ಸರ್ ಯು ಎಷ್ಟನೇ ಅಕ್ಷರ ಸರ್ 21 ಅಂದ್ರೆ ಪ್ಲಸ್ ಎಷ್ಟು ಮಾಡ್ಯಾನ ಸರ್ ಇಲ್ಲಿ 19ಗೆ ಎಷ್ಟು 21 ಆಗತ್ತ 2 ಅಂದ್ರೆ +2 ಮಾಡ್ಯಾನ ಸರ್ ಇಲ್ಲಿ ರೈಟಾ ನಾವು ಸೇಮ್ ಜಿ ಎಷ್ಟನೇ ಅಕ್ಷರ ಸರ್ 7 ಐ ಎಷ್ಟನೇ ಅಕ್ಷರ ಸರ್ 9 ಅಂದ್ರೆ +2 ಆಯ್ತಾ ಸೇಮ್ ಇವಾಗ ಮಾಡ್ರಿ ಸರ್ ಯಾವ್ದಿದೆ ಸರ್ ಇಲ್ಲಿ ನಮ್ಗೆ ಓ ಇದೆ ಓ 15ನೇ ಅಕ್ಷರ 15ರಲ್ಲಿ 2 ಪ್ಲಸ್ ಮಾಡಿದ್ರೆ ಎಷ್ಟು 15ರಲ್ಲಿ ಎಷ್ಟು ಮಾಡಿದ್ರೆ 2 ಪ್ಲಸ್ ಮಾಡಿದ್ರೆ 17 ಯಾವ್ದು ಸರ್ ಕ್ಯೂ +2 ಮಾಡಿದ್ರೆ 17 ಬಂತಲ್ಲ 17 ಅಕ್ಷರ ಯಾವ್ದಾಗಿತ್ತು ಕ್ಯೂ ನೋಡ್ಕೊಡ್ರಿ ಸರ್ ಹೆಚ್ ಓ ಇದೆ ಹೋಯ್ತು ಹೆಚ್ ಕ್ಯೂ ಆನ್ಸರ್ ಎನಿ ಡೌಟ್ಸ್ ಇದ್ರಾಗಲ್ಲ 4ನೇ ಆಪ್ಷನ್ ಟ್ವಿಸ್ಟ್ ಮಾಡಕ್ ಹಾಗೆ ನಾವು ಅಲ್ಲಿ ಇದ್ದಿದ್ದು ಅಲ್ಲಿ ಯಾಕೆ ಬಟ್ ಇವಾಗ ಆನ್ಸರ್ ಬಂತಲ್ಲ ಕ್ಲಿಯರ್ ಆಲ್ ಡನ್ ಕೊನೆದು ಒಂದು ಚೆಕ್ ಮಾಡ್ಕೊಳ್ಳೋಣ ನಾವು ನೋಡ್ರಿ ಸರ್ ಫಾರ್ಮೇಟ್ ಇದು ಬಹಳ ಇಂಪಾರ್ಟೆಂಟ್ ಕೊನೆದು ಯಾವ್ದು ಸರ್ ಡಬ್ಲ್ಯೂ ಎಷ್ಟನೇ ಅಕ್ಷರ 23 ಡಬ್ಲ್ಯೂ ಯಾವ್ದಿದೆ 23 ಎಕ್ಸ್ ಎಷ್ಟಿದೆ ಸರ್ 24 ಅಂದ್ರೆ ಪ್ಲಸ್ ಎಷ್ಟಿದೆ 1 ನಾವು ಬರೀ ಸರ್ +1 +3 +2 +1 ಈ ಫಾರ್ಮೇಟ್ ಇದ್ರಾಗ ಫಾಲೋ ಮಾಡ್ಯಾನ ಎಷ್ಟು ಸರ್ ಹೇಳಾಕಿದ್ನಿ ನಾನು ಪದೇ ಹಿಂಗ್ ಬರ್ತಾ ಉಲ್ಟು ಬರ್ತದೆ ರೇಟ ನಾವು ಮಾಡ್ರಿ ಸರ್ ಇದರಲ್ಲಿ ಪಿ ಆದ್ಮೇಲೆ ಯಾವ್ದು ಬರುತ್ತೆ ಕ್ಯೂ +1 ವಿ ಆದ್ಮೇಲೆ ಯಾವ್ದು ಬರುತ್ತೆ ಸರ್ ವಿ ಆದ್ಮೇಲೆ ಡಬ್ಲ್ಯೂ V22 W23 ನಾವು ಡಬ್ಲ್ಯೂ ಬಂದಿದಿಲ್ಲ ಅಲ್ಲಿ HQW ಆಪ್ಷನ್ ನಂಬರ್ 2 ರೈಟ್ ಆನ್ಸರ್ ಎನಿ ಡೌಟ್ಸ್ ಫಾರ್ಮೇಟ್ ಏನ್ ಮಾಡ್ಯಾನ ಸರ್ +2 +1 +3 +2 +1 ಮುಂದೆ ಏನ್ ಮಾಡ್ಬೋದು ಸರ್ -3 -2 -1 ಮಾಡ್ಬೋದು ಹೇಗಾರ ಮಾಡಬಹುದಿಲ್ಲ ಒಂದು ಫಾರ್ಮೇಟ್ ಸಿಕ್ಕಿದೆ ಅಲ್ಲ ಎನಿ ಡೌಟ್ಸ್ ನೋ ಡೌಟ್ಸ್ ಹೋಗ್ಬೋದಾ ಇದನ್ನ ನೀವು ಜಸ್ಟ್ 30 ಸೆಕೆಂಡ್ ಅಲ್ಲಿ ಮಾಡ್ಬೇಕು ಸರ್ ಸೂಪರ್ ಸ್ಪೀಡ್ ಇರ್ತಾರಲ್ಲ ನಿನ್ನೆ ಮಾಡಕತ್ತಿರಲ್ಲ ಅವ್ರು ಮಾಡ್ತಾರ ನೋಡ್ರಿ ಪಾಯಿಂಟ್ ಕ್ಲಿಯರ್ ಇಲ್ಲಿ ನಾವು ಬರ್ರಿ ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದಿದೆ ಸರ್ ಇದು 6 ಯಾವ್ದಿದೆ ಕ್ವಶನ್ ನಂಬರ್ 6 ಬರ್ರಿ ಸರ್ ಕ್ವಶನ್ ನಂಬರ್ 6 ಏನಿದೆ ಇನ್ ಸರ್ಟನ್ ಲ್ಯಾಂಗ್ವೇಜ್ ಕೋಡಿಂಗ್ ಡಿಕೋಡಿಂಗ್ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಏನ್ ಮಾಡ್ಯಾರ ಸರ್ ಫೇವರ್ ಏನ್ ಮಾಡ್ಯಾರ ಸರ್ ಏನೋ ಸಮಥಿಂಗ್ ಬರ್ದಿದ್ದಾರೆ ಸರ್ ಎಂದು ಬರೆಯಲಾಗುತ್ತದೆ ಅದನ್ನ ರಿವೀಲ್ ಇದ್ದಿದ್ದು ಏನ್ ಬರ್ದಾರ ಸರ್ ರೈಟಾ ಏನೋ ಸಮಥಿಂಗ್ ಬರೆದಿದೆ ಸರ್ ಒಟ್ಟಾರೆ ರೈಟಾ ನೆಕ್ಸ್ಟ್ ಅದೇ ಭಾಷೆಯಲ್ಲಿ ಮಿರಾಕಲ್ ನ ಏನ್ ಬರೀತೀರ ಅಂತ ಅರ್ಥ ಏನ್ ಕಾಣಾಗ್ತದೆ ಇದ್ರಾಗ ನೋಡ್ರಿ ವಿಚಾರ ಮಾಡ್ರಿ ಈ ರೀತಿ ಬಂದಾಗ ಅದರ ಸಂಖ್ಯೆ ನೋಡೋದೇನು ಗಡಬಡಿ ಏನೋ ಮಾಡ್ಯಾನ ಏನ್ ಮಾಡ್ಯಾನ ಸರ್ ಇಲ್ಲಿ ಹಿಂದ ಮುಂದ ಮಾಡ್ಯಾನ ಸರ್ ರೈಟಾ ಲೆಫ್ಟ್ ಟು ರೈಟ್ ಟು ಲೆಫ್ಟ್ ರೈಟಾ ನಾವು ಬರೀ ಸರ್ ಏನ್ ಮಾಡ್ಯಾನ ನೋಡ್ರಿ ಸರ್ ಆರ್ ಕೊನೆಯಲ್ಲಿ ಇತ್ತು ಇದನ್ನ ಫಸ್ಟ್ ಹಚ್ಚನ ಅದ್ರ ಪಕ್ಕದಲ್ಲಿ ಇವು ಇತ್ತು ಇವು ಇಲ್ಲಿ ಓ ಇದೆ ಹಿಂಗ್ ಬಂದ್ ಸರ್ ಓ ಎಲ್ಲಿದ ಹಿಂಗ್ ಬಂದಿಲ್ಲ ಇದು ಯಾವ್ದು ಬಂದಿದೆ ಸರ್ ಎಫ್ ಇದೆಯಲ್ಲ ಇದು ಎಫ್ ಯಾವಾಗ ಸರ್ ಇದನ್ನ ಲಾಸ್ಟಿಗೆ ಹಚ್ಚನ ಎ ಈ ಕಡೆ ಲಾಸ್ಟಿಗೆ ಬಂದಿದೆ ಸರ್ ವಿ ಇದ್ರ ಲಾಸ್ಟಿಗೆ ಬಂದಿದೆ ಸರ್ ರೈಟಾ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ ಇದ್ರಲ್ಲಿ ಮಿಸ್ ಆಗಿದೆ ಇರ್ಲಿ ಬರ್ರಿ ಸರ್ ಇದನ್ನ ಬಿಟ್ಬಿಡ್ರಿ ಯಾವ್ದು ಬರ್ಲಿ ಇಲ್ಲಿದೆ ನೋಡ್ರಿ ಸರ್ ರೈಟಾ ನಾವು ಆರ್ ಲಾಸ್ಟಿಗೆ ಇತ್ತು ಫಸ್ಟ್ ಆಗಿದೆ ಯು ಸೆಕೆಂಡ್ ಒನ್ ಇತ್ತು ಈ ಕಡೆ ಬಂದಿದೆ ಸರ್ ಓ ಈ ಕಡೆ ಉಲ್ಟಾ ಬಂದಿದೆ ಸರ್ ನಾವು ವಿ ಇದೆ ವಿ ಉಲ್ಟಾ ಬಂದಿದೆ ಸರ್ ಎ ಇದೆ ಇಲ್ಲಿ ಉಲ್ಟಾ ಬಂದಿದೆ ಸರ್ ನಾವು ಎಫ್ ಇದೆಯಲ್ಲ ಅಗೇನ್ ಎಫ್ ಇದೆಯಲ್ಲ ಎಫ್ ಫಸ್ಟ್ ಇದೆ ಏನಾಗಿದೆ ಸರ್ ಲಾಸ್ಟಿಗೆ ಹೋಗಿದೆ ಅಂದ್ರೆ ಉಲ್ಟಾ ಮಾಡ್ಯಾನ ಅಷ್ಟೇ ಕ್ಲಿಯರ್ ಇದೆಯಲ್ಲ ಎನಿ ಡೌಟ್ಸ್ ನೋ ಡೌಟ್ಸ್ ನಾವು ಉಲ್ಟಾ ಮಾಡ್ರಿ ಸರ್ ನೀವು ಯಾವ್ದನ್ನ ಮಿರಾಕಲ್ನ ಇವಾಗ ಉಲ್ಟಾ ಅಂದ್ರೆ ಏನ್ ಮಾಡ್ಬೇಕು ಸರ್ ಫಸ್ಟ್ ಯಾವ್ದು ಬರಿಬೇಕು ನಾವು ಇ ಅದಾದ್ಮೇಲೆ ಯಾವ್ದು ಬರಿಬೇಕು ಎಲ್ ಅದಾದ್ಮೇಲೆ ಯಾವ್ದು ಬರಿಬೇಕು ಸಿ ಅದಾದ್ಮೇಲೆ ಯಾವ್ದು ಬರಿಬೇಕು ಸರ್ ಎ ಅದಾದ್ಮೇಲೆ ಯಾವ್ದು ಬರಿಬೇಕು ಆರ್ ಅದಾದ್ಮೇಲೆ ಯಾವ್ದು ಸರ್ ಐ ಅದಾದ್ಮೇಲೆ ಯಾವ್ದು ಸರ್ ಎಂ ಇ ಎಲ್ ಸಿ ಇಲ್ಲಿ ಅದ ಇದ್ರಾಗಿಲ್ಲ ಸರ್ ಇ ಎಂ ಅದ ಇ ಸಿ ಇದನ್ನು ಬರಲ್ಲ ಸರ್ ಇ ಎಲ್ ಸಿ ಎ ಆರ್ ಐ ಎಂ ಇ ಎಲ್ ಸಿ ಎ ಆರ್ ಐ ಎಂ ಆಪ್ಷನ್ ನಂಬರ್ ಯಾವ್ದಿದೆ ಸರ್ ಇಲ್ಲಿ 2 ರೈಟ್ ಆನ್ಸರ್ ಇದೆ ಸರ್ ಯಾವ್ದಾಗತ್ತಾ 2 ಕ್ಲಿಯರ್ ಇದೆ ಇದು ಬರಲ್ಲ ಇ ಸಿ ಅದಲ್ಲ ಇದು ಬರಲ್ಲ ಇ ಎಂ ಇದನ್ನು ಬರಲ್ಲ ಇ ಸಿ ಇದನ್ನು ಬರಲ್ಲ ಇ ಎಲ್ ಬರ್ಬೇಕಾಯ್ತು ಬರಲ್ಲ ಒಂದೇ ಫಸ್ಟ್ ಆಪ್ಷನ್ಸ್ ಅದ ನಾವೇ ಸುಮ್ಮನೆ ಉಲ್ಟಾ ಮಾಡಕತ್ತೀವಿ ಪಾಯಿಂಟ್ ಕ್ಲಿಯರ್ ಎನಿ ಡೌಟ್ಸ್ ಏನ್ ಮಾಡಿ ಆನ್ಸರ್ ಇಲ್ಲಿ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ್ದಿದೆ ಸರ್ ಅಕ್ಷರ ಏನಿದೆಲ್ಲ ಈ ಲೆಟರ್ಸ್ ಏನಿದೆ ಈ ಲೆಟರ್ಸ್ ಏನ್ ಮಾಡ್ಯಾನ ಸರ್ ಹಿಂದ್ಗಡೆಯಿಂದ ಬರ್ಕೊಂಡ್ ಬಂದಿದ್ದಾನೆ ಇದು ಸೀದಾ ಇದೆ ಅದನ್ನ ಉಲ್ಟಾ ಬರ್ದಾನ ಡೈರೆಕ್ಷನ್ ಏನಿಲ್ಲ ಸರ್ ಇವಾಗ ಈ ಅಕ್ಷರ ಯಾವ ಡೈರೆಕ್ಷನ್ ಈ ಡೈರೆಕ್ಷನ್ ಅವ್ನು ಏನ್ ಮಾಡ್ಯಾನ ಸರ್ ಇದೇ ಅಕ್ಷರ ಏನ್ ಮಾಡ್ಯಾನ ಸರ್ ಉಲ್ಟಾ ಹಿಂಗ್ ಬರದಾನ ಬರ್ಕೊಂಡ್ ಬಂದಲ್ಲ ಅಲ್ಲಿ ಇಲ್ಲಿದೆ ಉಲ್ಟಾ ಹಿಂಗ್ ಬರೀರಿ ಸರ್ ಇಲ್ಲಿಂದ ಆರ್ ಯು ಓ ವಿ ಎ ಎಫ್ ನೀವೇನ್ ಮಾಡ್ರಿ ಸರ್ ಸೇಮ್ ಇದನ್ನ ಉಲ್ಟಾ ಬರ್ದ್ ಬಿಡ್ರಿ ಇವಾಗ ಸಿಂಪಲ್ ಅದ ಟಫ್ ಇದೆ ಇದು ಟಫ್ ಇಲ್ಲ ಸರ್
ಅವಾಗ ನೀವು ಈ ರೀತಿ ಈಸಿದೆ ಗೊತ್ತಾಗತ್ತ. ಬಟ್ ನೋಡ್ಕೋಬೇಕು ಸರ್, ಬೇರೆ ಕೇಸಲ್ಲಿ ಇಲ್ಲಿರ್ತಕ್ಕಂಥ ಅಕ್ಷರ ಸೇಮ್ ಇಲ್ಲ, ಇಲ್ಲಿರೋ ಎಲ್ಲ ಅಕ್ಷರಗಳು ಇಲ್ಲಿದಾವ ಅಂತ ಹೇಳಿದ್ರೆ ಸಮಥಿಂಗ್ ಹಿಂದೆ ಮುಂದೆ ಅಥವಾ ಒಂದು ಗ್ಯಾಪ್ 2 ಗ್ಯಾಪ್ ಮಾಡಿರ್ತಾನೆ, ನೀವು ನೋಡ್ಕೋಬೇಕು ಸರ್. ಇವಾಗ ಹಿಂದ್ಗಡೆ ಬರೋದು ಅವಾಗ ಏನ್ ಮಾಡ್ತಾನೆ, ಗ್ಯಾಪ್ ಮಾಡಿರ್ತಾನೆ, ಒಂದ್ ಅಕ್ಷರ ಬಿಟ್ಟು ಒಂದ್ ಅಕ್ಷರ ಬರ್ದಿರ್ತಾನೆ. ಬಟ್ ಇಲ್ಲಿರ್ತಕ್ಕಂಥ ಅಕ್ಷರ ಎಲ್ಲ ಈ ಕಡೆ ಇರ್ತಾವ. ಪಾಯಿಂಟ್ ಕ್ಲಿಯರ್? ಎನಿ ಡೌಟ್ಸ್? ನೋ ಡೌಟ್ಸ್? ಹೋಗ್ಬೋದ ಮುಂದಕ್ಕ? ನಾವು ಬೇಕಾದ್ರೆ ರಿವೀಲ್ ಏನಿಲ್ಲ ಅದನ್ನು ನೋಡ್ಕೊಡ್ರಿ ಸರ್, ಅದ್ರದ್ದು ಅದು ಸೇಮ್ ಬರುತ್ತೆ ಸರ್, ನೋಡ್ಕೊಡ್ರಿ ಸರ್. ರಿವೀಲ್ ಏನಿದೆ ಸರ್, ಎಲ್ಲಿದೆ ಅಂದ್ರೆ ಎಲ್ಲಿ ಫಸ್ಟ್ ಬರ್ತಾ, ಆಮೇಲೆ ಯಾವ್ದು ಬರ್ತಾರೆ ಎ, ಅದಾದ್ಮೇಲೆ ಯಾವ್ದು ಬರ್ತಾರೆ ಇ, ಅದಾದ್ಮೇಲೆ ಯಾವ್ದು ವಿ, ಅದಾದ್ಮೇಲೆ ಇ, ಅದಾದ್ಮೇಲೆ ಆರ್ ಸರ್. ಇದು ಎಲ್ಲ ಅಕ್ಷರ ಇಲ್ಲಿದಾವಲ್ಲ, ಎಲ್ ಎ ಇ ವಿ ಇ ಆರ್, ಡೌಟೇ ಇಲ್ಲ. ಪಾಯಿಂಟ್ ಕ್ಲಿಯರ್? ಈಸಿ ಇದೆ ಸರ್. ಈ ರೀತಿ ಬಂದ್ರೆ ಮತ್ತೆ ಯಾವುದೇ ಕಾರಣಕ್ಕೆ ಬಿಡಬಹುದು. ಆನ್ಸರ್ ಏನಾಗಿತ್ತು ಇದಕ್ಕ? ಆನ್ಸರ್ ಏನಾಗಿತ್ತು? ಸೆಕೆಂಡ್ ಒನ್. ಪಾಯಿಂಟ್ ಕ್ಲಿಯರ್? ನಾವು ಬರ್ರಿ ಸರ್. ಕ್ವಶನ್ ನಂಬರ್ ಯಾವುದೇ? 7. ಪಟ್ಟ ನೋಡ್ಕೊಡ್ರಿ ಸರ್. 7 ಏನ್ ಸರ್, ಕೊಟ್ಟಿರೋ ಸರಣಿಯನ್ನು ಪೂರ್ಣಗೊಳಿಸಲು ಯಾವ ಅಕ್ಷರ ಕ್ಲಸ್ಟರ್ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರ್ತದ ಸರ್? ರೈಟಾ? ನಾವು ಇದು ಸೇಮ್ ಇದೆ, ಇದು ಇದನ್ನ ಫಾಲೋ ಮಾಡಾಕತ್ತದ, ಇದು ಇದನ್ನ ಫಾಲೋ ಮಾಡಾಕತ್ತದ. ಇವಾಗ ಇಲ್ಲಿ ಯಾವ್ದು ಬರ್ತಾ, ಇದು ಇದನ್ನ ಫಾಲೋ ಮಾಡಬೇಕು. ಪಾಯಿಂಟ್ ಕ್ಲಿಯರ್? ನೋಡ್ಕೋಬಹುದಾ? ಸರಣಿ ಕ್ರಮದಲ್ಲಿ ಕೂಡ ರೈಟಾ ರೈಟಾ ಲೆಟರ್ ಸೀರೀಸ್ ಅಂತ ಕರಿತೀರಿ ಇದನ್ನ. ರೈಟಾ? ನಾವು ಬರೀ ಸರ್ ಎಷ್ಟನೇ ಅಕ್ಷರ ಇದೆ? 19. ಕ್ಯೂ ಎಷ್ಟನೇ ಅಕ್ಷರ? ಕ್ಯೂ 17. 19ರಿಂದ 17 ಅಂದ್ರೆ -2 ನಾ? -2 ಸರ್. ವೆರಿ ಗುಡ್. ನಾವು ಇಲ್ಲಿ ಯಾವ್ದಿದೆ ಸರ್? ಕ್ಯೂ ಇದೆ. ಕ್ಯೂ 17 ಆದ್ರೆ ಓ -2 ಮಾಡ್ರಿ ಸರ್. 17ರಲ್ಲಿ 15 ಅಕ್ಷರ ಯಾವ್ದಿದೆ ಸರ್? ಓ. ಪಾಯಿಂಟ್ ಕ್ಲಿಯರ್? ನಾವು ಓ 15ರಲ್ಲಿ 2 ಮೈನಸ್ ಮಾಡ್ರಿ 13 ಸರ್. 13ನೇ ಅಕ್ಷರ ಯಾವ್ದು ಬರುತ್ತೆ ಸರ್? ಫಸ್ಟ್ 13ನೇ ಅಕ್ಷರ ಯಾವ್ದು? ಎಂ. ಎಂ ಇದೆ ಆಪ್ಷನ್ಸ್ ಅಲ್ಲಿ, ಎಂ ಇದೆ ಸರ್ ಎಲ್ಲ ಕಡೆ. ಕೇನ್ ಇದೆ, ಕೆ ಚೆಕ್ ಮಾಡಿ, ಸೆಕೆಂಡ್ ಲೆಟರ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಆದ್ರೂ ಫಾರ್ಮೆಟ್ ಬೇಕು ಸರ್, ನಮ್ಗೆ ಚೆಕ್ ಮಾಡ್ಕೊಡ್ರಿ ಸರ್. ನಾವು ಇ ಇದೆ, ಇ ಎಷ್ಟನೇ ಅಕ್ಷರ ಸರ್? 5ನೇ ಅಕ್ಷರ. ಈ ಜಾಗದಲ್ಲಿ ಯಾವ್ದು ಬಂದ? ಜಿ 7 ಅಂದ್ರೆ +2 ಏನ್ ಮಾಡ್ಯಾನ ಸರ್? ಇಲ್ಲಿ +2 ಮಾಡ್ಯಾನ. ಪಾಯಿಂಟ್ ಕ್ಲಿಯರ್ ಇದಲ್ಲ? ನಾವು ಜಿ ಇದೆ ಸರ್, ಜಿ ಅಲ್ಲಿ +2 ಮಾಡ್ರಿ ಸರ್, ಅಂದ್ರೆ ಐ ಬಂತಲ್ಲ 9 ರೈಟ್. 9ರಲ್ಲಿ +2 ಮಾಡ್ರಿ, ಯಾವ್ದು ಬರುತ್ತೆ ಸರ್? 11. 11 ಅಂದ್ರೆ ಯಾವ್ದು ಸರ್? ಕೆ. ನಾವ್ ಇಲ್ಲಿದೆಲ್ಲ ಕೆ, ಎಲ್ಲ ಕಡೆ ಕೆ ಇದೆ ಸರ್, ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಡೈರೆಕ್ಟ್ ಆಗಿ ನೀವು 3ನೇ ಅಕ್ಷರ ಚೆಕ್ ಮಾಡಿ ಆನ್ಸರ್ ಮಾಡಬಹುದು. ಬಟ್ ನಿಮ್ಗೆ ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಕತ್ತೀನಿ ಅಷ್ಟೇ. ನೀವು ಈ ರೀತಿ ಸೇಮ್ ಇದಾಗ ಸೇಮ್ ಎಲ್ಲ 4 ಆಪ್ಷನ್ಸ್ ಅಲ್ಲಿ 2 ಅಕ್ಷರಗಳು ಸೇಮ್ ಇದಾಗ ಬಿಟ್ಬಿಡ್ರಿ, ಯಾವ್ದು ಸೇಮ್ ಇಲ್ಲ ಅಲ್ಲಿಂದ ಚೆಕ್ ಮಾಡ್ಕೋಬೇಕು, ಟೈಮ್ ಸೇವ್ ಮಾಡ್ಕೋಬೇಕು. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ಬರ್ರಿ ಸರ್, ಯಾವ್ದಿದೆ? 3ನೇ ಅಕ್ಷರ. ಜೆ ಎಷ್ಟನೇ ಅಕ್ಷರ ಇದೆ ಸರ್? 10. ಇದು 3ನೇ ಅಕ್ಷರ ಯಾವ್ದು ಸರ್? ಎಂ 13ನೇ ಅಕ್ಷರ ಅಂದ್ರೆ ಪ್ಲಸ್ ಎಷ್ಟು ಮಾಡ್ಯಾನ ಸರ್? ಇಲ್ಲಿ 3 ನೋಡ್ರಿ, -2 +3 +2 ಇವಾಗ +3. ಫಾರ್ಮೆಟ್ ಅರ್ಥ ಆಗೋದಲ್ಲ? ನಾವು +3 ಮಾಡ್ರಿ ಸರ್. ಇವಾಗ 13ರಲ್ಲಿ 3 ಸೇರಿಸಿದೆ ಸರ್, 16. 16ರ ಅಕ್ಷರ ಯಾವ್ದಾಗಿತ್ತು? ಪಿ ಇದೆ. ನಾವು ಇವಾಗ ಪಿ ಅಲ್ಲಿ 3 ಸೇರಿಸ್ರಿ, ಎಷ್ಟಾಗಿತ್ತು ಅಂದ್ರೆ 16ರಲ್ಲಿ 3 ಸೇರಿಸ್ರಿ 19. 19ನೇ ಅಕ್ಷರ ಯಾವ್ದಾಗಿತ್ತು? ಎಸ್. ಇವಾಗ 19ನೇ ಅಕ್ಷರ ಯಾವ್ದು ಬರುತ್ತೆ ಸರ್? ಎಸ್. ಎಂ ಕೆ ಎಸ್. ನಾವು ಬರ್ರಿ ಸರ್, ಎಂ ಟಿ ಆದ ಎಂ ಕೆ ಎಂ ಅದ ರೈಟಾ? ಆಪ್ಷನ್ ನಂಬರ್ ಯಾವ್ದು? 4. ಎಂ ಕೆ ಎಸ್ ಒಂದೇ ಆಪ್ಷನ್ಸ್ ಇಲ್ಲ ರೈಟಾ? ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ನಾವು ಸೇಮ್ ಫಾರ್ಮೆಟ್ ಇಲ್ಲಿ ಮುಂದುವರೆದಿರ್ತದೆ, ನೋಡ್ಕೊಡ್ರಿ, ಚೆಕ್ ಮಾಡ್ಕೊಡ್ರಿ ನೀವು ರೈಟಾ? ಕೊನೆ ಅಕ್ಷರ ನೋಡ್ಕೋಬಹುದಲ್ಲ? ನಾವು ಬರೀ ಡಬ್ಲ್ಯೂ ಎಷ್ಟನೇ ಅಕ್ಷರ ಇದೆ? 23. ಡಬ್ಲ್ಯೂ ಜಾಗದಲ್ಲಿ ಅದ ಟಿ. ಟಿ ಎಷ್ಟನೇ ಅಕ್ಷರ ಸರ್? 20 ಅಂದ್ರೆ ಮೈನಸ್ ಏನ್ ಮಾಡ್ಯಾನ ಸರ್? ಇಲ್ಲಿ 3 ನೋಡ್ರಿ, -2 +3 +3 -3. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ನಾವು ಬರೀ ಸರ್ ಇವಾಗ ಟಿ ಇದೆ, ಟಿ ಅಲ್ಲಿ ನಾವು ಮೈನಸ್ ಮಾಡ್ಬೇಕು. ಟಿ ಅಲ್ಲಿ -3 ಮಾಡಿದ್ರೆ ಎಷ್ಟು ಸರ್? 17. 17 ಅಕ್ಷರ ಯಾವ್ದಿದೆ ಸರ್? ಇಲ್ಲಿ ಕ್ಯೂ ಇದೆ. ನಾವು ಕ್ಯೂ ಅಲ್ಲಿ -3 ಮಾಡ್ರಿ ಅಂದ್ರೆ 17ರಲ್ಲಿ -3 ಮಾಡ್ರಿ, ಎಷ್ಟು ಉಳಿತು? 14. 14ನೇ ಅಕ್ಷರ ಯಾವ್ದಿದೆ? ಎನ್. ಯಾವ್ದು ಬರ್ ಸರ್? ಎನ್. ನಾವು ಇದು ಆಪ್ಷನ್ಸ್ ಅಲ್ಲಿ ಇದೆಯಲ್ಲ? ಡೌಟ್? ಫಾರ್ಮೆಟ್ ಏನ್ ಮಾಡ್ಯಾನ ಸರ್ ಇಲ್ಲಿ? ಅರ್ಥ ಆಗ್ತಾ ಇದೆಯಲ್ಲ? ಇದೇ ಫಾರ್ಮೆಟ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. 10 days 11 days ಅಲ್ಲಿ ಫುಲ್ ಪ್ರಾಕ್ಟೀಸ್ ಮಾಡ್ರಿ. ಮತ್ತೆ ಎಲ್ಲೂ ಹೋಗಲ್ಲ ಸರ್, ರೀಸನಿಂಗ್ ಕ್ವಶನ್ಸ್ ಎಲ್ಲಿ ಬರ್ಬೇಕು ಎಲ್ಲವೂ ಬರ್ತಾವ ಆಲ್ಮೋಸ್ಟ್. ಆಲ್ ಡನ್? ಹೋಗ್ಬೋದಾ ಮುಂದಕ್ಕ? ಏನೋ ಡೌಟ್ಸ್? ಮುಂದೆ ಚೆಕ್ ಮಾಡೋ ಅವಶ್ಯಕತೆ ಇದೆಯಾ? ಮಾಡ್ಕೊಡ್ರಿ ಸರ್ ಚೆಕ್. ಹೋಗಿ ಆರಾಮಾಗಿ ಪ್ರಾಕ್ಟೀಸ್ ಮಾಡಿ ಮಾಡ್ಕೊಡ್ರಿ, ಬರ್ತದ, ಅದು ಎಲ್ಲಿ ಹೋಗಿಲ್ಲ ಸರ್ ರೈಟಾ? ಇವಾಗ ಬಂದಿತ್ತಲ್ಲ ಎಂ ಫಾರ್ಮೆಟ್ ಏನಿತ್ತು ಹೇಳ್ರಿ ನಮಗ? +2 ಇತ್ತ -2 ಇತ್ತ? -2 +2 +3 ಮೈನಸ್ ಏನಾಗಿತ್ತು? 3 ಆಗಿತ್ತು. ನಾವು ಎಂ ಎಷ್ಟನೇ ಅಕ್ಷರ ಇದೆ? 13. 13 ಆಪ್ಷನ್ ಇಲ್ಲ, ನೋಡ್ಕೊಡ್ರಿ, ಕ್ರಾಸ್ ಚೆಕ್ ಮಾಡ್ಕೊಡ್ರಿ. ಎಂ 13 ಇದೆ. 13ಕ್ಕೆ ಪ್ಲಸ್ ಮೈನಸ್ ಮಾಡಿದ್ರೆ ಎಷ್ಟಾಗತ್ತ? 13ರಲ್ಲಿ 11. 11ನೇ ಅಕ್ಷರ ಕೆ ಇದೆಲ್ಲ, ಕೆ ಇದೆಲ್ಲ ಕೆ ರೈಟಾ? ನೆಕ್ಸ್ಟ್ 2ನೇ ಅಕ್ಷರ ಬರ್ರಿ, ಕೆ ಇದೆ. ಕೆ ಅಲ್ಲಿ +2 ಮಾಡ್ರಿ, ಕೆ ಅಂದ್ರೆ 11. 11ರಲ್ಲಿ 2 ಮಾಡಿದ್ರೆ ಎಂ. 11ರಲ್ಲಿ 2 ಮಾಡಿದ್ರೆ ಎಷ್ಟು? 13. 13 ಅಂದ್ರೆ ಯಾವ್ದು ಸರ್? ಎಂ ಇದೆಯಾ? ಎಂ. ಓಕೆ ಸರ್. ಇಲ್ಲಿ ಎಸ್ ಇದೆ ಸರ್, ಎಸ್ ಅಲ್ಲಿ +3 ಮಾಡ್ಬೇಕು. ಎಸ್ ಅಂದ್ರೆ 19. 19ರಲ್ಲಿ +3 ಮಾಡಿದ್ರೆ ಎಷ್ಟು? 22. 22ನೇ ಯಾವ್ದು ಅಕ್ಷರ? ವಿ. 22 ಅಲ್ಲಿ ಯಾವ್ದು ಬರುತ್ತ? ವಿ. ಓಕೆ ಸರ್. ಎನ್ ಎಷ್ಟನೇ ಅಕ್ಷರ ಇದೆ ಸರ್? 14ನೇ ಅಕ್ಷರ.
ನಾವು 14ರಲ್ಲಿ -3 ಮಾಡ್ರಿ 11 ಅಕ್ಷರ ಯಾವ್ದಿದೆ ಕೆ ಬಂತಲ್ಲ ಸೀರೀಸ್ ಮುಂದಿನದು ಬಂತಲ್ಲ ಎನಿ ಡೌಟ್ಸ್ ಹಿಂಗ್ ಕ್ರಾಸ್ ಚೆಕ್ ಮಾಡ್ಕೊಡ್ರಿ ಪ್ರಾಕ್ಟೀಸ್ ಮಾಡ್ರಿ ಇವಾಗ ಕ್ರಾಸ್ ಚೆಕ್ ಮಾಡೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಆಗತ್ತಾ ಏನು ಲಾಸ್ ಆಗಲ್ಲ ಸರ್ ನಿಮಗೆ ಅರ್ಥ ಆಯ್ತಾ ಸುಮ್ನೆ ಅಂದಿಲ್ಲ ದೊಡ್ಡವ್ರು ಏನಂದ್ರ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಾರಿಲ್ಲ ಕೇಳಬೇಕಿಲ್ಲ ನಮ್ನ ಯಾರನ್ನ ಕೇಳ್ಕೊಬೇಡ್ರಿ ಅವ್ರ ಅನುಭವಿಸ್ತಾರ ಅನುಭವ ಗೊತ್ತಿಲ್ಲ ಅವ್ರದವ್ರ ಮಾತು ಕೇಳ್ರಿ ಸರ್ ಪಾಯಿಂಟ್ ಕ್ಲಿಯರಾ ಆಲ್ ಡನ್ ಏನ್ ಇಟ್ಟು ಸೀರಿಯಸ್ ಅದಿರಿ ಇವತ್ತು 7-8 ಕ್ವಶನ್ ಆಯ್ತು ಇಟ್ಟು ಸೀರಿಯಸ್ಸಾ ಯಾರು ಏನ್ ಅಂದಿಲ್ಲಪ್ಪ ನಾ ಅಷ್ಟು ಸೀರಿಯಸ್ ಆಗಿ ಹೋಗ್ಬಿಡ್ರಿ ನೀವು ಯಾವ್ದಾವ್ದು ತಲೆಯಲ್ಲಿ ಹಾಕೊಂಡು ಏನು ಆರಾಮ್ ಕೂಲಾಗಿ ಕೇಳ್ರಿ ಬಹಳ ಸೀರಿಯಸ್ ಆಗಿದೆನಾ ಬಹಳ ಸೀರಿಯಸ್ ಹೇಳಾಕತ್ತೀನಿ ನಾನು ಇಲ್ಲ ಅಲ್ಲ ನಾ ಸೀರಿಯಸ್ ಹೇಳಲ್ಲ ಸೀರಿಯಸ್ ಹೇಳಾಕತ್ತೀನಿ ಇಲ್ಲ ಅಲ್ಲ ಕೂಲಾಗಿ ಕೇಳ್ರಿ ಸರ್ ಆಲ್ ಡನ್ ಓಕೆ ಇದುವರೆಗೆ ಏನು ಡೌಟ್ಸ್ ಅದ ಏನು ಡೌಟ್ಸ್ ಇಲ್ಲ ಬರ್ರಿ ಸರ್ ಇವಾಗ ಏನ್ ಬರ್ರಿ ಸರ್ ಕ್ವಶನ್ ನಂಬರ್ ಯಾವ್ದು ನೆಕ್ಸ್ಟ್ 8ಕ್ಕೆ ಬರ್ರಿ ಸರ್ ಏನಿದೆ ಸರ್ 8ನೇ ಕ್ವಶನ್ ಇನ್ ಸರ್ಟನ್ ಕೋಡ್ ಏನಿದೆ ಸರ್ ಹಸ್ಬೆಂಡ್ ಹಸ್ಬೆಂಡ್ ಏನ್ ಬರ್ದಾರ ಸರ್ DNASB ರೈಟಾ ಬರ್ದಿದಾರಂತೆ ಹಂಗ್ ಕ್ಲಾರಿಟಿ ಏನ್ ಬರ್ದಾರ ಸಮಥಿಂಗ್ ಏನೋ ಇರ್ಲಿ ಬರ್ದಿದ್ದಾರೆ ಸರ್ ಇವಾಗ ಏನ ಸರ್ ಹಾರ್ಬರ್ ಇದೇನಿಲ್ಲ ಇದನ್ನ ಹೆಂಗ್ ಬರೀತೀರಾ ಅಂತ ಕ್ವಶನ್ ಆನ್ಸರ್ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಸ್ಬೆಂಡ್ ಅನ್ನ ಹಿಂಗ್ ಬರ್ದೀವಿ ಸರ್ ಇದು ಉಲ್ಟಾ ಬರ್ದ ವಿಚಾರ ಮಾಡ್ರಿ ಸರ್ ಇಲ್ಲಿ ಇರ್ತಕ್ಕಂಥ ಲೆಟರ್ ಎಲ್ಲ ಕಾಣಕತ್ತಾವಲ್ಲ ಸೇಮ್ RD ಕ್ವಶನ್ ಬಂದಿತ್ತಲ್ಲ ಉಲ್ಟಾ ಮಾಡ್ರ RD ಕ್ವಶನ್ ಬಂದಿತ್ತಲ್ಲ ಸೇಮ್ ಅದ ನೋಡ್ಕೊಡ್ರಿ ಸರ್ ಇವಾಗ ಹಸ್ಬೆಂಡ್ ಇದೆ ಇದು ಸೀರಿಯಲ್ ಇದೆ ಇದನ್ನ ಏನ್ ಮಾಡ್ರಿ ಸರ್ ಇವಾಗ ಉಲ್ಟಾ ಮಾಡ್ರಿ ನೀವು ಈಗ ಉಲ್ಟಾ ಈಗ ನೋಡ್ಕೊಡ್ರಿ ಸರ್ ಇದು ಕರೆಕ್ಟ್ ಆಗಿಲ್ಲ ಇವಾಗ ಉಲ್ಟಾ ಮಾಡಿದನ ಡಿ ಏನ್ ಮಾಡ್ಯಾನ ಸರ್ ಫಸ್ಟ್ ಬರ್ದಾನ ಅದಾದ್ಮೇಲೆ ಯಾವ್ದು ಬರ್ತಾರ ಎನ್ ಅದಾದ್ಮೇಲೆ ಎ ಅದಾದ್ಮೇಲೆ ಬಿ ಅದಾದ್ಮೇಲೆ ಎಸ್ ಅದಾದ್ಮೇಲೆ ಯು ಅದಾದ್ಮೇಲೆ ಹೆಚ್ ಸರ್ ಪಾಯಿಂಟ್ ಕ್ಲಿಯರ್ ನಾವೇನ್ ಮಾಡ್ಬೇಕು ಸರ್ ಉಲ್ಟಾ ಮಾಡ್ಬೇಕು ಫಸ್ಟ್ ಯಾವ್ದು ಬರ್ತಾರ ನಮ್ದು ಇವಾಗ ಫಸ್ಟ್ ಯಾವ್ದು ಬರ್ಬೇಕು ಸರ್ ನೀವು ಆರ್ ಬರ್ಬೇಕು ಈ ಕಡೆ ಹಿಂಗ್ ಬರ್ಕೊಡ್ರಿ ಸರ್ ಅಂದ್ರೆ ಇವಾಗ ಇದು ಕ್ಲಿಯರ್ ಆಗಿದೆ ನೀವು ಉಲ್ಟಾ ಹೋಗ್ಬೇಕಲ್ಲ ಇವಾಗ ಫಸ್ಟ್ ಯಾವ್ದು ಬರ್ಬೇಕು ಸರ್ ಆರ್ ಅದಾದ್ಮೇಲೆ ಯು ಅದಾದ್ಮೇಲೆ ಓ ಅದಾದ್ಮೇಲೆ ಬಿ ಅದಾದ್ಮೇಲೆ ಆರ್ ಅದಾದ್ಮೇಲೆ ಎ ಅದಾದ್ಮೇಲೆ ಹೆಚ್ ನಾವು ಆರ್ ಫಸ್ಟ್ ಯಾವ ಆಪ್ಷನ್ಸ್ ಅಲ್ಲಿ ಇದೆ ಸರ್ ಎರಡರಲ್ಲಿ ಇದಾವ ಓ ಬರಲ್ಲ ಎರಡು ಬರಲ್ಲ ಆರ್ ಯು ಓ ಬಿ ಆದ್ಮೇಲೆ ಯಾವ್ದು ಇದೆ ಸರ್ ಆರ್ ಆದ್ಮೇಲೆ ಯಾವ್ದು ಸರ್ ಎ ಇದೆ ಇಲ್ಲಿ ಯಾವ್ದು ಸರ್ ಹೆಚ್ ಇದೆ ಇದು ಆಗಲ್ಲ ಆಪ್ಷನ್ ನಂಬರ್ ಯಾವ್ದು 4 ಟಫ್ ಇದೆಯಾ ನೋಡ್ರಿ ಅವಾಗ ಟೈಮ್ ತಗೊಂಡ್ರಿ ಇವಾಗ ಯಾಕೆ ಟೈಮ್ ತಗೊಳ್ಳಿಲ್ಲ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಸೇಮ್ ಕ್ವಶನ್ ರಿಪೀಟ್ ಇವಾಗ ನಿನ್ನೆದು ಭಾಳ ಟಫ್ ಇತ್ತು ಕ್ವಶನ್ ಪೇಪರ್ ಇದು ಈಸಿ ಅನ್ಸಾಕತ್ತದ ಹಂಗೆ ಯಾವ ಶಿಫ್ಟ್ ಅಲ್ಲಿ ಇವಾಗ ಈ ಶಿಫ್ಟ್ ಅಲ್ಲಿ ಈಸಿ ಬಂದಿದ್ದು ಖುಷಿ ಪಡಕ್ ಹೋಗ್ಬೇಡ ಓಸ್ಟ್ ಹಾಕಂದ್ರೆ ನಾರ್ಮಲೈಸ್ ಮಾರ್ಕ್ಸ್ ಬಂದಾಗ ಮತ್ತೆ ಇದಾಗತ್ತೆ ಸರ್ ಅದಕ್ಕೆ ಯಾವತ್ತು ಅದರಲ್ಲಿ ಜಾಸ್ತಿ ಮಾಡಕ್ ಹೋಗ್ಬಿಟ್ರಿ ಮ್ಯಾಕ್ಸಿಮಮ್ ರೈಟ್ ಆನ್ಸರ್ ಹಾಕಕ್ ಟ್ರೈ ಮಾಡ್ರಿ ಸರ್ ಪಾಯಿಂಟ್ ಕ್ಲಿಯರ್ ಹೋಗ್ಬೋದ ಮುಂದಕ್ಕೆ ಬರೀ ಸರ್ ಎನಿ ಡೌಟ್ಸ್ ಇಲ್ಲಿ ಇವಾಗ ಫಾರ್ಮೆಟಿ ಆನ್ಸರ್ ಅಂತಂದ್ರೆ ಇವಾಗ ಉಲ್ಟಾ ಮಾಡಿ ತಗೋ ನೆಕ್ಸ್ಟ್ ಏನ್ ಮಾಡ್ತಾನೆ ನಾನು ಹಿಂಗೂ ಬರೀತಾನೆ ಸರ್ ಈ ಲೆಟರ್ ಇಲ್ಲ ಮುಂದೆ ಕ್ವಶನ್ ಬರ್ತಾವ ಸರ್ ರೈಟ್ ಈ ಹೆಚ್ ಇಲ್ಲಿ ಬರ್ತಿತ್ತ ಈ ಆರ್ ಈ ಕಡೆ ಬರ್ತಿತ್ತಾನೆ ಈ ಎ ಇಲ್ಲಿ ಬರ್ತದ ಇದು ಹಿಂಗ್ ಬರ್ತದ ರೈಟ್ ಇದು ಬಿ ಹಿಂಗೆ ಬರ್ತದೆ ಈ ರೀತಿ ಕೇಳಬಹುದು ಮುಂದಕ್ಕೆ ಅದನ್ನೇ ಹೇಳಿದ್ದೆ ಅದನ್ನೇನಿಲ್ಲ 7 hours ಕ್ಲಾಸ್ ನಾಳೆ ಮಾಡಿಸ್ತೀನಿ ಸರ್ ಪಾಯಿಂಟ್ ಕ್ಲಿಯರ್ ಇದು ಅಲ್ಲಿವರೆಗೆ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಹೋಗ್ಬೋದಾ ಮುಂದಕ್ಕೆ ಹೋಗ್ಬೋದಾ 8 ಕ್ವಶನ್ ಒಂದೇ ಕ್ಲಾಸಲ್ಲಿ ಬರ್ತಾವ ಅಂದ್ರೆ 16 ಅಂದ್ರೆ 20 ಮಾರ್ಕ್ಸ್ ಒಂದು ಕ್ಲಾಸಲ್ಲಿ ಕವರ್ ಮಾಡಿ ಕೊಡ್ತೀನಿ ವರಿ ಬೇಡ ಸರ್ ಇದೇ ಸರ್ ಕೊಟ್ಟಿರುವ ಚಿತ್ರದಲ್ಲಿ ಎಂಬೈಡ್ ಆಗಿರೋ ಫಿಗರ್ ಅನ್ನ ಆಯ್ಕೆ ಮಾಡ್ರಿ ಹುದುಗಿರುವ ಚಿತ್ರ ಅದು ಅದ್ರೊಳಗಡೆ ಬಚ್ಚಿಟ್ಕೊಂಡದ ಅದು ನೀವು ಹೊರಗಡೆ ತೆಗಬೇಕು ಕರೆಕ್ಟ್ ಸೆಟ್ ಆಗ್ಬೇಕಲ್ಲಿ ರೈಟಾ ಅದು ಯಾವ ಚಿತ್ರ ತಿರ್ಗಕ್ಕೆ ಅನುಮತಿ ಇದೆ ರೊಟೇಷನ್ ಮಾಡಕ್ಕಾಗತ್ತಾ ರೊಟೇಷನ್ ಮಾಡಕ್ಕಾಗಲ್ಲ ಸರ್ ರೈಟಾ ನಾವು ಏನ್ ಕಾಣಕತ್ತದ ಇದು ಐಸ್ ಕ್ರೀಮ್ ಎ ಯಾರಿಗ್ ಫೇವ್ರೇಟ್ ಬಿ ಸಿ ಡಿ ನಾ ಐಸ್ ಕ್ರೀಮ್ ಯಾರಿಗ್ ಫೇವ್ರೇಟ್ ಅಂತ ಕೇಳಿಲ್ಲ ಎ ಯಾರಿಗ್ ಫೇವ್ರೇಟ್ ಅಂತ ಕೇಳಿ ನಾನು ಎ ಯಾರಿಗ್ ಫೇವ್ರೇಟ್ ಅಂತ ಕೇಳಿ ನಾನು ಐಸ್ ಕ್ರೀಮ್ ಅಲ್ಲ ಇದು ಐಸ್ ಕ್ರೀಮ್ ಕಾಣಕತ್ತಲ್ಲ ನೋಡ್ರಿ ಸರ್ ಇದೆಲ್ಲ ಸೆಟ್ ಆಗದ ಚಿತ್ರ ಇದ್ರಾಗ ಇಲ್ಲ ಸರ್ ಇದು ಸೆಟ್ ಆಗದ ನೇರವಾಗಿ ನೀವು ರೊಟೇಷನ್ ಮಾಡಕ್ಕಾಗಲ್ಲ 2 ಮಾರ್ಕ್ ಎಲ್ಲೇ ಇದಾವ ಇಲ್ಲಿ ತ್ರಿಕೋನ ಇಲ್ಲ ಇಲ್ಲೇ ಕಾಣ್ತಾ ಇಲ್ಲ ಸರ್ ಇದು ಸರ್ ಆತದ ಎಲ್ಲಿ ಆಗುತ್ತೆ ಸರ್ ಇಲ್ಲಿ ಮತ್ ಬರ್ರಿ ಅಬ್ಬಾ ಮತ್ತೆ ಸ್ವಲ್ಪ ಕೆಳಗಡೆ ಬರ್ರಿ ಆಗ್ತಾ ಇದೆಯಲ್ಲ ಎಲ್ಲಿ ಸರ್ ಇಲ್ಲಿ ಇದೆಯಲ್ಲ ಕ್ಲಿಯರ್ ಕಾಣ್ತಾ ಇದೆ ಇಲ್ಲಿ ಕರೆಕ್ಟ್ ಸೆಟ್ ಆಗತ್ತಲ್ಲ ಇಲ್ಲಿ ರೈಟಾ ನಾವು ಇದು ಸರ್ ಇದೆಲ್ಲ ಸೆಟ್ ಆಗತ್ತಾ ಯಾಕಡೆ ಹೋಗಿದೆಲ್ಲ ಆನ್ಸರ್ ಏನಾಯ್ತು ಸರ್ ಫುಲ್ ಈಸಿ ಇದೆಲ್ಲ ಪೇಪರ್ ಇವತ್ತಿಂದ ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ಸರ್ ಈ ರೀತಿ ಬಂದಾಗ ಏನ್ ಮಾಡ್ರಿ ಸರ್ ರೈಟ್ ಆನ್ಸರ್ ಹಾಕೊಡ್ರಿ ಸರ್ ಅಂದ್ರೆ ಸಿ ಇಲ್ಲಿ ಇರ್ತಕ್ಕಂಥದ್ದು ಏನಾಗುತ್ತೆ ಸರ್ ಇದು ಕರೆಕ್ಟ್ ಆಗಿ ಇಲ್ಲಿ ಕೂಡ್ತಾ ಇದೆ ಸರ್ ಇಲ್ಲಿ ಅದು ಅದರಲ್ಲಿ ಶಿಫ್ಟ್ ಆಗುತ್ತೆ ಅಂದ್ರೆ ಅಲ್ಲಿ ಕರೆಕ್ಟ್ ಫಿಟ್ ಆಗ್ಬೇಕದು ಪಾಯಿಂಟ್ ಕ್ಲಿಯರ್ ಹೋಗೋದ ಮುಂದಕ್ಕೆ ಟಫ್ ಇತ್ತ ಇದು ಟಫ್ ಇರಲ್ಲ ಸರ್ ಬಟ್ ನಿನ್ನೆ ಎಷ್ಟು ಗಡಬಡ ಮಾಡಿತ್ತು ಹೇಳ್ರಿ ನಿನ್ನೆ ಸೇಮ್ ಹಿಂಗೆ ಬಂದಿತ್ತಲ್ಲ ವೃತ್ತಾಕಾರದಲ್ಲಿ ಕೊಟ್ಬಿಟ್ಟು ಹಿಂಗೆ ಮಾಡಿ ಟಫ್ ಇತ್ತು ಹಂಗ ಈಸಿನೂ ಬರ್ತದೆ ಕೆಲಸ ಟಫ್ನು ಬರ್ತದೆ ಸರ್ ನಾವು ಕ್ವಶನ್ ನಂಬರ್ ಯಾವ್ದಿದೆ ಸರ್ ಮ್ಯಾಥಮೆಟಿಕಲ್ ಬೇಸ್ಡ್ ರೀಸನಿಂಗ್ ಸರ್ ಪಟ್ಟಂಗ್ ನೋಡ್ಕೊಡಿ ಸರ್ ಏನಾಗಿದೆ ಸರ್ ಈ ಕೆಳಗಿನ ಸಮೀಕರಣ ಗಣಿತಶಾಸ್ತ್ರೀಯವಾಗಿ ಏನ್ ಮಾಡ್ಬೇಕು ಸರ್ ಗಣಿತಶಾಸ್ತ್ರೀಯವಾಗಿ ನಾವು ಏನ್ ಮಾಡ್ಬೋದು ಸರ್ ಅಲ್ಲಿ ಬುಡಾಮಸ್ ಫಸ್ಟ್ ಏನ್ ಮಾಡ್ಬೇಕು ನಾವು ಭಾಗಾಕಾರ ಆಮೇಲೆ ಓಕೆ ಮತ್ತೆ ಲಾಸ್ಟಿಗೆ ಮೈನಸ್ ಪಾಯಿಂಟ್ ಕ್ಲಿಯರ್ ಮಾಡ್ಬೋದಲ್ಲ ಸರ್ ಜೂಮ್ ಮಾಡ್ಲಾ ಕ್ವಶನ್ ಅರ್ಥ ಐತಲ್ಲ
ನಾವು ಬರ್ರಿ ಸರ್, ಪ್ರಶ್ನೆ ಕಡೆ ಬರ್ರಿ ಸರ್. ಕ್ಲಿಯರ್ ಇದು? ಬರ್ರಿ ಸರ್, ಏನ್ ಹೇಳೋಣ? ಇದು ಯಾಕೆ ಬಂತಪ್ಪ, ಹೋಯ್ತಾ? ಬರ್ರಿ ಸರ್, ಕ್ಲಿಯರ್. ನಾವು ಈ ರೀತಿ ಇದ್ದಾಗ ನಾನು ಏನ್ ಚೆಕ್ ಮಾಡ್ರಿ ಫಸ್ಟ್, ಗುಣಾಕಾರ ಭಾಗಾಕಾರ, ರೈಟಾ? ನಾವು ನೋಡ್ರಿ ಸರ್, ಎಲ್ಲಿದೆ ಗುಣಾಕಾರ ಭಾಗಾಕಾರ? ಆಪ್ಷನ್ ನಂಬರ್ 3 ಎಲ್ಲಿ ಅದ? ಆಪ್ಷನ್ ನಂಬರ್ 3 ಇಲ್ಲ, ಗುಣಾಕಾರ. ಇದು ಗುಣಾಕಾರದ ಭಾಗಾಕಾರ ಅದಲ್ಲ. ಫಸ್ಟ್ ಅದನ್ನ ಟ್ರೈ ಮಾಡ್ರಿ ಅಂತ ಹೇಳಿ, ಬಟ್ ಎಲ್ಲ ಕಡೆ ಅದಲ್ಲ. ಆದ್ರೂ ಚೆಕ್ ಮಾಡ್ಬೇಕು ಸರ್. ಇವಾಗ ಯಾವ್ದು ಇದು ಗುಣಾಕಾರ ಇದೆ, ಇದನ್ನ ಏನ್ ಮಾಡಮ್ ಸರ್ ನಾವು? ಭಾಗಾಕಾರ ಮಾಡ್ಬೇಕು. 2 ಭಾಗ ಹೋಗ್ತಾವ, ಇವು ಹೋಗ್ತಾವಲ್ಲ, ಭಾಗ ಹೋಗ್ತಾವ ಅಂದ್ರೆ ಕರೆಕ್ಟ್ ಬರ್ತಾ ಆನ್ಸರ್ ಅಂತ. ಹೋಗ್ಲಿಲ್ಲ ಅಂತ ಹೇಳಿದ್ರೆ ಈ ಆಪ್ಷನ್ಸ್ ಬಿಟ್ಟು ಮುಂದಿನ ಆಪ್ಷನ್ಸ್ ಹೋಗ್ಬೇಕು ನಾವು. ಪಾಯಿಂಟ್ ಕ್ಲಿಯರ್ ಇದಲ್ಲ? ನಾವು ಹೋಗತ್ ಸರ್, ನಾವು ಬರ್ಕೊಡ್ರಿ ಸರ್. ಏನಾಗ್ರೆ ಇದನ್ನ ಏನ್ ಮಾಡ್ರಿ ಸರ್, ಇಂಟು ಮಾಡ್ರಿ. ಓಕೆ ಸರ್, 24 + 36 - 81. ಇವಾಗ ಇಲ್ಲಿ ಯಾವ್ದಿದೆ ಸರ್? ಈ ಕಡೆ ಆಗೋದು ಸೆಟ್, ಬರ್ರಿ ಸರ್, ನೋ ಪ್ರಾಬ್ಲಮ್. 24 + 36 - 81. ಇವಾಗ ಇದು ಇಂಟು ಇದೆ, ಇಂಟು ಇದೆ. ನಾವು ಏನ್ ಮಾಡ್ಬೇಕು ಸರ್ ಇಲ್ಲಿ? ಇಂಟು ಇದೆ ಏನ್ ಮಾಡಿ, ಎರಡು ಇಂಟರ್ಚೇಂಜ್, ಎರಡು ಎಕ್ಸ್ಚೇಂಜ್ ಮಾಡಕತ್ತೀವಲ್ಲ ಎರಡನ್ನ, ರೈಟಾ? ಏನ್ ಮಾಡ್ಬೇಕು ಇಲ್ಲಿ? ಭಾಗಾಕಾರ. ಈ ಕಡೆ ನೋಡೋ, ಈ ಕಡೆ ಫುಲ್ ಮಾಡೋದ್ರಾಗ ಬಿಸಿ ಆಗಿರಿ, ಪರವಾಗಿಲ್ಲ ಸರ್, ಹೋಗ್ಬೇಕು, ನೋ ಪ್ರಾಬ್ಲಮ್. ಈ ಕಡೆ ಬರ್ರಿ ಸರ್, 9 ಇದೆ. ಇವಾಗ ಇದು ಯಾವ ಚಿಹ್ನೆ ಐತಿ? ಭಾಗಾಕಾರ ಚಿಹ್ನೆ. ಇದೇನಾಗತ್ತೆ ಸರ್? ಇವಾಗ ಗುಣಾಕಾರ ಆಗತ್ತೆ ಸರ್. 2 ಲಾಸ್ಟಿಗೆ ಎಷ್ಟು ಬರ್ಬೇಕು ಸರ್? 42. ಪಾಯಿಂಟ್ ಕ್ಲಿಯರ್? ನಾವು ಬರ್ರಿ ಸರ್, ಫಸ್ಟ್ ಏನ್ ಮಾಡ್ಬೇಕು ನಾವು? ಭಾಗಾಕಾರ. 9 1 9 81 9 ಅಂದ್ರೆ, ರೈಟಾ? ನಾವು 24 + 36 ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ. ಮೈನಸ್ ಎಷ್ಟಿದೆ ಸರ್? 9 × 2 = 42 ಬರ್ಬೇಕು. ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಇಂಟು 9 2 ಎಷ್ಟು ಸರ್? 18, ರೈಟಾ? ನಾವು ಕ್ಲಿಯರ್ ಆಯ್ತಾ ಇದು? ನಾವು 24 + 36 ಮಾಡೋ ಅವಶ್ಯಕತೆ ಇಲ್ಲ. -30. ಇವಾಗ ಎರಡನ್ನು ಪ್ಲಸ್ ಮಾಡಿ ಎಷ್ಟಾಗತ್ತ? 34, ಸಾರಿ 36 24 ಎಷ್ಟಾಯ್ತು? 60. ವೆರಿ ಗುಡ್ ಸರ್. 60 ಮೈನಸ್ ಎಷ್ಟು ಸರ್? 18. 60ರಲ್ಲಿ -18 ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 42. ಆನ್ಸರ್ ಏನಾಯ್ತು ಸರ್ ನಮ್ದು? ಸಿ. ಎನಿ ಡೌಟ್ಸ್? ಸಿಂಪಲ್ ಅದ, ಡಿಫಿಕಲ್ಟ್ ಇದ? ಸಿಂಪಲ್ ಅದ. 9 ಮಗಿ ಸರ್ ಬಂದಿರ್ಬೇಕು ಹಂಗೆ ಖರ್ಚಿಗೆ. ಕ್ಲಿಯರ್? ಹೋಗೋದ ಮುಂದಕ್ಕ? ಟಫ್ ಅನ್ಸಕತ್ತದ? ಇಲ್ಲ ಬರ್ರಿ ಸರ್. ಇವಾಗ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಸರ್. ನೀವೇನ್ ಮಾಡ್ಬೇಕು ಸರ್? ಇದನ್ನ ಡೈರೆಕ್ಟ್ ಆಗಿ ಎಲ್ಲೇ ಮಾಡ್ಕೋಬೇಕು, ರೈಟಾ? ಇದು ನೋಡ್ಕೊಂಡ್ರಲ್ಲ, ಇದ್ರ ಬೇಸ್ ಆದ್ಮೇಲೆ, ರೈಟಾ? ಇಲ್ಲೇ ನೋಡ್ಕೋಬೇಕು ಸರ್. 9 1 9 9 ಉಳಿದು 9 2 18 18 ಅಂತ ಹೇಳಿದ್ರೆ ಇವಾಗ ಮೈನಸ್ ಮಾಡ್ಬೇಕಾದ್ರೆ 18 ಮಾಡಿ 7 + 60 60ರಲ್ಲಿ 18 ಹೋದ್ರೆ 42 ಸರ್. ಮುಗಿದೇ ಹೋಯ್ತು ವಿತಿನ್ 30 ಸೆಕೆಂಡ್. ಬಟ್ ನಾನು ನಿಮ್ಗೆ ಇದನ್ನ ಯಾಕೆ ತೋರ್ಸಾಕ್ತೀನಿ ಹೇಳ್ರಿ? ದಾರಿ ಸ್ಪಷ್ಟವಾಗಿ ಕ್ಲಿಯರ್ ಆಗಿರ್ಬೇಕು ಸರ್, ರೈಟಾ? ಆಮೇಲೆ ಹೆಂಗಾರ ಓಡ್ರಿ ನೀವು. ನಿಮ್ಗೆ ಅನ್ಸದ ಇಟ್ ಮೀನ್ಸ್ ನೀವು 3 ರೋಡಿಗೆಲ್ಲ ನೀವ್ ಏನ್ ಮಾಡಿರ್ತೀರಿ? ಗಾಡಿ ಓಡಿಸಿರ್ತೀರಿ, ಅಲ್ಲ ನಡ್ಕೊಂಡು ಹೋಗಿರ್ತೀರಿ, ರೈಟಾ? ಒಂದು ಇದಕ್ಕೆ ಯಾವ್ದು ನಿಮ್ಮ ದೊಡ್ಡ ಹತ್ತಿರದಲ್ಲಿ ಯಾವ್ದೋ ಒಂದು ದೊಡ್ಡ ಹಳ್ಳಿ ಇದೆ, ರೈಟಾ? ಅಲ್ಲಿಂದ ಇಲ್ಲಿ ಹೋಗ್ತಾ ಇರ್ತೀರಿ, ರೈಟಾ? ನಿಮ್ಗೆ ಆಟೋಮೆಟಿಕ್ ಗೊತ್ತಾಗಿರುತ್ತೆ ಎಲ್ಲಿ ಹಂಪ್ಸ್ ಇದಾವ, ಎಲ್ಲಿ ಬ್ರೇಕ್ ಹೊಡಿಬೇಕು, ಗಾಡಿ ಎಲ್ಲಿ ಸ್ಲೋ ಮಾಡ್ಬೇಕು, ಎಲ್ಲಿ ಏರ್ ಬರ್ತಾ ಎಲ್ಲಿ ಇರೋ, ರೈಟಾ? ನೀವು ಆರಾಮಾಗಿ ಹೊಡ್ಕೊಂಡು ಹೋದ್ರೆ ಆಟೋಮೆಟಿಕ್ ಅದ ನಿಮ್ ಮೈಂಡಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ ಇರ್ತದೆ, ರೈಟಾ? ಚೇಂಜ್ ಆಗಿರ್ತದೆ. ಅದೇ ಹೊಸ ಟೈಮಲ್ಲಿ ಹೋಗ್ರಿ, ನೀವು ಹೊಸದಾಗಿ ಹೋಗ್ರಿ ಏನಾಗತ್ತ? ಹೊಸ ಹೊಸದಾಗಿ ಆಗಿದ್ರೆ ನೀವು ಸ್ಪೀಡ್ ಆಗಿ ಹೋಗತ್ತ, ಎಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ, ಹೌದಾ ಇಲ್ಲ? ಅದಕ್ಕೆ ಬಹಳ ನಿಧಾನಕ್ಕೆ ಎಷ್ಟು ಬಾರಿ ಪ್ರಾಕ್ಟೀಸ್ ಮಾತ್ರ ಆಗತ್ತಾರೆ, ಆಟೋಮೆಟಿಕ್ ಅಲ್ಲಿ ಬರುತ್ತೆ ಅಂತ ನಾ ಹೇಳಕತ್ತೀನಿ. ಇದನ್ನೇ ಹೇಳಕತ್ತೀನಿ ನಾನು ನಿಮ್ಗೆ, ಪ್ರಾಕ್ಟೀಸ್ ಆಗ್ಬೇಕು. ಪಾಯಿಂಟ್ ಕ್ಲಿಯರ್? ಹೋಗೋದ ಮುಂದಕ್ಕೆ ಅದೇ ಹೇಳ್ತೀನಿಲ್ಲ, ಯಾವ್ದಾರು ಹೊಸ ದಾರಿ ಹೋಗ್ರಿ ನೋಡಮ್, ಹೊಡಿತೀರಿ ನಂಗೆ ಗಾಡಿ, ಅದು ಇನ್ನೊಂದು ಸ್ವಲ್ಪ ನೈಟ್ ಆಗಿರ್ಬೇಕು. ನೈಟ್ ಆಗಿದ್ರು ಕೂಡ ಗಾಡಿ ಲೈಟ್ ಇಲ್ಲ ಅಂದ್ರೆ ನೀವು ಹೋಗ್ತೀರಿ ನೀವು 3 ದಾರಿ. ಬಿಕಾಸ್ ನೀವು 3 ದಾರಿ ನಿಮ್ಗೆ ಗೊತ್ತು, ಎಲ್ಲಿ ತೆಗ್ಗಿದೆ, ಎಲ್ಲಿ ಹೊರಗಡೆ ಅದ, ಎಲ್ಲಿ ಏನಿರುತ್ತೆ, ಎಲ್ಲಿ ಎಂಟರ್ ಮಾಡ್ಬೇಕು. ಬಿಕಾಸ್ ನೀವು ಓಡಾಡ್ತಿರ್ತೀರಿ. ಅದಕ್ಕೆ ಕ್ಲಿಯರ್ ನೋಡ್ಕೊಡ್ರಿ ದಾರಿ ಎಲ್ಲಿ ಏನದ ಅಂತ ಹೇಳ್ತಾರೆ. ಅದಾದ್ಮೇಲೆ ಆಟೋಮೆಟಿಕ್ ಮುಂದೆ ಬರ್ತದೆ. ಅದು ಗೊತ್ತಿದ್ರೆ ಹೆಂಗಾರ ಹೋಗ್ಬೋದು. ಪಾಯಿಂಟ್ ಕ್ಲಿಯರ್? ದಾರಿ ಗೊತ್ತಿರ್ಬೇಕು ಸರ್. ಆಮೇಲೆ ನೀವು ಹೆಂಗ್ ಹೋಗ್ತೀರಿ ಅದ್ರ ಮೇಲೆ. ಉದಾಹರಣೆ ಕೊಡಬಹುದಲ್ಲ? ನೋಡ್ರಿ ಸರ್, ಇದು ಯಾವ್ದದ? ಯಾವ್ದು ಇಲ್ಲ ಸರ್. ಯಾವ್ದದ? ಇದು ಬೆಂಗಳೂರಾದ. ಏನಾದ ಸರ್ ಇದು? ಬೆಂಗಳೂರಾದ, ರೈಟಾ? ಈ ಕಡೆ ಹೆಸರಿ ಸರ್. ಇದು ಯಾವ್ದಾದ ಸರ? ಬೆಂಗಳೂರು. ನಿಮ್ಮೂರು ಯಾವ್ದು ಸರ್? ಅದನ್ನ ಏನ್ ಬೇರೆ ಯಾವ್ದಾರು ಬರ್ಲಿ? ಬೇರೆ ಯಾವ್ದಾರ ಮುಂದೆ ಊರ ಹೆಸರು ಹೇಳ್ರಿ ಸರ್. ಬೇಡ, ದೂರ. ಯಾವ್ದಾರ ಒಂದ್ ಹೆಸರು ಹೇಳ್ರೋ. ಆಳಂದ. ಕರೆಕ್ಟ್ ಅದ, ರೈಟಾ? ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಸರ್? ನೀನು ಬೆಂಗಳೂರಿಗೆ ಹೋಗ್ಬೇಕು. ಎಷ್ಟು ಹಾದಿ ಇದಾವ ನಿನಗೆ ಹೋಗ್ಬೇಕು? ಎಷ್ಟಿದಾವ? ಒಂದು ರೈಲ್ವೆ ಮೂಲಕ ಹೋಗ್ಬೋದು. ಆದ್ರೆ ನಿಮ್ ಈ ಕಲಬುರಗಿ ಬಂದು ಕಲಬುರಗಿಯಿಂದ ರೈಲ್ವೆ ಹೋಗ್ಬೋದಲ್ಲ? ವೆರಿ ಗುಡ್ ಸರ್. ನೆಕ್ಸ್ಟ್ ರೋಡ್ ಮೂಲಕ ಹೋಗ್ಬೋದಾ, ರೈಟಾ? ನೆಕ್ಸ್ಟ್ ಯಾವ್ದ್ರ ಮೂಲಕ ಹೋಗ್ತೀವಿ? ಏರೋಪ್ಲೇನ್. ಕಲಬುರಗಿಯಲ್ಲಿ ಏರೋಪ್ಲೇನ್, ರೈಟಾ? ನಾವು ಏರೋಪ್ಲೇನ್ ಹೋಗ್ಬೋದು, ಏರ್ ಮೂಲಕ ಕನೆಕ್ಟ್ ಹೋಗೋದು. ನೆಕ್ಸ್ಟ್ ಯಾವ್ದ್ರ ಮೂಲಕ ಹೋಗ್ಬೋದು? ಬೈಕ್. ನೆಕ್ಸ್ಟ್ ಹೇಳ್ಬೋದು ಕಾರ್, ಸೈಕಲ್,
ಸೈಕಲ್ ಕಾರ್ ನೆಕ್ಸ್ಟ್ ಯಾವ್ದು ಹೋಗ್ತಿದೀನಿ ಬೈ ವಾಕ್ನ ಹೋಗ್ಬೋದಲ್ಲಪ್ಪ ವಾಕ್ನ ಹೋಗ್ಬೋದಲ್ಲ ನಡ್ಕೊಂಡು ಹೋಗ್ಬೋದಲ್ಲ ನಡಿ ರೈಟಾ ಇವಾಗ ಹೇಳ್ರಿ ರೈಲಿಗೆ ಹೋದ್ರೆ ಟೈಮ್ ಎಷ್ಟು ಹಿಡಿತದ 7 hours 7 ಅಲ್ಲ 11 to 7 hours ರೋಡ್ ಬೈ ಹೋದ್ರೆ 12-13 ತಾಸ ಇವಾಗ ಏರೋಪ್ಲೇನಿಗೆ ಹೋದ್ರೆ ಎಷ್ಟು ಹಿಡಿತದ ಟೈಮ್ 1.5 ಗಂಟೆ ಆರ್ 1 ಗಂಟೆ ರೈಟಾ 1 ಗಂಟೆ 30 ನಿಮಿಷ ನಾವು ಬೈಕ್ ತಗೊಂಡ್ ಹೋದ್ರೆ ಅದು 8 ತಾಸ ಹೋಗ್ಬೋದು ರೈಟಾ ನಾವು ನಡ್ಕೊಂಡು ಹೋದ್ರೆ ಎಷ್ಟು ಟೈಮ್ ಹಿಡಿತದ ಅದ 15 ದಿನ 8ರಿಂದ 10 ದಿನದ ಹೋಗ್ಬೋದು ಸರ್ ರೈಟಾ ಕ್ಲಿಯರ್ ಆಯ್ತಲ್ಲ ನಾವು ನೋಡ್ರಿ ಸರ್ ರೈಲಿಗೆ ಹೋದ್ರೆ ಟಿಕೆಟ್ ಎಷ್ಟು ಅದ ನಾನ್ ಜನರಲ್ ಹೋಗ್ತೀನಿ ಸರ್ ಅನ್ನ ಗೊತ್ತದ ಎಷ್ಟ 400 ಸರ್ ಅರೌಂಡ್ 450 ಹಿಂಗ ಅದ 450 ಆಯ್ತು ರೋಡ್ ಬೈ ರೋಡ್ ಹೋದ್ರೆ ಒಂದು 800 ಅದ ಅಂದ್ರೆ 2 ಸವಲತ್ತುಗಳು ನೋಡ್ರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಇವಾಗ ಏರೋಪ್ಲೇನಿಗೆ ಹೋದ್ರೆ ಎಷ್ಟ ಅದ 3,500 ಅದ ಅಂದ್ರೆ ಅರ್ಥ ಏನಾಗದ ರೀ ಇಲ್ಲಿ 3,500 ಅದ ರೈಟಾ 3,500 ಅದ್ರ ಟೈಮ್ ಕಡಿಮೆ ಅದ ದುಡ್ಡು ಏನಾದ ಸರ್ ಜಾಸ್ತಿ ಅದ ಇಲ್ಲೆಲ್ಲ ಏನದ ಸರ್ ಟೈಮ್ ಕಡಿಮೆ ಅದ ದುಡ್ಡುನು ಸ್ವಲ್ಪ ಕಡಿಮೆ ಅದ ಕಂಪೇರ್ ಮಾಡಿದ್ರೆ ರೈಟಾ ಇಲ್ಲಿ ಬೈಕ್ ಸರ್ ಬೈಕ್ ಮೇಲೆ ಹೋದ್ರೆ ಬೈಕ್ ಸ್ವಂತ ನಿಂದ ಫ್ರೆಂಡ್ ಎಸ್ಕೊಂಡು ಏನಾಗಿದೆ ರೈಟಾ ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ಅಂದ್ರೆ ಅರೌಂಡ್ ಎಷ್ಟ್ ಆಗುತ್ತೆ ಸರ್ ಹತ್ರ 2,000 ಹೋಗುತ್ತಾ ಆದ್ರೆ ನೀವು ಒಬ್ಬನೇ ಹೋಗ್ತಿದಿಲ್ಲ ನೋಡ್ಕೊಂಡು ಬೈಕ್ ಮೇಲೆ ರೈಟಾ ಪಾಯಿಂಟ್ ಕ್ಲಿಯರ್ ಆಯ್ತು ಇವಾಗ ವಾಕ್ ಮಾಡ್ಕೊಂಡು ಹೋಗ್ರಿ ಅನ್ಕೊಂತೀರಿ ರೈಟಾ ಊಟ ಬೇಕು ಅದು ಬೇರೆ ವಿಚಾರ ಎನರ್ಜಿ ಬೇಕು ಬಟ್ ಟೈಮ್ ಟೇಕಿಂಗ್ ಆಗದ ವಾಕ್ ಮಾಡ್ಕೊಂಡು ಹೋಗಿರಿ ಸರ್ 8ರಿಂದ 10 ದಿನ ಹೋದ್ರಿ ಹೋಗ್ತಿರಿಲ್ಲ ರೈಟ್ ಪಾಯಿಂಟ್ ಇವಾಗ ಹೋಗಿ ಏನ್ ಮಾಡ್ತೀರಿ ಏನು ಮಾಡಲ್ಲ ಹೋಗಿರ್ಲ ಇವಾಗ ಅರ್ಥ ಹೋಗಿರ್ಲ ಇದ್ರ ಅರ್ಥ ಏನ್ ಸರ್ ಅಂತಂದ್ರೆ ಎಲ್ಲಿ ದುಡ್ಡು ಜಾಸ್ತಿ ಇದೆ ಅಲ್ಲಿ ಟೈಮ್ ಕಡಿಮೆ ಆಗ್ತಾ ಇದೆ ಫೈನ್ ಸರ್ ಓಕೆ ನೋ ಪ್ರಾಬ್ಲಮ್ ಟೈಮ್ ಕಡಿಮೆ ಆಗ್ತಾ ಇದೆ ರೈಟಾ ಆದ್ರೆ ಟೈಮ್ ನಿಮ್ ಸೇವ್ ಮಾಡಿ ಕೊಡ್ತಾ ಇದೆ ದುಡ್ಡು ಜಾಸ್ತಿ ಸ್ಪೆಂಡ್ ಮಾಡಕತ್ರಿ ಇಲ್ಲಿ ಪಾಯಿಂಟ್ ಕ್ಲಿಯರ್ ಆಯ್ತು ಸರ್ ಇಲ್ಲಿ ರೈಲ್ವೆ ಇದೆ ಎದುರು ಮಾಡ್ಕೊ ಹೋದ್ರೆ ಅದ್ರ ನಿಮ್ ಯೋಗ್ಯತೆ ಮೇಲೆ ಹೋಗ್ತೀರಿ ಬಟ್ ನಡ್ಕೊಂಡು ಹೋದ್ರೆ ಟೈಮ್ ಟೇಕಿಂಗ್ ಜಾಸ್ತಿ ಆಗ್ತಾ ಇದೆ ಬಟ್ ಎದಕ್ ಹೋಗಿರಿ ಗೊತ್ತಿಲ್ಲ ಇವಾಗ ನೀವು ಎದಕ್ ಹೋಗಿರಿ ನಾ ಹೇಳ್ತೀನಿ ಕೇಳ್ರಿ ನಿಮಗೆ ಎದಕ್ ಹೋಗಿರಿ ಸರ್ ಅಂತ ಹೇಳಿದ್ರೆ ನೀವು ಬೆಂಗಳೂರಿಗೆ KFC ಗೆ ಇಂಟರ್ವ್ಯೂ ಕೊಡಕ್ ಹೋಗಿರಿ ಅಥವಾ ಸಮಥಿಂಗ್ ಯಾವ್ದೋ ಒಂದು ಜಾಬ್ ಇದೆ ನೀವು ಇಂಟರ್ವ್ಯೂ ಕೊಡಕ್ ಹೋಗಿರಿ ಏನ್ ಮಾಡಕ್ ಹೋಗಿರಿ ಇಂಟರ್ವ್ಯೂ ಕೊಡಕ್ ಹೋಗಿರಿ ವೆರಿ ಗುಡ್ ಸರ್ ಇಂಟರ್ವ್ಯೂ ಕೊಡಕ್ ಹೋಗಿರಿ ಇವಾಗ ಆಳಂದಿಂದ ಎಲ್ಲಿ ಹೋಗಿರಿ ನೀವು ಇಂಟರ್ವ್ಯೂ ಕೊಡಕ ಬೆಂಗಳೂರಿಗೆ ಹೋಗಿರಿ ಇವಾಗ ಬೆಂಗಳೂರು KPSC ಆಫೀಸ್ನಾಗ ಕುಂತಿರಿ ನೀವು ಇಂಟರ್ವ್ಯೂ ಮೊದಲೇ KPSC ಗೊತ್ತಲ್ಲ ನಿಮ್ಗೆ ಹೆಂಗದ ರೈಟಾ ಆಫೀಸಲ್ಲಿ ಕುಂತಿರಿ ಸರ್ ಕುಂತಾದ್ಮೇಲೆ ಎಂಟ್ರಿ ಮಾಡ್ತಾರ ಹೌದಪ್ಪ ಎಲ್ಲಿಂದ ಬಂದು ಏನು ಎಲ್ಲ ನಿನ್ ಪರಿಚಯ ಆಗತ್ತ ಓಕೆ ಸರ್ ರೈಟಾ ಇವಾಗ ನಿಮಗ್ ಕ್ವಶನ್ ಕೇಳ್ತಾನ ಏನ್ ಕ್ವಶನ್ ಕೇಳ್ತಂದ್ರೆ ಎಲ್ಲಿಂದ ಬಂದೀನಿ ನಾ ಆಳಂದಿಂದ ಬಂದೀನಿ ಸರ್ ವೆರಿ ಗುಡ್ ಸರ್ ಆಳಂದಿಂದ ಬೆಂಗಳೂರಿಗೆ ಬಂದ್ರೆ ಹೆಂಗ್ ಬಂದೀನಿ ಅಂತ ಕೇಳ್ತಾನ ಅವ್ನು ರೈಟಾ ಹೆಂಗ್ ಬಂದಿ ಅಂತ ಕೇಳಲ್ಲ ಆಳಂದಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಏನೇನ್ ಬರ್ತಾವ ಯಾವ್ಯಾವ ಊರು ಬರ್ತಾವ ಯಾವ ಡಿಸ್ಟ್ರಿಕ್ಟ್ ಬರ್ತಾವ ಯಾವ ಇಂಪಾರ್ಟೆಂಟ್ ನನಗೆ ಹೇಳಪ್ಪ ಅಂತಾನ ಅರ್ಥ ಆಯ್ತಾ ಕ್ವಶನ್ ಆಳಂದಿಂದ ನೀ ಬೆಂಗಳೂರಿಗೆ ಬರ್ಬೇಕಾಗಿದ್ರೆ ಆಳಂದಿಂದ ಬೆಂಗಳೂರಿಗೆ ಬಗ್ಗೆ ಯಾವ್ಯಾವ ಜಿಲ್ಲೆಗಳನ್ನ ನಾವು ದಾಟಿ ಬರ್ತೀವಿ ಆ ಜಿಲ್ಲೆಗಳ ಹಾದಿ ಎಲ್ಲೆಲ್ಲಿ ಏನೇನ್ ಬರ್ತಾವ ಅಂತ ನೀವು ಪಟ್ಟಣ ಕ್ವಶನ್ ಕೇಳ್ಬಿಡ್ತಾನೆ ಇವಾಗ ರೈಟಾ ಇವಾಗ ಕ್ವಶನ್ ಕೇಳಿದ್ನಾ ಅಂತ ಅನ್ಕೊಡ್ರಿ ಏನ್ ಕೇಳ ಕ್ವಶನ್ ಆಳಂದಿಂದ ಬೆಂಗಳೂರಿಗೆ ಆಳಂದ್ ತಾಲೂಕಿದಲ್ಲ ಆಳಂದ್ ತಾಲೂಕಿಂದ ಬೆಂಗಳೂರಿಗೆ ಬರೋವರಿಗೆ ಈ ಹಾದಿಯಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಮತ್ತೆ ಅಲ್ಲಿ ಊರುಗಳು ಸ್ವಲ್ಪ ವಿಶೇಷತೆ ಅವು ಏನಿದಪ್ಪ ಹೆಂಗಿದಾವ ನನಗೆ ಹೇಳಪ್ಪ ಮತ್ತೆ ಯಾವ್ಯಾವ ಮಣ್ಣುಗಳು ಕಂಡು ಬರ್ತಾವ ಹೆಂಗಿದೆ ಪರಿಸ್ಥಿತಿ ಹೇಳ ಅಂತ ವಿವರಣೆ ಮಾಡೋದ್ ನಿನಗೆ ಹೇಳ್ತಾರ 5 ನಿಮಿಷ ಟೈಮ್ ಕೊಡ್ತಾರ ಇವಾಗ ನೀ ವಿವರಣೆ ಮಾಡ್ಬೇಕು ಇವಾಗ ಒಬ್ಬರ ರೈಲ್ವೆಯಿಂದ ಹೋಗ್ಯಾರ ಒಬ್ಬ ರೋಡಿಂದ ಹೋಗ್ಬಾರ ಒಬ್ರು ಏರೋಪ್ಲೇನಿಗೆ ಹೋಗ್ಬಾರ ಒಬ್ಬ ಬೈಕ್ ತಗೊಂಡ್ ಹೋಗ್ಯಾನ ಒಬ್ಬನ ಏನ್ ಮಾಡ್ಯಾನ ವಾಕ್ ಮಾಡ್ಕೊಂಡು ಹೋಗ್ಯಾನ ನಡ್ಕೊಂಡು ಹೋಗ್ಯಾನ ಇವು ಎಲ್ಲದರ್ಲಿ ದುಡ್ಡು ಎಲ್ಲ ಟೈಮ್ ಇರಕ್ರೆ ಇವೆಲ್ಲದರ್ಲಿ ಆನ್ಸರ್ ಯಾರು ಚೆನ್ನಾಗಿ ಮಾಡ್ತಾರೆ ಹೇಳ್ರಿ ನನಗೆ ಯಾರು ನಡ್ಕೊಂಡು ಹೋದವನ್ ಏನ್ ಮಾಡ್ತಾನೆ ಇಲ್ಲಿ ಆನ್ಸರ್ ಮಾಡಕ್ ಸಾಧ್ಯ ಯಾಕಂದ್ರೆ ಅವನ ಕಡೆ ಪರಿಪಕ್ವತೆ ಬಂದಿದೆ ಸಫಿಸೆಂಟ್ ಟೈಮ್ ತಗೊಂಡು ಅವ್ನು ಎಲ್ಲಾ ನೋಡ್ಕೊಂಡು ಹೋಗ್ಯಾನ ಅದಕ್ಕಾಗಿ ಅವ್ನು ಚಂದ ಆನ್ಸರ್ ಮಾಡಕ್ ಆಗ್ತಾನೆ ಇವ್ ಯಾರು ಚಂದ ಆನ್ಸರ್ ಮಾಡ್ತಾರೆ ಅವ್ರಿಗೆ ಏನ್ ಬರ್ತಾವ ಸರ್ ಮಾರ್ಕ್ಸ್ ಬರ್ತಾವ ಮಾರ್ಕ್ಸ್ ಬಂದವ್ರಿಗೆ ಏನ್ ಬರ್ತದೆ ಸರ್ ನೌಕರಿ ಸಿಗ್ತದೆ ನಾ ಅದನ್ನೇ ಬಿಡ್ಕೊಳಕತ್ತೀನಿ ನಾನು ನಿಮಗೆ ಕ್ಲಾಸ್ನ ಇದು ಯಾವ ಕ್ಲಾಸು ಇದು ಕ್ಲಾಸ್ ಅಂತಾರೇನು ಯಾರೋ ಮಾಡಾಕ್ತಿರ ಅದೆಲ್ಲ ಇಂಪಾರ್ಟೆಂಟ್ ನೀವು ನಿಮ್ಗೆ ಏನ್ಸದ ಅನ್ಕೊಡ್ರಿ ಪಾಯಿಂಟ್ ಏನಂತಂದ್ರೆ ನಾ ಇದು ಮಿಸ್ ಆಗ್ಬಾರ್ದು ಅನ್ನಕತ್ತೀನಿ ಅಲ್ಲಿ ಹೋದ ಇಲ್ಲಿ ಇಂಟರ್ವ್ಯೂ ಕೂಡ ಕ್ವಶನ್ ಕೂಡ ಆನ್ಸರ್ ಮಾಡ್ತಿರಲ್ಲ ಬಟ್ ಯಾರು ಚಂದ ಮಾಡಕದ ದುಡ್ಡು ಜಾಸ್ತಿ ಇದ್ದು ಏರೋಪ್ಲೇನ್ ಹೋದಾಗ ಏನ್ ಆನ್ಸರ್ ಮಾಡ್ತಾನೆ ಹೇಳ್ರಿ ಅವ್ನು ಸೀದಾ ಹತ್ತಿದೆ ಸರ್ ಮೋಡಗಳು ಕೊಂಡು ಬಂದು ಸರ್ ಸೀದಾ ಬಂದು ಇಲ್ಲಿ ನಿಂತಿದೆ ಸರ್ ಇಷ್ಟೇ ಇದ್ರ ಬಿಟ್ಟು ಏನ್ ಹೇಳಕ್ಕಾಗಲ್ಲ ಸರ್ ಅದಕ್ಕೆ ಪ್ರಾಕ್ಟೀಸ್ ಮಾಡ್ರಿ ಅನ್ನೋದು ಅದು ಬೇರೆ ರೀತಿ ಆದ್ರೆ ಬೇರೆ ರೀತಿ ಆಗತ್ತ ಬಟ್ ಉದಾಹರಣೆ ನಾನು ಕೊಟ್ಟಿದ್ದು ಕರೆಕ್ಟ್ ಅದಲ್ಲ ನಿಮ್ಗೆ ಅದಕ್ಕೆ ಟೈಮ್ ಬಹಳ ಇಂಪಾರ್ಟೆಂಟ್ ಇದೆ ಟೈಮ್ ಸೇವ್ ಮಾಡಕ್ ಮಾಡಿದ್ರೆ ಇದು ಮಾಡಕ್ಕಾಗಲ್ಲ ಮಾಡ್ರಿ ಸರ್ ಬೇಕ ಬಟ್ ಇಲ್ಲಿ ಮಾಡಕತ್ತಿರಲ್ಲ ಪ್ರಾಕ್ಟೀಸ್ ಮಾಡಲ್ಲ ಥೋಡಿ ಇಂಟರ್ವ್ಯೂ ಅಲ್ಲಿ ನೀವು ಟೈಮ್ ಅಷ್ಟು 12 ದಿನ ವೇಸ್ಟ್ ಮಾಡ್ರಿ ನಾ ಹೇಳಕತ್ತೀನಿ ಇಲ್ಲಿ 12 ದಿನ ಜರ್ನಿ ಮಾಡಿ ತಾನೇ ನೀವು ಅಲ್ಲಿ ಚಂದ ಆನ್ಸರ್ ಮಾಡಕ್ಕಾಯ್ತು ಅರ್ಥ ಆಯ್ತಲ್ಲ ನಾ ಏನ್ ಹೇಳಕತ್ತಿದ್ದೇನೆ ಇನ್ಮೇಲೆ ಆದ್ರೆ ಅರ್ಥ ಮಾಡ್ಕೊಟ್ರಿ ಇದ್ರ ಮಹತ್ವ ಏನದ ಅಂತ ಹೇಳಿ ಪಾಯಿಂಟ್ ಕ್ಲಿಯರ್ ಎನಿ ಡೌಟ್ಸ್ ಯಾಕೆ ಸೈಲೆಂಟ್ ಆಗ್ಬಿಟ್ರಿ ಅರ್ಥ ಆಯ್ತು ಇವಾಗ ನಾ ಏನ್ ಹೇಳಿದ್ರೆ ಅಂತ ಹೇಳಿದ್ರೆ ಯಾರು ಆನ್ಸರ್ ಮಾಡಕ್ ಚೆನ್ನಾಗಾಯ್ತದ ನಡ್ಕೊಂಡು ಹೋಗೋಣ ರೈಟಾ ಇವತ್ತು ಏನಿಲ್ಲ ಹಿಂಗಿಲ್ಲ ಅಂತ ಹೇಳಿ ನೀವು ಬರಿ ಮಾಡ್ಕೊಕ್ ಹೋಗಬೇಡ ನಿಮ್ ಕೆಲಸ ನೀನ್ ಮಾಡ್ತಿರ ಆಮೆ ಮತ್ತು ಮಲದ ಕತೆ ಕ್ಲಿಯರ್ ಇಲ್ಲ ಆಮೆ ಮತ್ತು ಮಲದ ಕತೆ ಇಬ್ಬರಿಗೆ ರೇಸ್ ಬಿಟ್ಟಿದ್ರ ಓಡಾಕ ಯಾರು ಗೆದ್ದಿದ್ರ ಆಮೆ ಮಲ ಯಾಕೆ ಗೆಲ್ಲಿಲ್ಲ ಬಹಳ ಸ್ಪೀಡ್ ಇತ್ತಿಲ್ಲ ಮಲ
ಫುಲ್ ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಇತ್ತು ಅದಕ್ಕೆ ರೈಟಾ. ಅದು ಆಮೇಲೆ ಓಡಕ ಅದ್ರ ಓಡ್ತ ಮಲದಷ್ಟು ಓಡ್ತದ. ಕಂಪೇರ್ ಮಾಡಕ್ಕಾಗತ್ತ ನೀವು, ಕಂಪೇರ್ ಮಾಡಕ್ಕಾಗತ್ತ. ಬಟ್ ಅದು ಏನ್ ಮಾಡಿ ಸರ್ ಗೆಲ್ತು. ಯಾಕೆ ಹೇಳ್ರಿ, ನಿರಂತರತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಸರ್. ಅದು ಇಲ್ಲಿ ಯಾವ್ದು ವಿಚಾರ ಮಾಡಬಾರ್ದು, ನೋಡ್ಕೊಂಡು ಹೋಗ್ತಾರೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಎನಿ ಡೌಟ್ ಸರ್ ಇಲ್ಲಿ? ನೋ ಡೌಟ್ಸಾ? ನೋಡ್ರಿ ಎಷ್ಟು ಮಾರ್ಕ್ಸ್ ಬರ್ತಾವ, ಏನ್ ಬರ್ತಾವ ನಿಮ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸರ್. ಆನ್ಸರ್ ಬಂತ ಇದು? ಕ್ಲಿಯರ್ ಆಯ್ತಾ? ಹೋಗ್ಬೋದ ಮುಂದಕ್ಕ? ವೆರಿ ಗುಡ್ ಸರ್. ಇವಾಗ ನಗರು ಬರ್ರಿ. ಫುಲ್ ಸೀರಿಯಸ್ ಕುಂತ್ ಬಿಡ್ರಿ ಬೆಳಗಿಂದ. ನಾ ಏನ್ ಅಂದಿಲ್ಲಪ್ಪ ನಿಮ್ಗ, ನೀವು ಅಷ್ಟು ಸೀರಿಯಸ್ ಕುತ್ಕೋಬೇಡ್ರಿ. ನಾವು ಬರ್ರಿ ಸರ್. ಕ್ವಶನ್ ಯಾವ್ದಿದೆ? ಕ್ಲಿಯರ್ ಆಯ್ತಲ್ಲ? ಇವಾಗ ನಡಿಗೆ ಇಟ್ ಮೀನ್ಸ್ ನೀವು ಪರಿಪಕ್ವತೆ ಯಾವಾಗ ಬರ್ತದೆ, ಒಂದೊಂದು ಪಾಯಿಂಟ್ಸ್ ನೋಡ್ಕೊಂಡು ಹೋದಾಗ ಬರ್ತದ. ಅರ್ಥ ಆಯ್ತಲ್ಲ? ಚಂದ ಅರ್ಥ ಆಗಿದೆ ಅನ್ಕೋತೀವಿ ರೈಟಾ. ನಾವು ಬರ್ರಿ ಸರ್. ಕ್ವಶನ್ ನಂಬರ್ 11 ಏನಿದೆ ಸರ್? ಇಂಗ್ಲಿಷ್ ನಿಘಂಟಿನಲ್ಲಿ ಕಂಡುಬರುವ ಕೊಟ್ಟಿರುವ ಪದಗಳನ್ನ ಸರಿಯಾದ ಕ್ರಮದಲ್ಲಿ ಆಯ್ಕೆ ಮಾಡಿ. ನಿನ್ನೆ ಹೇಳಿ ಇದ್ರ ಬಗ್ಗೆ ಕ್ಲಿಯರ್ ಏನ್ ಮಾಡ್ಬೇಕಂತ ಉದಾಹರಣೆ ಕೊಟ್ಟಿದೆ. ಇವಾಗ ಡೈರೆಕ್ಟ್ ಮಾಡ್ಬೋದಲ್ಲ? ನಾವು ಬರ್ರಿ ಸರ್, ಜೂಮ್ ಮಾಡಿಕೊಡ್ರಿ, ಡೈರೆಕ್ಟ್ ಆಗಿ ಮಾಡಕ್ ಟ್ರೈ ಮಾಡ್ರಿ ಸರ್. ಕ್ಲಿಯರ್ ಆಗಿದಲ್ಲ ನಿನ್ನೆ ರೈಟಾ? ಏನ್ ಹೇಳಿದ್ರೆ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಈ 5 ಪದಗಳಲ್ಲಿ ಸೀರಿಯಲ್ ಫಸ್ಟ್ ಯಾವ ಪದ ಬರ್ತದ, ಆಮೇಲೆ ಯಾವ್ದು ಬರ್ತದ, ಆಮೇಲೆ ಯಾವ್ದು ಬರ್ತದೆ ನೋಡ್ಕೋಬೇಕು ನಾವು ರೈಟಾ. ನಾವು ಫಸ್ಟ್ ಬರ್ರಿ ಸರ್. ಜೆ ಇಂದ ನೀವು ಆನ್ಸರ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ ಸರ್. ಎ ಇಂದ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ ಸರ್. ನಾವು ಬರ್ರಿ ಸರ್. ಇವಾಗ ಮೊದಲನೇ ಅಕ್ಷರ, ಮೊದಲನೇ ವರ್ಡ್ ಅಲ್ಲಿ ಏನಿದೆ ಸರ್ ಅಂತ ಹೇಳಿದ್ರೆ ಸಿ ಇದೆ. ಸಿ ಎಷ್ಟನೇ ಅಕ್ಷರ ಇದೆ ಸರ್? 3. ನೆಕ್ಸ್ಟ್ ಪಿ ಎಷ್ಟನೇ ಇದೆ ಸರ್? ಪಿ ಎಷ್ಟು? 16. ಬಿ ಎಷ್ಟಿದೆ ಸರ್? 2. ಸಿ ಎಷ್ಟಿದೆ ಸರ್? 3. ನೆಕ್ಸ್ಟ್ ಎನ್ ಎಷ್ಟಿದೆ ಸರ್? 14. ಪಾಯಿಂಟ್ ಕ್ಲಿಯರ್? ಇವಾಗ ಆನ್ಸರ್ ಮಾಡಬಹುದಾ? ಇವಾಗ ಅತ್ಯಂತ ಚಿಕ್ಕದ ಯಾವ್ದಿದೆ ಇದರಲ್ಲಿ? ಬಿ ಅಂದ್ರೆ ಇದು ಇದು 2 ಅಂದ್ರೆ 3ನೇ ಆಯ್ಕೆ. ನಾವು ಫಸ್ಟ್ ಯಾವ್ದು ಬರ್ತಾರ? 3ನೇ ಆಯ್ಕೆ ಬರ್ತದ. ನೋಡ್ರಿ ಸರ್, ಫಸ್ಟ್ 3 ಎಲ್ಲೆಲ್ಲ ಅದ? ಎಲ್ಲಾ ಕಡೆ ಅದ ಸರ್ 3. 4ಕ್ಕೆ 4 ಇಲ್ಲಿ ಇದೆ ಆಪ್ಷನ್ಸ್. ಈ 4ಕ್ಕೆ 4 ಆಪ್ಷನ್ಸ್ ಇದೆ ಸರ್, 3 ಇದಾವ ರೈಟಾ. ನೆಕ್ಸ್ಟ್ ಬರ್ರಿ ಸರ್. ಸಿ ಆದ ಬಿಟ್ಬಿಡ್ರಿ ಸರ್, ನೋ ಪ್ರಾಬ್ಲಮ್. ಇದಾಯ್ತಾ? ನೆಕ್ಸ್ಟ್ ಯಾವ್ದು ಸರ್ ಅತ್ಯಂತ ಚಿಕ್ಕದಿರೋದು? 2 ಕಡೆ ಇದಾವ, ಬಿಡ್ರಿ ಸರ್. ಆಗ ಅತ್ಯಂತ ದೊಡ್ಡದ ಯಾವ್ದದ? 16 ಅಂದ್ರೆ ಎಷ್ಟು ಸರ್? 2ನೇದ. ಲಾಸ್ಟಿಗೆ ಯಾವ್ದು ಬರ್ತಾರ? 2. ಲಾಸ್ಟ್ 2 ಯಾವ್ದ್ರಾಗ ಅದ ಸರ್? ಇದ್ರಾಗಿಲ್ಲ, ಇದ್ರಾಗಿಲ್ಲ, ಇದ್ರಾಗಿಲ್ಲ. ಆನ್ಸರ್ ಯಾವ್ದು ಸರ್? ಬಂತ? ನಿನ್ನೆ ಹಂಗೆ ಕ್ರಾಸ್ ಚೆಕ್ ಮಾಡ್ಕೊಂತೀರಿ. ಇವಾಗ 16 ಲಾಸ್ಟ್ ಇತ್ತು. 16 ಮತ್ತೆ 2 ಕೇಳ್ಬಿಟ್ರಿ ಏನ್ ಮಾಡ್ತೀರಿ? ಇವಾಗ 16 ಆದ್ಮೇಲೆ ಯಾವ್ದು ಬರಕ್ ಸರ್? 5 ಅಂದ್ರೆ 2 ಆದ್ಮೇಲೆ ಯಾವ್ದು ಬರಕ್? 5. 2 ಆದ್ಮೇಲೆ 5 ಇದೆಯಲ್ಲ, 2 ಆದ್ಮೇಲೆ 5 ಇದೆಲ್ಲ ಪಾಯಿಂಟ್. ಆನ್ಸರ್ ಬಂದಿದೆ, ನೋ ಪ್ರಾಬ್ಲಮ್. ಇವಾಗ ಏನ್ ಮಾಡ್ತೀರಿ ಸರ್? 16 2 ಕಡೆ ಬಂದ ಅವಾಗ ಏನ್ ಮಾಡ್ತೀರಿ? ಅವಾಗ ಅತ್ಯಂತ ಚಿಕ್ಕದ್ ನೋಡ್ಕೋಬೇಕು ಸರ್. ಇಲ್ಲಿ 3 ಇದೆ, ಇಲ್ಲಿನ 3 ಇದೆಲ್ಲ. ಇವಾಗ ಇವ್ 2 ಮಾತ್ರ ಚೆಕ್ ಮಾಡ್ರಿ ಸರ್ ರೈಟಾ. ಇಲ್ಲಿ ನೆಕ್ಸ್ಟ್ ಯಾವ್ದು ಇದೆ ಸರ್? ಸಿ ಮುಗಿದಿದೆ, ನೆಕ್ಸ್ಟ್ ಬಿ ಮುಗಿದಿದೆ. ನಾವು ಕೆ ಎಷ್ಟನೇ ಅಕ್ಷರ ಇದೆ ಸರ್? 11ನೇ ಅಕ್ಷರ. ನೆಕ್ಸ್ಟ್ ಇದು ಬಿ ಎಷ್ಟಿದೆ ಸರ್? 2ನೇ ಅಕ್ಷರ. ಇವ್ 2ರಲ್ಲಿ ಇವಾಗ ಫಸ್ಟ್ ಯಾವ್ದು ಬರುತ್ತೆ ಸರ್? 11 ದೊಡ್ಡದ, 2 ಚಿಕ್ಕದ? 2 ಯಾವ್ದು ದೊಡ್ಡದ ಇದ್ರಲ್ಲಿ? 11. ಚಿಕ್ಕದ ಯಾವ್ದಿದೆ? 2 ಇದೆಯಲ್ಲ. 2 ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ ಸರ್? ಇದು ಯಾಕೆ ಬಂತು ಇಲ್ಲಿ? ಇಲ್ಲಿ ಎಲ್ಲ ವಾಪಸ್ ಬರ್ರಿ ಸರ್. ಇದು ಸಿ ಹೋಯ್ತು, ಸಿ ಹೋಯ್ತು. 4ನೇ ಚೆಕ್ ಮಾಡ್ಬೇಕಲ್ಲ, ಅಲ್ಲೇ 2ನೇ ಬಂದಿದೆ. ಮತ್ತೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಸರ್. ಇದು ಬರಲ್ಲ, 3 ಆಲ್ರೆಡಿ ಬಂದಿದೆ. ನಮ್ಮ 3 ಎಲ್ಲಿ ಸೇಮ್ ಇದಾವೆ ಸರ್? ಇದು 1ರಲ್ಲಿ ಸೇಮ್ ಇದೆ, 4ರಲ್ಲಿ ಸೇಮ್ ಇದೆ. ಇದನ್ನ ಚೆಕ್ ಮಾಡ್ಬೇಕು ರೈಟಾ. ನಾವು ಇಲ್ಲಿ ಯಾವ್ದಿದೆ ಸರ್? ಕೆ. ಇಲ್ಲಿನ ಕೆ ಇದೆ ಸರ್, ಅಂದ್ರೆ 11 ಬಂತು. ಇದನ್ನ ಆನ್ಸರ್ ಮಾಡಕ್ ಆಗಲ್ಲ. ಇಲ್ಲಿ ಇ ಇದೆ. ಇ ಅಂದ್ರೆ ಯಾವ್ದು ಸರ್? 5ನೇ ಅಕ್ಷರ. ಇಲ್ಲಿ ಯಾವ್ದು? ಪಿ ಇದೆ. ಪಿ ಅಂದ್ರೆ ಯಾವ್ದು ಸರ್? 16ನೇ ಅಕ್ಷರ. ಇವಾಗ ಹೇಳ್ರಿ ಸರ್, 5 ಮತ್ತು 16ರಲ್ಲಿ ಅತ್ಯಂತ ಚಿಕ್ಕದ ಯಾವ್ದು ಸರ್? ಚಿಕ್ಕದ ಯಾವ್ದಿದೆ? ಈ ಇದು 5 ಅಂದ್ರೆ ಇ ಅಂದ್ರೆ ಮೊದಲ ಬರ್ತದಂದ್ರೆ 2ನೇದು ಯಾವ್ದು ಬರ್ತದೆ ಸರ್? ಇವಾಗ 2ನೇದು ಯಾವ್ದು ಬರ್ತದ? 1. ಇವಾಗ ನೋಡ್ರಿ ಸರ್, 3 ಆದ್ಮೇಲೆ ಯಾವ್ದು ಬಂದಿದೆ ಸರ್? 1 ಬಂದಿದಿಲ್ಲ. ಇವಾಗ ಫಸ್ಟ್ 3, ಅದಾದ್ಮೇಲೆ 1 ಇದೆಯಲ್ಲ. 3 1. ನಾ ಏನ್ ಹೇಳಕತ್ತೀನಿ? ನಿಮ್ಗೆ ಆನ್ಸರ್ ಆಡಿ ಬಂದದ ಎಲ್ಲ ಕ್ಲಿಯರ್ ಆಗಿದೆ. ಬಟ್ ನಾ ಏನ್ ಹೇಳಿದ್ರಿ, 2 ಸೇಮ್ ಇದ್ದಾಗ ಏನ್ ಮಾಡ್ಬೇಕು ಸರ್ ಅಂತ. ಇವಾಗ ಇದು 3 ಸೇಮ್ ಇದೆ, ಇಲ್ಲಿ 3 ಸೇಮ್ ಇದೆ. ಅವಾಗ ನೀವು ಇವ್ 2ರಲ್ಲಿ ಮಾತ್ರ ಚೆಕ್ ಮಾಡ್ಕೋಬೇಕು ಸರ್. 2ರಲ್ಲಿ ಯಾಕಂತಿದ್ರೆ ಇಲ್ಲಿ ಮಾಡ್ರಿ ಸರ್. ಇಲ್ಲಿ ಕ್ಲಿಯರ್ ಆಗಿದೆ, ಇಲ್ಲಿ ಕ್ಲಿಯರ್, ಸಾರಿ ಇದು ಕ್ಲಿಯರ್ ಆಗಿದೆ. ಸಿ ಆಗಲ್ಲ ಸರ್, ಕೆ ಆಗಲ್ಲ ಸರ್. ಇವ್ 2ರಲ್ಲೇ ಚೆಕ್ ಮಾಡ್ಬೇಕು ಸರ್. ನಾವು ಈ 5ನೇ ಅಕ್ಷರ ಇತ್ತು, ನಾವು ಪಿ 16ನೇ ಅಕ್ಷರ ಇತ್ತು. ಹಾಗಾಗಿ ನಾವು ಇವಾಗ ಇವ್ 2ರಲ್ಲಿ ಕನ್ಫ್ಯೂಸ್ ಇದೆ. ಇವ್ 2ರಲ್ಲಿ ಯಾವ್ದು ಬರ್ತದೆ ಸರ್? ಫಸ್ಟ್ 1ನೇದು ಬರ್ತದೆ, ಅದಾದ್ಮೇಲೆ 3ನೇದು ಬರುತ್ತೆ ಸರ್. ಪಾಯಿಂಟ್ ಕ್ಲಿಯರ್ ಆಯ್ತಾ? ಇದು ನಾವು ಬರ್ದಿ ಸರ್. 3 ಅಂದ್ರೆ 4ನೇದು ಈ ಪಾಯಿಂಟ್ ಬರುತ್ತೆ ಸರ್. ಅದಕ್ಕೆ 3 1 4 5 2. ಕ್ಲಿಯರ್ ಆಯ್ತಾ? ಎನಿ ಡೌಟ್ಸ್? ಅರ್ಥ ಆಯ್ತಾ? ಇಲ್ಲ ಇರ್ತಕ್ಕಂಥದ್ದು ಆನ್ಸರ್ ಆಲ್ರೆಡಿ ಬಂದದಿಲ್ಲ. ಬಟ್ ನಾ ಏನ್ ಹೇಳಕ್ತೀನಿ ನಿಮ್ಗೆ, 2 ಆ ರೀತಿ ಬಂದಾಗ ನೀವ್ ಏನ್ ಮಾಡ್ಬೇಕು ಸರ್ ಅಂತ ಹೇಳಿದ್ರೆ ಅವ್ನ 2 ಮಾತ್ರ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಸರ್. ನಾವು ಬರ್ರಿ ಸರ್. ಯಾವ್ದಿದೆ ಸರ್? ಕ್ವಶನ್ ನಂಬರ್ 12 ನೋಡ್ಕೊಡಿ ಸರ್. 12 ಆನ್ಸರ್ ಮಾಡ್ರಿ. ನೀರ್ ಕುಡಿತೀನಿ, ಕುಡಿಬಹುದಲ್ಲ? ಬೆಂಗಳೂರಿಗೆ ಹೋಗಿನ್ ಮತ್ತೆ ಇವಾಗ. ಏನಿದೆ ಸರ್? ಏನ್ ಮಾಡಿ ಗಡಬಡ ಇಲ್ಲ? ಕ್ವಶನ್ ಅರ್ಥ ಆಗಿದಿಲ್ಲ?
ಇದು ಇದಕ್ಕೆ ಸಂಬಂಧಪಟ್ಟದ, ಇದು ಇದಕ್ಕೆ ಸಂಬಂಧಪಟ್ಟದ, ಇದಕ್ಕೆ ಸಂಬಂಧಪಟ್ಟದ್ರೆ ಯಾವ್ದು ಅಂತ ಹೇಳಿ ಸೇಮ್ ಕ್ವಶನ್ ಆಲ್ರೆಡಿ ಬಂದಿತ್ತಿದ್ರ ಬಂದಿತ್ತಿಲ್ಲ. ನಾವು ನೋಡ್ಕೊಡ್ರಿ ಸರ್. ಎಸ್ ಆದ್ಮೇಲೆ ಯಾವ್ದು ಬಂದಿದೆ ಸರ್? ಎಸ್ ಎಷ್ಟನೇ ಅಕ್ಷರ ಇದೆ? 19. ಟಿ ಎಷ್ಟಿದೆ ಸರ್? 20. ಯು ಎಷ್ಟಿದೆ ಸರ್? ಯು ಎಷ್ಟಿದೆ? 21. ನೆಕ್ಸ್ಟ್ ಯಾವ್ದಿದೆ ಸರ್? 22. ಅಂದ್ರೆ ಸೀರಿಯಲ್ ಇದೆ, ನೋ ಪ್ರಾಬ್ಲಮ್ ರೈಟಾ. ನಾವು ಬರೀ ಸರ್ ಎಷ್ಟಿದೆ, ಎಸ್ ಆದ್ಮೇಲೆ ಯಾವ್ದು ಬರ್ತಾ? ಟಿ. ಎಸ್ ಅಂದ್ರೆ 19, ಟಿ ಅಂದ್ರೆ ಎಷ್ಟು? 20. ಟಿ ಎದ್ರಾಗದ ಮುಗೀತು. ಇಟ್ ಈಸ್ ಸರ್ ಅವನು ಈಸಿ ಅದಲ್ಲ, ಸೀರಿಯಲ್ ಮಾಡ್ಯಾನ. ನೋ ಪ್ಲಸ್ ನೋ ಮೈನಸ್, ಒಂದೊಂದು ಪ್ಲಸ್ ಮಾಡ್ಕೊಂಡು ಹೋಗ್ಯಾನ ಸರ್ ಅಷ್ಟೇ. ನೆಕ್ಸ್ಟ್ ಅಕ್ಷರ ಎಸ್ ಆದ್ಮೇಲೆ ಟಿ, ಯು ಆದ್ಮೇಲೆ ವಿ, ಆರ್ ಆದ್ಮೇಲೆ ಎಸ್, ಜಿ ಆದ್ಮೇಲೆ ಹೆಚ್, ಇ ಆದ್ಮೇಲೆ ಎಫ್, ಆರ್ ಆದ್ಮೇಲೆ ಎಸ್, ವೈ ಆದ್ಮೇಲೆ ಜೆಡ್, ಎಕ್ಸ್ ವೈ ಜೆಡ್. ಕ್ಲಿಯರ್ ಅಲ್ಲ? ಹಂಗ ಇಲ್ಲಿ ಸೇಮ್ ಮಾಡ್ಯಾನ. ಅಷ್ಟು ಯಾಕೆ ಚೆಕ್ ಮಾಡ್ತೀರಿ? ಮುಗ್ದೇ ಹೋಯ್ತಿಲ್ಲ. ಇದನ್ನ ಹಂಗೆ ಸೇಮ್ ಮಾಡ್ಯಾನ ಸರ್. ಯಾವ್ದಿದೆ ಸರ್? ಎಸ್ ಆದ್ಮೇಲೆ ಟಿ ಅಗೇನ್, ಐ ಆದ್ಮೇಲೆ ಜೆ, ಎಸ್, ಎಲ್ ಆದ್ಮೇಲೆ ಎಂ. ಸೀರಿಯಲ್ ಇದೆಲ್ಲ ಸೇಮ್. ನಾವ್ ಇಲ್ಲಿನ ಸೇಮ್ ಇರ್ತದೆ ಸರ್ ಅಷ್ಟೇ. ಸೊಸೈಟಿ ಅಂತ ಸೊಸೈಟಿ ಸೇಮ್ ಇಲ್ಲೇ ಬರ್ತದೆ. ಇದು ಟಿ ಬಂತ, ಮುಂದಿನ ಯಾಕೆ ಚೆಕ್ ಮಾಡಕ್ ಹೋಗ್ತೀರಿ? ಮಾಡ್ಬೇಕಾ ಚೆಕ್? ಮಾಡ್ಕೊಂಡ್ ಕೂತ್ಕೊಡ್ರಿ, ನೋ ಪ್ರಾಬ್ಲಮ್. ಪಾಯಿಂಟ್ ಕ್ಲಿಯರ್? ನಾವು ಬರೀ ಸರ್. ನೆಕ್ಸ್ಟ್ ಯಾವ್ದಿದೆ? ಕ್ವಶನ್ ನಂಬರ್ ಯಾವ್ದಿದೆ? 13. ಏನೇನು ಸರ್? ಕೊಟ್ಟಿರುವ ಸರಣಿಯಲ್ಲಿ ಕೆಳಗಿನ ಯಾವ ಸಂಖ್ಯೆಯು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ? ರೈಟಾ. ನಾವು ಅಲ್ಲಿ ಲೆಟರ್ ಸೀರೀಸ್ ಬಂದಿತ್ತು, ಇಲ್ಲಿ ಯಾವ್ದಿದೆ ಸರ್? ಸೀರೀಸ್ ಬಂದಿದೆ. ಯಾವ ಸೀರೀಸ್ ಸರ್ ಇದು? ನಂಬರ್ ಸೀರೀಸ್ ಅದ. ಅದು ಯಾವ್ದಾಗಿತ್ತು? ಲೆಟರ್ ಸೀರೀಸ್. ಇದು ಯಾವ್ದಾಗಿದೆ? ನಂಬರ್ ಸೀರೀಸ್. ಪಾಯಿಂಟ್ ಕ್ಲಿಯರ್? ನಾವು ನೋಡ್ರಿ ಸರ್, ಎಲ್ಲವೂ ಏರಿಕೆ ಕ್ರಮದಲ್ಲಿ ಇದಾವಲ್ಲ. ಏರಿಕೆ ಕ್ರಮದಾಗಿದಾವ. ಏರಿಕೆ ಕ್ರಮದಲ್ಲಿ, ಏರಿಕೆ ಕ್ರಮದಲ್ಲಿ ಏನಾಗಿದೆ ಸರ್? ಒಂದು ಇಂಟು ಮಾಡಿರ್ಬೇಕಿಲ್ಲ, ಇನ್ನೊಂದು ಏನ್ ಮಾಡಿರ್ಬೇಕು ಸರ್? ಪ್ಲಸ್ ಮಾಡಿರ್ಬೇಕು. ನಾವು 1483 ಇಂಟು ಮಾಡಿದ್ರೆ ಏನಾಗುತ್ತೆ ಸರ್? ಬಹಳ ದೂರ ಹೋಗ್ಬೇಕಲ್ಲ, ಸಮಥಿಂಗ್ 2 ಬೈ ಅದ್ರ ಹತ್ರ ಕಾಣ್ತಾ ಇಲ್ಲ ಸರ್. ಅದಕ್ಕೆ ಏನ್ ಮಾಡೋದು ಸರ್? ಡಿಫರೆನ್ಸ್ ನೋಡ್ಕೋಬೇಕು. ಡಿಫರೆನ್ಸ್ ಅಂದ್ರೆ ಪ್ಲಸ್ ಮಾಡಿರ್ತಾನ. ನಾವು ಬರ್ರಿ ಸರ್, ಇವಾಗ 483ಕ್ಕೆ ಎಷ್ಟು ಸೇರಿಸಿದ್ರೆ 1483ಕ್ಕೆ ಎಷ್ಟು ಸೇರಿದ್ರೆ 2369 ಬರ್ಬೇಕು. ಇದಕ್ಕೆ ಎಷ್ಟು ಸೇರಿಸಿದ್ದು ಬರ್ತದ, ಇದಕ್ಕೆ ಎಷ್ಟು ಸೇರಿ ಇದು ಬರ್ತದ. ನಾವು ಇದಕ್ಕೆ ಸೇರಿಸಿದ್ರೆ ಎಷ್ಟು ಇದು ಈ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಗೊತ್ತಿರ್ಬೇಕು. ಫಸ್ಟ್ ಇವೆರಡು ಚೆಕ್ ಮಾಡಮ್ಮ, ಕನ್ಫರ್ಮಿಗೆ ಇವೆರಡು ಚೆಕ್ ಮಾಡಮ್ಮ, ಅದಾದ್ಮೇಲೆ ಆಟೋಮೆಟಿಕ್ ಬರ್ತದೆ. ಪಾಯಿಂಟ್ ಕ್ಲಿಯರ್? ನಾವು ಬರ್ಕೊಡ್ರಿ ಸರ್. 2369 ಮೈನಸ್ ಎಷ್ಟು ಮಾಡ್ಬೇಕು ಸರ್? 1483 ಅಂದ್ರೆ ಎಷ್ಟು ಸೇರಿಸಿದೆ ಅದೇ ಕೊಡ್ಬೇಕಲ್ಲ. ನಾವು 9ರಾಗ 3 ಹೋದ್ರೆ ಸರ್ 6 ಅಲ್ಲ. 8ರಾಗ ಹೋಗಲ್ಲ. 16 ಆಯ್ತು. ಹೋಗತ್ತಿಲ್ಲ 8ರಾಗ? ಹೋಗುತ್ತಾ ಇಲ್ಲ. 16ರಲ್ಲಿ 8 ಹೋದ್ರೆ ಎಷ್ಟು? 16ರಲ್ಲಿ 8 ಹೋದ್ರೆ 8 ಕೈಲ ಬಂತು 1. ನಾವು 5ರಲ್ಲಿ ಹೋಗಲ್ಲ ಸರ್. 13ರಲ್ಲಿ 5 ಹೋದ್ರೆ ಎಷ್ಟು? 8 ರೈಟಾ. ಕೈಲ ಬಂತು 1 0. 886 ಬಂತು. ಪಾಯಿಂಟ್ ಕ್ಲಿಯರ್ ಆಯ್ತಾ? ನಾವು 886 ಬಂದಿದಿಲ್ಲ, ಸೇಮ್ ಬಂದಿದಿಲ್ಲ. ಇಲ್ಲಿ ಬರ್ರಿ ಸರ್, 4141 ಅದರಲ್ಲಿ 886 ಸೇರ್ಪಡೆ ಮಾಡಿದ್ರಿ. ಇದು ಬರ್ಬೇಕು ನಮಗ್, ಬರ್ಬೇಕಾ ಇಲ್ಲ? ಬರೀ ಸರ್ 1 6 ಎಷ್ಟಾಯ್ತು ಸರ್? 7 4 8 12 2 ಕೆಲ ಬಂತು 1. ಇದು 10 ಅಂದ್ರೆ 0, ಇಲ್ಲಿ ಕೆಲ ಬಂತು 1. ಇದು 5 527 ಆದ. 527 ಏಕ್ದಮ್ ಸಟಿಕ್. ಏನಾದ ಸರ್? ಬಿಲ್ಕುಲ್ ಸಹಿ ಆದ. ಕರೆಕ್ಟ್ ಅದಲ್ಲ? ನಾವ್ ಇವಾಗ ಏನ್ ಮಾಡ್ಬೇಕು ಸರ್? ನಾವು ಇದು ಗೊತ್ತಾಗಬೇಕಲ್ಲ ನಮ್ಗೆ. ಇವಾಗ ಇಲ್ಲಿ ಯಾವ್ದು ಬರ್ತಂದ್ರೆ ಏನ್ ಮಾಡ್ಬೇಕು ಸರ್? ಇದಕ್ಕೆ ನಾವು ಪ್ಲಸ್ ಎಷ್ಟು ಮಾಡ್ಬೇಕು ಇವಾಗ? 886 ರೈಟಾ. ಬರೀ ಸರ್ 2369 ಅದ್ರಲ್ಲಿ ಏನ್ ಮಾಡ್ಬೇಕು ಸರ್? ಇವಾಗ 886 ನಾವು 9 6 ಸೇರಿಸಿದ್ರೆ ಎಷ್ಟಾಗುತ್ತೆ ಸರ್? 15 ಎಲ್ಲ ಬಂತು 1. ನಾವು 6 8 ಎಷ್ಟು ಸರ್? 14 14 1 15 ಕೈಲ ಬಂತು 1 ರೈಟಾ. ನೆಕ್ಸ್ಟ್ 3 8 ಎಷ್ಟು ಸರ್? 11 11 ಪ್ಲಸ್ 1 12 ಎಲ್ಲ ಬಂತು 1 3 2 1 ಎಷ್ಟು ಸರ್? 3 3755 ಎಲ್ಲಿ ಅದ? ಫಸ್ಟ್ ಆಪ್ಷನ್. ಎನಿ ಡೌಟ್ಸ್? ಇದು ನೋಡ್ಕೋಬೇಕು. 8 ಮಾಡಿದಾನೆ ಪ್ಲಸ್ ಮಾಡಿದಾನೆ, ಎರಡೇ ಆಗಿರ್ತಾವ. ನಾನು ಏರಿಕೆ ಕ್ರಮದಲ್ಲಿ ಇದ್ದಾಗ 8 ಇರ್ಬೇಕಿಲ್ಲ, ಏನಿರ್ಬೇಕು ಸರ್? ಪ್ಲಸ್ ಇರ್ಬೇಕು. 8 ಇದ್ರೆ ಬಹಳ ದೊಡ್ಡ ಹೋಗ್ತಾವ. ನಿನ್ನೆ ಹೋಗಿತ್ತಿಲ್ಲ ಒಂದ್ ಸಂಖ್ಯೆ 25 24ರಿಂದ 48 50 50ರಿಂದ 153 ಬಂದಿತ್ತಲ್ಲ, ಹಂಗ ದೂರ ಹೋಗ್ಬೇಕು. ಇದು ಅಷ್ಟು ದೂರ ಇಲ್ಲ ಅಂತಿದ್ರೆ ಸಮಥಿಂಗ್ ಪ್ಲಸ್ ಮಾಡ್ಕೊಂಡು ಹೋಗಿದ್ದಾನೆ ಸರ್. ಪಾಯಿಂಟ್ ಕ್ಲಿಯರ್? ಅಷ್ಟೇ ಸರ್. ಮತ್ತೆ ಎರಡರ ನಡುವೆ ಡಿಫ್ರೆನ್ಸ್ ಮತ್ತೆ ಅವಾಗ ಏನ್ ಮಾಡಿದ್ರೆ ಅಲ್ಟರ್ನೇಟಿವ್ ಹುಡ್ಕೋಬೇಕು. ಏನಂದ್ರೆ ಇದ್ರದ್ದು ಇದಕ್ ಜಂಪ, ಇದ್ರ ಹೆಂಗ್ ಹುಡ್ಕೋಬೇಕು. ಈ ಫಾರ್ಮೆಟ್ ಅಲ್ಲಿ ಕೇಳಲ್ಲ, ಬಟ್ ಹೇಳಾಕತ್ತೀನಿ. ಬಟ್ ನಂಬರ್ ಸೀರೀಸ್ ಕ್ವಶನ್ ಬರಾಕತ್ತಾವ ಸರ್. ಪಾಯಿಂಟ್ ಕ್ಲಿಯರ್? ಹೋಗೋದಾ ಮುಂದಕ್ಕ? ಬರೀ ಸರ್ ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಏನಾದ ಸರ್? ಕ್ವಶನ್ ನಂಬರ್ 14 ಮಾಡ್ರಿ ಸರ್ ಆನ್ಸರ್. ಅಗೇನ್ ಎಲ್ಲ ABCD ಇಡು ಬಿಟ್ರಿ ಏನಾದ್ರು ಹೇಳ್ರಿ ಸರ್. ಇದ್ರಾಗ ಸೀಟಿಂಗ್ ಅರೇಂಜ್ಮೆಂಟ್ 2 ಇದ್ದು ಅವೆಲ್ಲ ರೈಟಾ. ಕೊಟ್ಟಿರುವ ಸರಣಿ ಪ್ರಶ್ನಾರ್ಥಕ ಚಿಹ್ನೆ ಯಾವ್ದು ಬರ್ತದ ನೋಡ್ರಿ ಸರ್? ಯಾವ್ದು ಬರ್ತದೆ?
ಜೂಮ್ ಮಾಡ್ಬೋದು, ಅರ್ಥ ಆಗಿದೆಯಲ್ಲ? ಬರ್ರಿ ಸರ್. ನೋಡ್ಕೊಡ್ರಿ ಸರ್ ಇದ್ರಲ್ಲಿ ಯಾವ್ದು ಬರುತ್ತೆ. ಫಸ್ಟ್ ಆರ್ ಎಷ್ಟನೇ ಅಕ್ಷರ? 18. ಹೆಚ್ ಎಷ್ಟಿದೆ? ಹೆಚ್ ಎಷ್ಟಿದೆ? ಸಾರಿ, ಕ್ಯೂ ಎಷ್ಟಿದೆ? ಕ್ಯೂ 17 ಅಂದ್ರೆ -1 ರೈಟಾ. ನೆಕ್ಸ್ಟ್ ಇಲ್ಲಿ ಮಾಡ್ರಿ ಸರ್, ಎಫ್ ಇದೆಯಲ್ಲ, ಹಾ ಕೊನೆ ಅಕ್ಷರ ಯಾವ್ದು ಇಲ್ಲಿ? ಎಫ್ ಇಲ್ಲಿ ಯಾವ್ದು ಬರುತ್ತೆ? ನಾವು ಕ್ಯೂ ಅಲ್ಲಿ 1 ಮೈನಸ್ ಮಾಡ್ರಿ, ಎಷ್ಟು? 16 ಅಕ್ಷರ ಯಾವ್ದು? ಪಿ. ಪಿ ಎಲ್ಲಿ ಅದ ಸರ್? ಎರಡ್ ಕಡೆ ಅದ, ಇವೆರಡು ಓದುವಲ್ಲ. ಇಲ್ಲಿ ಯಾವ್ದು ಬರುತ್ತೆ ಸರ್? ಪಿ ಬಂತ. ನಾವು ಪಿ ಅಲ್ಲಿ 1 ಮೈನಸ್ ಮಾಡ್ರಿ, -1. 16ರಲ್ಲಿ -1 ಮಾಡಿದ್ರೆ ಓ ಬಂದಿದಿಲ್ಲ, ಓ 15 ಅಕ್ಷರ ಇದು. ನಾವು ಇದರಲ್ಲಿ -1 ಮಾಡ್ರಿ ಸರ್, 14ನೇ ಅಕ್ಷರ ಎನ್ ಕರೆಕ್ಟ್ ಆಗಿದೆ, -1 ಆಗಿದೆ. ನಾವು ಎರಡನೇ ಲೆಟರ್ ಬರ್ರಿ, ಎರಡು ಆಪ್ಷನ್ಸ್ ಎಗ್ರಿದ್ವು ಸರ್ ಇಲ್ಲಿ. ನಾವು ಹೆಚ್ ಇದೆ, ಹೆಚ್ 8ನೇ ಅಕ್ಷರ ಇದು. ಎಷ್ಟಿದೆ? ಕೆ ಎಷ್ಟನೇ ಅಕ್ಷರ ಇದೆ? 11. 8ರಲ್ಲಿ ಎಷ್ಟು ಸೇರಿಸಿದ್ರೆ 11 ಆಗುತ್ತಾ? 3. ನಾವು +3 ಮಾಡ್ರಿ ಸರ್, ಏನ್ ಮಾಡ್ರಿ? +3 ಮಾಡ್ರಿ. ನೆಕ್ಸ್ಟ್ -1 +3 ರೈಟಾ. ನಾವು ಕೆ ಯಲ್ಲಿ +3 ಮಾಡ್ರಿ ಸರ್, ಎಷ್ಟಾಗತ್ತಾ? ಕೆ ಯಲ್ಲಿ +3 ಮಾಡಿದ್ರೆ, ಕೆ ಯಲ್ಲಿ ಅಂದ್ರೆ 11ರಲ್ಲಿ +3 ಮಾಡಿದ್ರೆ 14. 14ನೇ ಅಕ್ಷರ ಯಾವ್ದದ? ಎನ್. ನಾವು ಪಿ ಎನ್ ಏನ್ ಬರ್ಬೇಕು ಸರ್? ಇಲ್ಲಿ ಎನ್ ಬರ್ಬೇಕು. ನಾವು ಪಿ ಎನ್ ಎಲ್ಲಿ ಅದ ಸರ್? ಇದರಲ್ಲಿ ಇಲ್ಲ. ಆಪ್ಷನ್ ನಂಬರ್ 2 ರೈಟ್ ಆನ್ಸರ್ ಬಂದಿದೆ ಆನ್ಸರ್. ಮುಂದಿನ ಚೆಕ್ ಮಾಡಬೇಕಾ? ಮಾಡ್ಕೊಡ್ರಿ ಸರ್. ಬೇಡ ಹೋಗೋದ ಮುಂದಕ್ಕ? ನೋಡ್ಕೊಡ್ರಿ ಸರ್, ಕ್ರಾಸ್ ಚೆಕ್ ಮಾಡ್ಕೊಡ್ರಿ. ಇವಾಗ ಏನ್ ಎಕ್ಸಾಮ್ ಬರೀಕತ್ರಿ? ಇಲ್ಲಲ್ಲ, ಅಷ್ಟು ಸ್ಪೀಡ್ ಹೋಗ್ಬಿಡ್ರಿ. ವೆರಿ ಗುಡ್. ಬರ್ರಿ ಸರ್. ಡಬ್ಲ್ಯೂ ಇದೆ, ಡಬ್ಲ್ಯೂ ಎಷ್ಟನೇ ಅಕ್ಷರ ಇದೆ? ಫಾರ್ಮೇಟ್ ನೋಡ್ಕೊಡ್ರಿ ಫಸ್ಟ್. ಇದಕ್ಕಲ್ಲೇ ಇದು ಇವಾಗ ಏನ್ ಮಾರ್ಕ್ಸ್ ಬಂದ್ಬಿಟ್ರಿ, ನೌಕರಿ ಕೊಟ್ಬಿಡ್ತಾರೆ ನಿಮ್ಗ. ಸಿಗ್ತದ? ಹೋಗಿ ಎತ್ಕೊಂಡ್ ಹೋಗಿ ಸಿಗ್ತದ? ಇಲ್ಲಲ್ಲ, ನೋಡ್ಕೊಡ್ರಿ. ಡಬ್ಲ್ಯೂ ಎಷ್ಟನೇ ಅಕ್ಷರ ಅದ? ಫಾರ್ಮೇಟ್ ಬೇಕು ನಮಗೆ. ನಾನು ಹೇಳಿದೀನಿ, ಫೋಕಸ್ ಯಾವ್ದು? ಫಾರ್ಮೇಟ್ ಬಗ್ಗೆ. ಅವು ಮೈಂಡ್ ಅಲ್ಲಿ ಇರ್ತದೆ, ಎಲ್ಲವೂ ಚೆಕ್ ಮಾಡ್ಬೇಕಲ್ಲೇ, ಟೈಮ್ ಸೇವಿಂಗ್ ಆಗುತ್ತೆ. ಡಬ್ಲ್ಯೂ 23ನೇ ಅಕ್ಷರ ಇಲ್ಲಿ ಯಾವ್ದು ಸರ್? ವಿ ಅಂದ್ರೆ ಎಷ್ಟು ಸರ್? 22 ಮೈನಸ್ ಎಷ್ಟು ಮಾಡ್ಯಾನ ಸರ್? 1. -1 ಇದೆಯಲ್ಲ, ನಾವು ಮಾಡ್ರಿ ಸರ್. ವಿ ಅಲ್ಲಿ -1 ಮಾಡಿದ್ರೆ ಇವು ನಾವು ಇದೆಯಲ್ಲ ಇವು ರೈಟಾ. ನೆಕ್ಸ್ಟ್ ಸಿ ಬರ್ರಿ ಸರ್, ಸಿ 3ನೇ ಅಕ್ಷರ. ಸಿ ಗೆ ಎಷ್ಟು ಸೇರಿ ಎಫ್ ಆಗುತ್ತೆ? ಎಫ್ ಎಷ್ಟನೇ ಅಕ್ಷರ? 6 ಅಂದ್ರೆ ಏನಿದೆ ಸರ್? +3 ರೈಟಾ. ನಾವು ಎಫ್ ಇದೆ, ಎಫ್ ಅಲ್ಲಿ +3 ಮಾಡಿದ್ರೆ ಎಫ್ 6ನೇ ಅಕ್ಷರ, +6ರಲ್ಲಿ 3 ಸೇರಿಸಿದ್ರೆ 9. 9 ಅಂದ್ರೆ ಯಾವ ಸರ್? ಲಾಸ್ಟ್ ಐ ಬರ್ಬೇಕು. ಐ ಬಂದಿದೆ ಅಂದ್ರೆ ಏನ್ ಸರ್? ಮೈನಸ್ ಏನಾಗಿದೆ ಸರ್ ಇಲ್ಲಿ? +3 ಆಯ್ತಾ? ಲಾಸ್ಟ್ ಇಂದ ಯಾವ್ದಾಗಿದೆ? ಮತ್ +3 ಮಾಡ್ಯಾನ? ಹಾ ಬರೀ ಸರ್, ಯು ಇತ್ತು, ಹಾ ಡಬ್ಲ್ಯೂ ಇತ್ತಲ್ಲ, ಡಬ್ಲ್ಯೂ ಏನಿದೆ? ವಿ -1 ಬಂದಿತ್ತು. +3 ಯಾಕೆ ಬಂತು ಸರ್? 3ನೇ ಅಕ್ಷರ ಆಗಿತ್ತು ಅದು. ಪ್ಲಸ್ ಡಬ್ಲ್ಯೂ 3ನೇ ಅಕ್ಷರ ಇದೆ, ಇಲ್ಲಿ ವಿ ಇದೆ, -1 ಮಾಡ್ರಪ್ಪ ಹೀರೋ. ಏನ್ ಮಾಡ್ರಿ? -1. ಹೆಚ್ ಇತ್ತು, ಹೆಚ್ಚಿಂದ ಎಲ್ಲಿ ಬಂದ್ರಿ? ಕೆ. ಹಾ ಇಲ್ಲಿ ಬಂದಿದಿಲ್ಲ, ಕರೆಕ್ಟ್ ಇದೆಯಲ್ಲ? ಇವಾಗ ಲಾಸ್ಟ್ನೇ ಅಕ್ಷರ ನೋಡ್ಬೇಕಲ್ಲ ನಾವು. ವೆರಿ ವೆರಿ ಗುಡ್, ವೆರಿ ಗುಡ್. ಸಾರಿ ಸರ್. ಬರ್ರಿ ಸರ್, ಲಾಸ್ಟ್ನೇ ಕ್ಲಾಸ್ ಸಿ ಇದೆ. ಸಿಗೆ ಏನ್ ಮಾಡ್ರಿ ಸರ್? ಪ್ಲಸ್ ಮಾಡ್ರಿ 3. ನಾವು +3 ಮಾಡ್ರಿ. ನಾವು ಬರೀ ಸರ್, ಬಂದಿದಿಲ್ಲ ಐ, ಯಾಕಂದ್ರೆ ಎಫ್ ಇದೆ. ಎಫ್ ಅಲ್ಲಿ 3 ಸೇರಿಸಿರಿ, ಎಫ್ 6, 6ರಲ್ಲಿ 3 ಸೇರಿಸಿದ್ರೆ 9. 9 ಯಾವ್ದು? ಐ. ಫಾರ್ಮೇಟ್ ಏನ್ ಸರ್? +1 ಮೈನಸ್ ಸಾರಿ -1 +3 -1 +3. ಇವಾಗ ಉಲ್ಟಾ ಆಗ್ಬೋದಲ್ಲ ಇದು? +1 -3 +1 -3. ಈ ಫಾರ್ಮೇಟ್ ನೋಡಕ್ ಹೋಗ್ರಿ. ಪಾಯಿಂಟ್ ಕ್ಲಿಯರ್? ಹೋಗೋದಾ ಮುಂದಕ್ಕ? ಬರ್ರಿ ಸರ್. ನೆಕ್ಸ್ಟ್ ಏನದ? ನೆಕ್ಸ್ಟ್ ಏನದ ಸರ್? ನೆಕ್ಸ್ಟ್ ಸಂಖ್ಯೆ ಕ್ವಶನ್ ನಂಬರ್ 15. ಬರ್ರಿ ಸರ್ 15. ಹಾ ಮಾಡ್ರಪ್ಪ ಇದನ್ನ. ಕೆಳಗೆ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಹುದಾದ ಕೊಟ್ಟಿರುವ ಆಯ್ಕೆಗಳು ಯಾವ್ದಾದ್ರು ಒಂದು ಚಿತ್ರವನ್ನು ಆಯ್ಕೆ ಮಾಡ್ರಿ. ಮಾಡ್ರಿ ಸರ್, ಒಂದು ಚಿತ್ರ ಯಾವ್ದು ಬರ್ತದೆ? ಕ್ಲಿಯರ್ ಕಾಣಾಗ್ತದ? ಬರ್ರಿ ಸರ್, ಇದು ಕ್ವಶನ್ ಆದ. ಉಲ್ಟಾ ಆಗ್ಬಿಡದಲ್ಲ ಇದು? ಹೆಂಗ್ ಮಾಡೋದು ಇದನ್ನ? ಉಲ್ಟಾ ಸೀದಾ ಆಗ್ಬೇಕಲ್ಲ ಇದು? ಹೆಂಗ್ ಉಲ್ಟಾ ಚಿತ್ರ ಹಾಕಿರಿದ್ರು? ಉಲ್ಟಾ ಚಿತ್ರ ಆಗಿದೆ ಅಂದ್ರೆ ಇದು ಕ್ವಶನ್ ಮಾರ್ಕ್ ಆ ಕಡೆ ಹಂಗ ಆಗ್ಬೇಕು. ಕೈಸಾ ಕೇಸಾ ಕೈಸಾ ಕರೆಂಗೆ अब इसको. कीबोर्ड ಎಲ್ಲಿದೆ? कीबोर्ड कहाँ है? ಹೆಂಗ್ ಮಾಡೋದಿದ್ದೀನಿ ಇವಾಗ? ಮಾಡಬೇಕಲ್ಲ, ಸೀದಾ ಮಾಡಬೇಕಲ್ಲ, ಹೆಂಗ್ ಮಾಡ್ಕೊಳ್ಳೋದು? ಕೀಬೋರ್ಡ್ ಎಲ್ಲಿ ಕೊಡ್ರಿ. ಹೆಂಗ ಆಯ್ತದು ನೋಡ್ಕೋಬೇಕಲ್ಲ ಅದನ್ನ. ಇಲ್ಲಿ ಪೇಸ್ಟ್ ಮಾಡ್ಕೊಕ್ ಬರಲ್ಲ ಇವಾಗ. कुछ तो करना पड़ेगा. ಕೀಬೋರ್ಡ್ ಕೊಡ್ರಿ, ಕೀಬೋರ್ಡ್ ಅಲ್ಲಿ ನಡೀತದೆ. ಈ ಕ್ವಶನ್ ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ಕಲ್ಲ ಮಾಡಿಸ್ಲಾ ರೈಟಾ? ಉಲ್ಟಾ ಆಗ್ಬೇಕದು. ಇದು ಆಪ್ಷನ್ ಉಲ್ಟಾ ಮಾಡಕ್ ಬರ್ತಾ ನೋಡೋಣ. ಇಲ್ಲಾಂದ್ರೆ ನಾವು ಡಯಾಗ್ರಾಮ್ ಮಾಡ್ಕೊಂಡು ಕೊಡ್ಬೇಕಾಗತ್ತೆ. ಇದು ಇವಾಗ ಹಿಂಗ್ ಬರ್ಬೇಕು, ಇದು ಹಿಂಗ್ ಆ ಕಡೆ ತಿರುಗ್ಬೇಕಿದೆ.
ಉಲ್ಟಾ ಆಗಿದೆ ಅದು, ಇಮೇಜ್ ಹಾಕ್ಬೇಕಾದ್ರೆ ಉಲ್ಟಾ ಆಗಿದೆ. ರೈಟಾ, ಸ್ಕಿಪ್ ಮಾಡ್ಬೋದಲ್ಲ. ರೈಟಾ, ನೋಡಮ್ ಸರ್ ಲಾಸ್ಟ್ ಟೈಮ್ ನೋಡ್ತೀನಿ. ರೈಟಾ, ಕ್ವಶನ್ ನಂಬರ್ ಎಷ್ಟಿದೆ ಅದು? 15. ನೋಡಮ್ ಅಲ್ಲಿ ಕ್ವಶನ್ ಪೇಪರ್ ಇನ್ನೊಂದು ಓಪನ್ ಮಾಡ್ಕೋತೆ ಇರ್ತದೆ, ಮತ್ತೆ ಟೈಮ್ ಇದೆ ಮಾಡೋದು ಬೇಡ. ನೆಕ್ಸ್ಟ್ ಕ್ವಶನ್ ನಂಬರ್ 16 ಬರೀ ಸರ್. ಏನಿದೆ ನೆನ್ಪು ಮಾಡಿ ಸರ್, ಅದನ್ನ ಮಾಡಿಸ್ತೀನಿ. ಯಾವ್ದಿದೆ ಸರ್ ಇದು? ಕಥನ ಮತ್ತು ನಿಷ್ಕರ್ಷಣ ಹೇಳಿದ್ನಿಲ್ಲ. ರೈಟಾ, ನ್ಯಾಯ ಮತ್ತು ನಿಗಮ, ಸಿಲೋಲಿಸಮ್ ಗೊತ್ತಿರ್ಬೇಕು. ಹೇಳಿಕೆ ಕೊಟ್ಟಿರ್ತಾನ, ತೀರ್ಮಾನಗಳನ್ನ ನಾವು ಇದು ಮಾಡಿ ಆನ್ಸರ್ ಮಾಡ್ಬೇಕು ಸರ್. ಪಾಯಿಂಟ್ ಕ್ಲಿಯರ್? ಮಾಡಿಸ್ತೀನಿ ಕ್ವಶನ್, ವರಿ ಮಾಡ್ಕೊಕ್ ಹೋಗ್ಬಿಟ್ರಿ, ಇಂಪಾರ್ಟೆಂಟ್ ಆದದ್ದು ಕ್ವಶನ್. ರೈಟಾ, ನಾವು ಹೇಳ್ರಿ ಸರ್. ಕಥನ ಮತ್ತು ನಿಷ್ಕರ್ಷಣೆ ಒಂದು ಸ್ಟೋರಿ, ಇಟ್ ಮೀನ್ಸ್ ಒಂದು ಹೇಳಿಕೆ ಇರ್ತದೆ, 4-3 ಹೇಳಿಕೆ, ಅದಕ್ಕೆ ತೀರ್ಮಾನ ಕೊಟ್ಟಿರ್ತಾನೆ. ಅದು ಏನ್ ಕೊಟ್ಟಿದೆ ಅದು ನಾವು ನಿಜ ಎಂದು ಭಾವಿಸ್ಬೇಕು. ಅದು ನಮಗೆ ಏನ್ ಸದವಾಗಲ್ಲ, ಅದು ಏನಿದೆ ಅದ್ರ ಪ್ರಕಾರ ನಾವು ರೈಟ್ ಅನ್ಸ್ಕೋಬೇಕು. ರೈಟಾ, ಅದು ಹಿಂಗಾಗಲ್ಲ ಅನ್ಬಾರ್ದು. ಪಾಯಿಂಟ್ ಕ್ಲಿಯರ್ ಇದೆ? ನಾವು ಬರ್ರಿ ಸರ್. ಹೇಳಿಕೆಗಳು ಎಷ್ಟಿದಾವ ಸರ್? 3 ಹೇಳಿಕೆ ಇದಾವ. ತೀರ್ಮಾನ ಎಷ್ಟಿದಾವ? 3 ತೀರ್ಮಾನ. ಈ ತೀರ್ಮಾನಕ್ಕೆ ಅನುಸಾರ 4 ಆಪ್ಷನ್ಸ್ ಇದಾವೆ. ಈ 4ರಲ್ಲಿ ಯಾವ್ದು ಸೆಟ್ ಆಗುತ್ತೆ ನಾವು ಆನ್ಸರ್ ಮಾಡಬೇಕು. ಪಾಯಿಂಟ್ ಕ್ಲಿಯರ್? ನಾವು ಫಸ್ಟ್ ಬರ್ರಿ ಸರ್. ಏನಿದೆ ನೋಡ್ರಿ ಸರ್. ಮೊದಲನೇ, ಕೆಲವು ಮರಗಳು ಏನಾಗ್ಯಾವ ಸರ್? ಮೀನುಗಳಾಗ್ಯಾವ. ಕೆಲವು ಇದಾವ. ರೈಟಾ, ನಾವು ಬರ್ರಿ ಸರ್. ಇದೇನಾಗಿದೆ ಸರ್? ಮರ ಆಗ್ಬೋದಾ? ಇದು ಮರ. ಕೆಲವು ಮರಗಳು ಏನಾಗ್ಯಾವ? ಮೀನು. ಇದು ಏನಾಗ ಸರ್? ಮೀನು. ಅಂದ್ರೆ ಕೆಲವು ಆಗಲ್ಲ ಇಲ್ಲ, ಕೆಲವು ಮರಗಳು ಏನಾಗಿದಾವ ಸರ್? ಮೀನುಗಳಾಗ್ಯಾವ. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ಬರ್ರಿ ಸರ್. ಎಲ್ಲಾ ಮೀನುಗಳು ಏನಾಗ್ಯಾವ ಸರ್? ಆಡುಗಳಾಗ್ಯಾವ. ಎಲ್ಲಾ ಮೀನು ಏನಾಗ್ಯಾವ? ಆಡುಗಳಾಗ್ಯಾವ. ಗೊತ್ತಿರ್ಬೇಕು. ರೈಟಾ, ನಾವು ಬರ್ರಿ ಸರ್. ಇದಾದ ಮೀನು ಎಲ್ಲ ಬರ್ಬೇಕಲ್ಲ ಅವು. ರೈಟಾ, ಎಲ್ಲಾ ಮೀನು ಏನಾಗ್ಯಾವ? ಆಡು ಆಗ್ಯಾವ. ಏನಾಗ್ಯಾವ ಸರ್? ಆಡುಗಳಾಗ್ಯಾವ. ಗೊತ್ತಿರ್ಬೇಕು. ರೈಟಾ, ನೆಕ್ಸ್ಟ್ ಬರ್ರಿ ಸರ್. ಯಾವುದೇ ಮೇಕೆ, ಮೇಕೆ ಅಂದ್ರೆ ಯಾವ ಸರ್? ಆಡೆ. ಆಡ ಅಲ್ಲ. ಆಡು ಹೂ ಅಲ್ಲ ಅಂತ ಹೇಳಿ. ರೈಟಾ, ನಾವು ಆಡು ಇಲ್ಲದೆ ಯಾವ್ದು ಅಲ್ಲ ಅಂದ್ರೆ ಹೂ ಎಲ್ಲಿಗೆ ಬರುತ್ತೆ ಸರ್? ಸೈಡಿಗೆ ಬರುತ್ತಾ? ಇದು ಯಾವ್ದಾಗ ಸರ್? ಹೂ. ರಿಲೇಷನ್ ಇದೆ, ಅದಕ್ಕೆ ಸಂಬಂಧ ಇಲ್ಲ ಸರ್ ಅದಕ್ಕೆ. ರೈಟಾ, ಹೂ ಇರ್ಬೇಕದು. ಹೂ ಮಾಡ್ಕೊಡ್ರಿ ಹೊಸ ಆಗ್ಯದ. ಏನಾಗ ಸರ್ ಇದು? ಹೂ. ಪಾಯಿಂಟ್ ಕ್ಲಿಯರ್ ಇದು? ನಾವು ಬರ್ರಿ ಸರ್. ಕ್ಲಿಯರ್ ಆಗಿದಲ್ಲ? ಏನ್ ಹೇಳಿದೆ ಸರ್? ಕೆಲವು ಮರಗಳು ಮೀನುಗಳಾಗ್ಯಾವ. ಕೆಲವು ಮರಗಳು ಮೀನುಗಳಾಗ್ಯಾವ. ಎರಡು ರಿಲೇಷನ್ ಅದ. ಎಲ್ಲಾ ಮೀನುಗಳು ಆಡುಗಳಾಗ್ಯಾವ. ಎಲ್ಲಾ ಮೀನು ಏನಾಗ್ಯಾವ? ಆಡಾಗ್ಯಾವ ಸರ್. ಯಾವುದೇ ಮೇಕೆ ಅಂದ್ರೆ ಆಡು. ಯಾವುದೇ ಆಡು ಏನಲ್ಲ ಸರ್? ಹೂವು ಅಲ್ಲ. ಅಂದ್ರೆ ಅದು ಸಪ್ರೇಟ್ ಆದ. ಪಾಯಿಂಟ್ ಕ್ಲಿಯರ್? ನಾವು ಬರ್ರಿ ಸರ್. ವೆನ್ ಡಯಾಗ್ರಾಮ್ ಸಹಾಯದಿಂದ ಆನ್ಸರ್ ಮಾಡ್ಬೇಕು. ಇವಾಗ ನೋಡ್ಕೊಡ್ರಿ ಸರ್. ತೀರ್ಮಾನದಿಂದ ಕೆಲವು ಮರಗಳು ಆಡುಗಳಾಗಿವೆ. ಕೆಲವು ಮರಗಳು ಆಡುಗಳಾಗಿವ. ಆಗ್ಯಾವಿಲ್ಲ? ಇವಾಗ ಇದು ಮರದಿದೆ, ಇದು ಆಡಿಂದಿದೆ. ಕೆಲವು ಆಗಕತ್ತವಲ್ಲ. ರೈಟಾ, ಯಾವ ಕೆಲವು ಮೀನುಗಳ ಮರ ಆಗಿದಲ್ಲ, ಅದ್ರ ರಿಲೇಷನ್ ಬರ್ತಾ ಇದೆಯಲ್ಲ. ರೈಟಾ, ಏನಾಗಿದೆ ಅಂದ್ರೆ ಕೆಲವು ಮರಗಳು ಆಡುಗಳಾಗ್ಯಾವ. ಇದು ರೆಡ್ ಕಲರ್ ಯಾವ್ದಿದೆ? ಆಡಿಂದ. ಇದು ಮರದಿದೆ, ಅದ್ರ ಒಳಗಡೆ ಬರ್ತಾ ಇದೆಯಲ್ಲ ಕೆಲವು. ಹಾಗಾಗಿ ಸ್ಟೇಟ್ಮೆಂಟ್ ನಂಬರ್ 1 ಏನಾಗಿದೆ ಸರ್? ರೈಟ್ ಅದ. ಅಂದ್ರೆ ತೀರ್ಮಾನ ಏನಾಗಿದೆ ಸರ್? ಒಂದು ರೈಟ್ ಆಗಿದೆ. ನೆಕ್ಸ್ಟ್, ಕೆಲವು ಮೀನುಗಳು ಹೂಗಳಲ್ಲ. ಕೆಲವು ಮೀನುಗಳು ಹೂಗಳಲ್ಲ. ಮೀನುಗಳು ಇಲ್ಲಿದಾವ, ಹೂ ಇಲ್ಲಿದಾವ. ಕೆಲವು ಮೀನು ಹೂಗಳು ಅಲ್ಲ. ಅಲ್ಲಲ್ಲ? ಪಾಯಿಂಟ್ ಕ್ಲಿಯರ್ ಅದಲ್ಲ? ಸ್ಟೇಟ್ಮೆಂಟ್ ಇದೆ. ತೀರ್ಮಾನ ರೈಟ್ ಅದ ರಾಂಗ್ ಅದ? ರೈಟ್ ಅದ. ರಾಂಗ್ ಇದೆ? ರೈಟ್ ಇದೆಲ್ಲ. ಏನಿಲ್ಲ ಅವನು ಕೆಲವು ಮೀನುಗಳು ಹೂಗಳಲ್ಲ. ಇದುವರೆಗೆ ಹಿಂಗ್ ಬಂದಿಲ್ಲ ಕ್ವಶನ್. ಕೆಲವು ಮೀನುಗಳು ಹೂಗಳು ಅಲ್ಲ. ಇವು ಮೀನಿದೆ, ಹೂ ಇದಾವ, ಅಲ್ಲ ಮತ್ತೆ ಅವು. ಮತ್ತೆ ತೀರ್ಮಾನ ಏನಾಯ್ತದ? ರೈಟ್ ಆಯ್ತು. ನೆಕ್ಸ್ಟ್, ಕೆಲವು ಹೂಗಳು ಆಡುಗಳಲ್ಲ. ಆಡು ಇಲ್ಲಿದಾವ, ಹೂ ಇಲ್ಲಿದ. ಕೆಲವು ಹೂಗಳು ಆಡುಗಳು ಅಲ್ಲ. ರೈಟ್ ಇದೆ. ನೋಡ್ರಿ, ಹಿಂಗ್ ಬಂದ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಇವಾಗ ಹೇಳ್ರಿ, 3 ಏನಿದಾವ ಸರ್? ರೈಟ್ ಇದಾವ. ಆಪ್ಷನ್ಸ್ ಅಲ್ಲಿ ಯಾವ್ದಾಗತ್ತ? ಎಲ್ಲಾ ತೀರ್ಮಾನಗಳು ಏನ್ ಮಾಡ್ತಾವ ಸರ್? ಅನುಸರಿಸುತ್ತಿವೆ. ಫಾಲೋ ಮಾಡಕತ್ತಾವ. ಹೇಳಿಕೆಗಳನ್ನು ಏನ್ ಮಾಡಕತ್ತಾವ? ಫಾಲೋ ಮಾಡಕೋದ. ಅಂದ್ರೆ 4 ಏನಾದ್ರು ಇಲ್ಲಿ ಸಾರಿ 3 ಸ್ಟೇಟ್ಮೆಂಟ್ ಏನಿದಾವ ಸರ್? ತೀರ್ಮಾನ ಏನಿದಾವ ಸರ್? ರೈಟ್ ಇದಾವ. ಸೊ ಹಾಗಾಗಿ ಏನಾಗುತ್ತೆ ಸರ್? ಇದೆ ಎಲ್ಲಾ ತೀರ್ಮಾನ ಅನುಸರಿಸ್ತಾವ. 1 ಮಾತ್ರ ಅನುಸರಿಸ್ತಾವ, 2 ಮಾತ್ರ, 3 ಮಾತ್ರ ಎಲ್ಲ ಅನುಸರಿಸ್ತಾವ. ಹಾಗಾಗಿ ಆನ್ಸರ್ ಏನಾಗತ್ತ? 4. ಸ್ವಲ್ಪ ಆ ಕಡೆ ಈ ಕಡೆ ಅಂತಂದಲ್ಲ, ಚೆನ್ನಾಗಿದೆ, ಕಲ್ಕೊಳಕ್ ಚೆನ್ನಾಗಿದೆ ಈ ಪ್ರಶ್ನೆ. ಪಾಯಿಂಟ್ ಕ್ಲಿಯರ್? ಎನಿ ಡೌಟ್ಸ್? ವೆನ್ ಡಯಾಗ್ರಾಮ್ ಕರೆಕ್ಟ್ ಆಗಿ ಬರ್ಬೇಕು. ಅದು ಬಂತಂದ್ರೆ ಆರಾಮ್ ಆನ್ಸರ್ ಮಾಡ್ಕೊಂತೀರಿ. ಪಾಯಿಂಟ್ ಕ್ಲಿಯರಾ? ಹೋಗ್ಬೋದಾ ಮುಂದಿನ ಪ್ರಶ್ನೆಗೆ? ನಾವು ಬರ್ರಿ ಸರ್. ಮುಂದಿನ ಪ್ರಶ್ನೆ ಯಾವ್ದಿದೆ ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ ಯಾವ್ದಿದೆ ಸರ್? ಕ್ವಶನ್ ನಂಬರ್ 17 ನೋಡ್ಕೊಡ್ರಿ ಸರ್. ಕ್ವಶನ್ ನಂಬರ್ 17 ಕೊಟ್ರನಾ? ಹಾ, ನಿನ್ನೇನೋ ಬಂದಿತ್ತಲ್ಲ, ಸೇಮ್ ಇದು. ರೈಟಾ, ಇದು ಒಂದ್ ಚಿಹ್ನೆ ಅದ, ಮತ್ತೆ ಇದೇ ಭಾಗಾಕಾರ ಅನ್ಕೋಬೇಡ್ರಿ, ಅದು ಚಿಹ್ನೆ ಅದ. ಈ ಚಿಹ್ನೆಗಳನ್ನು ಅನುಕ್ರಮವಾಗಿ ಬದಲಿಸಲು ಅದನ್ನ ಚೇಂಜ್ ಮಾಡ್ಬೇಕು. ಯಾವ್ದು ಈ ಆಪ್ಷನ್ಸ್ ಅಲ್ಲಿ ಕೊಟ್ಟರೋ ಚೇಂಜ್ ಮಾಡ್ಬೇಕು. ಕೊಟ್ಟಿರುವ ಸಮೀಕರಣ ಸಮತಲಗೊಳಿಸಿರು ಗಣಿತ ಚಿಹ್ನೆಗಳನ್ನು ಸರಿಯಾದ ಸಂಯೋಜನೆಯನ್ನು ಆಯ್ಕೆ ಮಾಡ್ರಿ ಅಂತ ಕೊಟ್ಟ ಆನ್ಸರ್. ಪಾಯಿಂಟ್ ಕ್ಲಿಯರ್? ಮಾಡ್ಬೋದಲ್ಲ? ಕ್ವಶನ್ ಅರ್ಥ ಆಯ್ತಲ್ಲ? ಇದೇ ಇಲ್ಲಿ ಇರ್ತಕ್ಕಂಥ ಯಾವ ಚಿಹ್ನೆ ಹಾಕಿದ್ರೆ ಇದು ಕರೆಕ್ಟ್ ಆಗತ್ತೆ ಅಂತ ಹೇಳ. ಲಾಸ್ಟ್ ಏನ್ ಬರಬೇಕು ಸರ್? 0 0 ಅಂದ್ರೆ ಒಟ್ಟು ಕಂಪ್ಲೀಟ್ ಆಗ್ಬೇಕದು ಲೆಕ್ಕ. ಜೂಮ್ ಮಾಡ್ಬೋದು ಇವಾಗ. ಕ್ವಶನ್ ಅರ್ಥ ಆಗಿದೆಯಲ್ಲ? ನಾವು ಬರ್ರಿ ಸರ್. ಕ್ವಶನ್ ನಂಬರ್ 40 ಸರ್. ಕ್ವಶನ್ ನಂಬರ್ ಎಷ್ಟಿದೆ ಇದು? 17. ಬರ್ರಿ ಸರ್. ಕ್ವಶನ್ ನಂಬರ್ 17 ಮಾಡಬಹುದಾ ಇವಾಗ? ಫಸ್ಟ್ ಏನ್ ಚೆಕ್ ಮಾಡ್ರಿ ಅಂತ ಹೇಳಿ ನಾನು ನಿಮ್ಗೆ. ಭಾಗಾಕಾರ
ಭಾಗ ಹೋಗ್ಬೇಕಾದ್ರೆ ರೈಟಾ ನಾವು ಆಪ್ಷನ್ ನಂಬರ್ 1 ಚೆಕ್ ಮಾಡ್ರಿ ಸರ್. ಚೆಕ್ ಮಾಡ್ಬೋದಾ? ನಾವು 42 ಇದೆ, ಇದನ್ನ ಭಾಗಾಕಾರ ಮಾಡಿದ್ರೆ ಅನ್ಕೊಡ್ರಿ. 7 1 7 6 ಹೋಗ್ತಾ ಇದೆಯಲ್ಲ, ಓಕೆ ಸರ್ ಫೈನ್. ಅಂದ್ರೆ ಇದನ್ನ ಚೆಕ್ ಮಾಡ್ಬೋದಾ ನಾವು? ಚೆಕ್ ಮಾಡ್ಬೋದಲ್ಲ ಇದನ್ನ ರೈಟಾ? ನಾವು ಒಂದೇದನ್ನ ಚೆಕ್ ಮಾಡ್ಕೊಡ್ರಿ ಸರ್. ಫಸ್ಟ್ 42 ಏನಾಗ್ಬೇಕು ಸರ್? ಭಾಗಾಕಾರ. ನೆಕ್ಸ್ಟ್ ಏನಿದೆ ಸರ್? 7. ನೆಕ್ಸ್ಟ್ ಚಿಹ್ನೆ ಯಾವ್ದದ? 8. ಅಂಕಿ ಯಾವ್ದಾದ ಸರ್? 7 ಆಗಿದೆಯಲ್ಲ. 5. ನೆಕ್ಸ್ಟ್ ಯಾವ್ದು ಸರ್? ಇಸ್ ಈಕ್ವಲ್ ಟು ಏನಾದ ಸರ್? ನೆಕ್ಸ್ಟ್ 5 ಆದ್ಮೇಲೆ ಯಾವ್ದದ? 10 ಆದ. ಇಸ್ ಈಕ್ವಲ್ ಟು ಆದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಯಾವ ಚಿಹ್ನೆ ಯಾವ್ದಿದೆ? ಇಂಟು. ಎಷ್ಟು ಮಾಡ್ಬೇಕು ಸರ್ ಇಲ್ಲಿ? 3. ಇದು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಚಿಹ್ನೆ, ಈ ಚಿಹ್ನೆ, ಈ ಚಿಹ್ನೆ, ಈ ಚಿಹ್ನೆಯಲ್ಲಿ ಇಲ್ಲಿ ಕೊಟ್ಟರನ್ನ ಸೆಟ್ ಮಾಡ್ಬೇಕು ಸರ್. ಸೆಟ್ ಮಾಡಿದ್ರಿ. ಸೆಟ್ ಮಾಡ್ಕೋಬೇಕಾದ್ರೆ ನಾನು ಫಸ್ಟ್ ಏನ್ ಚೆಕ್ ಮಾಡ್ಬೇಕು? ನಾವು ಭಾಗಾಕಾರನೇ ಮಾಡ್ಬೇಕು. ನಾವು ಫಸ್ಟ್ ಭಾಗಾಕಾರ ಹೋಗ್ತಾ ಇದೆಯಲ್ಲ ನೋಡ್ಕೋಬೇಕು. ಅದನ್ನ ಹೋಗ್ತಾ ಇಲ್ಲ ಪ್ರಾಪರ್ ಆಗಿದೆ ಅದು ಆನ್ಸರ್ ಆಗಲ್ಲ ರೈಟಾ? ಇವಾಗ ಫಸ್ಟ್ ಇಲ್ಲಿ ಭಾಗಾಕಾರ ಇತ್ತು, ಇದು ಹೋಗ್ತಾ ಇದೆ ಹಾಗಾಗಿ ತಗೊಂಡಿವಿ. ಇದು ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಹುಡುಕ್ತಿದ್ವಿ, ಈ ಭಾಗಾಕಾರ ಹುಡುಕ್ತಿದ್ವಿ ನಾವು. 10ರಲ್ಲಿ 3 ಹೋಗ್ತಿರ್ಲಿಲ್ಲ, ಇದನ್ನ ಬಿಟ್ಟಾಕ್ತಿದ್ವಿ ರೈಟಾ? ನೆಕ್ಸ್ಟ್ ಈ ಭಾಗಾಕಾರ ಹೋಗುತ್ತೆ ನೋಡ್ರಿ ಸರ್. ಮೊದ್ಲು ಇದು ಹೋಗ್ತಾ ಇದೆ, ಇದನ್ನ ತಗೋಬಹುದು. ಮೊದಲು ಚೆಕ್ ಮಾಡಮ್ ಸರ್. ನಾವು ಈ ಭಾಗಾಕಾರ ಸರ್ ಯಾವ್ದು? 5 7 ಇದನ್ನ ಹೋಗ್ತಾ ಇಲ್ಲ ಅಂದ್ರೆ ಆಪ್ಷನ್ ನಂಬರ್ 4 ಆಗಲ್ಲ, ಆಪ್ಷನ್ ನಂಬರ್ 2 ಆಗಲ್ಲ ಸರ್ ಸದ್ಯದ ಪ್ರಕಾರ. ಅಂದ್ರೆ ಇವೆರಡರಲ್ಲಿ ಒಂದರ ಆಗ್ಬೇಕು. ಫಸ್ಟ್ ಇದನ್ನ ಚೆಕ್ ಮಾಡಮ್. ಮುಂದಿದೆ ಎಲಿಮಿನೇಷನ್ ಗೊತ್ತಾಗೋದಿಲ್ಲ. ಇಟ್ಟ ಸಿಂಪಲ್ ಪ್ರಾಕ್ಟೀಸ್ ಮಾಡ್ರಿ, ನೋಡ್ಕೊಡ್ರಿ, ಮುಂದಲ್ಲಿ ಹೆಂಗ್ ಹೋಗ್ಬೇಕು. ಅವಾಗ್ಲೂ ಬರ್ಲಿಲ್ಲ ಅಂದ್ರೆ ಮುಂದಿನ ವಿಚಾರ ಮಾಡ್ರಿ ಸರ್. ಎಕ್ಯುರೇಟ್ ಆನ್ಸರ್ ಬರೋವರೆಗೆ ಮುಂದಕ್ಕೆ ಹೋಗ್ಬಾರ್ದು, ಬಟ್ ಎಲಿಮಿನೇಷನ್ ಮಾಡ್ತಾ ಇರ್ಬೇಕು ಸರ್ ಅಷ್ಟೇ. ನಾವು ಇದು ಫಸ್ಟ್ ಏನ್ ಮಾಡ್ಬೇಕು ಸರ್? ನಾವು ಫಸ್ಟ್ ಏನ್ ಮಾಡ್ಬೇಕು? ಬಂದಲ್ಲ ಬುಡಾಮಸ್ ಬಂತಲ್ಲ, ಮತ್ತೆ ಉಡಾಮಸ್ ಅಲ್ಲ ಯಾವ್ದದ? ಬುಡಾಮಸ್. ಬರ್ರಿ ಸರ್. 7 1 7 ಎಷ್ಟಲೇ? ನೀವು ಹಿಂಗೂ ಮಾಡಬಹುದು ರೈಟ್. ಜನರಲಿ ನಾವು ಮಾಡ್ತಕ್ಕಂಥ ರೈಟಾ 7 1 7 6 ರೈಟಾ. ನಾವು 6 ಬಂತು, 6 ಇಂಟು ಎಸ್ ಸರ್ 5 ಇಸ್ ಈಕ್ವಲ್ ಟು 10 ಇಂಟು ಎಸ್ ಸರ್ 3. ಇವಾಗ ಮಾಡ್ರಿ ಸರ್. 6 5 ಎಸ್ 30. ಕ್ರಿಕೆಟ್ ಆಡ್ತಿರಲ್ಲ, 5 ಮ್ಯಾಚ್ ಮತ್ತೆ ಆಡೆ ರೈಟಾ. ನಾವು ಇದು 10 3 ಎಷ್ಟು? 30. ಆನ್ಸರ್ ಏನ್? 30 ಹೋಯ್ತಿಲ್ಲ, ಬಂತಿಲ್ಲ ಸಮ. 0ನೇ ಅಲ್ಲದು, ಬಂತಿಲ್ಲ ಹೋಯ್ತು. 2 ಸಮ ಅಂದ್ರೆ ಹೋಯ್ತಿಲ್ಲ. ಯಾವ್ದು ಆನ್ಸರ್? ಫಸ್ಟ್ ಒನ್. ಹೆಂಗ್ ಎಲಿಮಿನೇಷನ್ ಮಾಡಿರ್ತೀವಿ? ಫಸ್ಟ್ ಯಾವ್ದು ಚೆಕ್ ಮಾಡ್ಕೋಬೇಕು? ಭಾಗಾಕಾರ. ಅದು ಸಿಮಿಲರ್ ಸೆಟ್ ಬೇರೆ. ಇನ್ನೊಂದು ಹೇಳಿದೆ ನಾನು ನಿಮ್ಗೆ ರೈಟಾ. ಯಾವ್ದಂದ್ರೆ ಫಸ್ಟ್ ಈ ಅವರೇ ಚಿಹ್ನೆ ಹಾಕಿ ಕೊಟ್ಬಿಟ್ರೆ ಯಾವ್ದು ನೋಡ್ರಿ ಸರ್. ಅಲ್ಲಿಂದ ಭಾಗಾಕಾರ ಗುಣಕಾರ ಎರಡು ಚೆಕ್ ಮಾಡ್ರಿ ಅಂತ ಹೇಳಿದೆ ನಾನು ನಿಮ್ಗೆ ಫಸ್ಟ್. ಪಾಯಿಂಟ್ ಕ್ಲಿಯರ್? ಬಹಳಷ್ಟು ಕೇಸಲ್ಲಿ ಅಂದ್ರೆ 90% ಅವೇ ಇರ್ತಾವ. ಅದಾದ್ಮೇಲೆ ಬೇರೆ ಚೆಕ್ ಮಾಡ್ಕೊಡ್ರಿ. ಪಾಯಿಂಟ್ ಕ್ಲಿಯರ್? ಹೋಗ್ಬೋದಾ ಮುಂದಿನ ಪ್ರಶ್ನೆಗೆ? ಬರ್ರಿ ಸರ್. ಕ್ಲಿಯರ್ ಆಯ್ತಾ ಇದು? ಇದನ್ನ ಡೈರೆಕ್ಟ್ ನೀವು ಇಲ್ಲೇ ಮಾಡ್ಕೋಬಹುದು, ಚಿಹ್ನೆ ಚೇಂಜ್ ಮಾಡಿ. ಹೆಂಗ್ ಮಾಡ್ಕೋದಿರ ಚಿಹ್ನೆ ಚೇಂಜ್ ಸರ್? ಫಸ್ಟ್ ಇದು ಭಾಗಾಕಾರ ಹೇಳ್ಯಾರ ಸರ್. ಭಾಗಾಕಾರ ಮಾಡ್ರಿ. ಇದು ಹೋಗ್ತಾ ಇದೆಯಾ ನೋಡ್ಕೋಬೇಕು ಸರ್. ಇದು ಆಗ್ತಕ್ಕ ಚಾನ್ಸ್ ಇದೆ. ಇಲ್ಲಿ ಭಾಗಾಕಾರ ಇದೆಯಾ? ಇಲ್ಲಿ ಭಾಗಾಕಾರ. ಇದು ಡೈರೆಕ್ಟ್ ಆಗಿ ಹೋಗ್ತಾ ಇಲ್ಲ ಅಂದ್ರೆ ಇದು ಆನ್ಸರ್ ಆಗಲ್ಲ ಸರ್. ನೆಕ್ಸ್ಟ್ ಇದೆ ಈ ಭಾಗಾಕಾರ ಇದೆ. ಚಾನ್ಸಸ್ ಇದೆ ಸರ್. ಇದ್ರಲ್ಲಿ 4 ಆಪ್ಷನ್ ಈ ಭಾಗಾಕಾರ ಇದೆ ಅಂದ್ರೆ ಇಲ್ಲಿ ಭಾಗಾಕಾರ ಇದೆ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ. ಬಿಟ್ಬಿಡ್ರಿ ಸರ್ ಇದನ್ನ ರೈಟಾ. ಇವೆರಡು ಆನ್ಸರ್ ಆಗಲ್ಲ. ಇವೆರಡು ಚೆಕ್ ಮಾಡ್ಬೇಕು. ಫಸ್ಟ್ ಯಾವ್ದಪ್ಪ? 1 ಚೆಕ್ ಮಾಡೋಣ. 1 ಚೆಕ್ ಮಾಡಮ್ ಅಂದ್ರೆ 7 7 1 7 6 ಸರ್. 6 ಉಳಿತು. 6 ಅಂದ್ರೆ ಇದು 5. 6 ಇಂಟು 5 ಉಳಿತು. ಈ ಕಡೆ 8 ಆದ ಸರ್. 8 ಆದಂದ್ರೆ ಇದು 10 30 ಆಯ್ತು ಸರ್. ಇದೇ ಸರ್ 6 ಇಲ್ಲಿ 30 ಅಂದ್ರೆ ಹೋಯ್ತು ಸರ್. ಆಪ್ಷನ್ 30 ಸೆಕೆಂಡ್ ಅಟ್ ಬರಬೇಕು ಸ್ಪೀಡ್ ನಿಮ್ಗೆ. ಹಿಂಗಿರ್ತಾರೆ ಸೂಪರ್ ಸ್ಮಾರ್ಟ್. ಅದಕ್ಕೆ ಅವರು ಏನಂತಾರೆ ಸರ್? ನೆಕ್ಸ್ಟ್ ಕ್ವಶನ್ ಅಂತಾರೆ. ನಾವೇನ್ ಮಾಡಮ್ ಸರ್ ಅದನ್ನ? ಅದಕ್ಕೆ ನೀವು ಅದನ್ನ ಇಲ್ಲಿ ನೋಡ್ಕೊಡ್ರಿ ಸರ್. ಪಾಯಿಂಟ್ ಕ್ಲಿಯರ್? ಎನಿ ಡೌಟ್ಸ್ ಆ ಕ್ವಶನ್ ಅಲ್ಲಿ? ಕಲ್ಕೊಂಡಿರ್ಲಿ ಏನಂತೇಳಿ ಎಲಿಮಿನೇಷನ್ ಮಾಡೋದು. ನಾವು ಕ್ವಶನ್ ನಂಬರ್ ಯಾವ್ದಿದೆ? 18. ಕೊಟ್ಟಿರುವ ಸರಣಿಯಲ್ಲಿ ಕೆಳಗಿನ ಯಾವ ಸಂಖ್ಯೆ ಪ್ರಶ್ನಾರ್ಥಕ ಚಿಹ್ನೆ ಏನ್ ಮಾಡ್ತಾರೆ? ಬದಲಿಸ್ತದ. ನೋಡ್ರಿ ಸರ್, ಸರಣಿ ಕ್ರಮದಲ್ಲಿ ಕೊಟ್ಟಾನ. ಅವಾಗ ಇಟ್ ಈಸಿನೂ ಕೊಟ್ಬಿಡ್ದ ನಾವ. ಏನ್ ಕೊಡ ಸರ್? ಏರಿಕೆ ಕ್ರಮದಲ್ಲಿ ಅವೆಲ್ಲವು ಏರಿಕೆ ಕ್ರಮದಲ್ಲಿ ಇಲ್ಲ. 1 ಇದೆ, 2 ಇದೆ, 4 ಇದೆ, ಮತ್ತೆ 3 ಇದೆ. ಅಂದ್ರೆ ಅಲ್ಟರ್ನೇಟಿವ್ ಹುಡ್ಕೋಬೇಕು ನಾವು. ಅಲ್ಟರ್ನೇಟಿವ್ ಯಾವ್ದು ಸರ್? ಇದನ್ನ ಹಿಂದಿಕ್ ತೋಡ್ರಿ, ಇದನ್ನ ಹಿಂದಿಕ್ ತೋಡ್ರಿ, ಇದನ್ನ ಹಿಂದಿಕ್ ತೋಡ್ರಿ, ಮುಂದೆ ಯಾವ್ದು ಬರುತ್ತೆ ಮುಂದಿನ ಚೆಕ್ ಮಾಡಮ್ ಅನ್ಸಕ್ ನೋಡ್ರಿ ಸರ್. 1ಕ್ಕೆ ಎಷ್ಟು ಸೇರ್ಸಿರಿ? 2 ಸರ್ +1. 1ಕ್ಕೆ ಎಷ್ಟು ಸೇರ್ಸ? 3 +1. 1ಕ್ಕೆ ಎಷ್ಟು ಸೇರ್ಸರ? +4. 4ಕ್ಕೆ ಎಷ್ಟು ಸೇರ್ಸರ? +5. ಅಂದ್ರೆ ಯಾವ್ದು ಬರ್ತದೆ ಇಲ್ಲಿ? +5. ವೆರಿ ಗುಡ್. ಹಿಂಗೆ ಹೊಂಟ್ರ ನೋಡಿ, ಹಿಂಗೆ ಮಾಡ್ಬಿಡತ್ತೆ ಇವರು. 3 ಇದೆಯಲ್ಲ, 3ಕ್ಕೆ ಎಷ್ಟು ಸೇರಿಸಿದ್ರೆ ಏನಾಗತ್ತೆ ಸರ್? 4 ಆಗತ್ತ. +1. ಪಾಯಿಂಟ್ ಕೇಳ್ತಾರೆ. 4ಕ್ಕೆ ಎಷ್ಟು ಸೇರಿಸಿದ್ರೆ 5 ಆಗತ್ತೆ. ನೆಕ್ಸ್ಟ್ ಮುಂದಿನ ಇದೇ ಸರಣಿ ಪಾಲ ಹೋಗಲ್ಲ. +1 ಅಂದ್ರೆ ಯಾವ್ದ? 5. 5 ಯಾವ ಆಪ್ಷನ್ಸ್ ಅಲ್ಲಿ ಇದೆ? ಈಸಿ ಇತ್ತಾ? ಟಫ್ ಇತ್ತ? ಮುಂದೆ ಹೋಗಿ ಹಿಂಗೆ ಕೇಳಿದ್ರೆ ಮಾಡ್ರಿ ಸರ್. 2 4 ಇದು ಹೇಳಿದ್ನಿಲ್ಲ. +2 +2 6 +2 8. ಮುಂದಿನ ಕೇಳಿರ್ಬೇಕು. ಟಫ್ ಅದ ಇದು? ಬಹಳ ಈಸಿ ಅದ. ಈ ಪೇಪರ್ ಈಸಿ ಅದಲ್ಲ. 2 ಸೇಮ್ ಕ್ವಶನ್ ಬಂದವು. ಪಾಯಿಂಟ್ ಕ್ಲಿಯರ್? ಹೋಗ್ಬೋದಾ ಮುಂದಕ್ಕ? ಬರ್ರಿ ಸರ್. ಆನ್ಸರ್ ಏನಾಗಿತ್ತು? ಫಾರ್ಮೆಟ್ ಏನ್ ಮಾಡೋಣ ಇಲ್ಲಿ? +1 +1 +1 +1. ಪಾಯಿಂಟ್ ಕ್ಲಿಯರ್? ಹೋಗ್ಬೋದಾ? ಈಸಿ ಅದಾಗಿಲ್ಲ ನಗಕ್ ಹೋಗ್ಬೇಡ್ರಿ. ಹಿಂಗೂ ಬರ್ತವೇನ್ ಸರ್ ಅಂತೇಳಿ. ಹಿಂಗೂ ಅಲ್ಲ ಅನ್ಸ್ತದ. ನಿನ್ನೆ ಎಷ್ಟು ಟಫ್ ಇತ್ತು ಹೇಳ್ರಿ? ನಿನ್ನೆ ಟಫ್ ಇತ್ತಿಲ್ಲ? ಮಾಡ್ರಿ ಸರ್. ನಿನ್ನೆ ಹೇಳ್ಬಿಡಿ ಇದನ್ನ ಕ್ಲಿಯರ್ ಆಗಿ ಹೆಂಗ್ ಮಾಡ್ಬೇಕಂತೇಳಿ.
ನಾವು ಪಟ್ಟನ್ನು ಮಾಡ್ರಿ ಸರ್. ಏನಿದೆ ಸರ್ ಇದು? ಈ ಕೆಳಗಿನ ಎರಡು ಸೆಟ್ಗಳನ್ನು ಸಂಖ್ಯೆಗೆ ಯಾವ ಸೆಟ್ ಅಂದ್ರೆ ಈ ಎರಡು ಸೆಟ್ ಕೊಟ್ಟನ, ಇವೆರಡು ಸೇಮ್ ಇದಾವ, ಇವೆರಡಕ್ಕೆ ಇದರಲ್ಲಿ ಯಾವ್ದು ಸೆಟ್ ಆಗತ್ತೆ ನೋಡ್ಕೋಬೇಕು. ಬಟ್ ಈ ಲೆಕ್ಕ ಮಾಡ್ಬೇಕಾದ್ರೆ 17 ನೀವು ಹೊಡೆಯಂಗಿಲ್ಲ, ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈ 1 7 ಸಪರೇಟ್ ಮಾಡಂಗಿಲ್ಲ. ಇದ್ರ ಜೊತೆ ಏನ್ ಮಾಡ್ರಿ, ಇದ್ರ ಜೊತೆ ಏನ್ ಮಾಡ್ರಿ, ಒಟ್ಟು ಮಾಡ್ರಿ ಸರ್. ಪಾಯಿಂಟ್ ಕ್ಲಿಯರ್? ಜೂಗಾಡ್ ಮಾಡ್ರಿ, ಏನಾರ ಜೂ ಮಾಡ್ಬೋದು. ಕ್ವಶನ್ ಅರ್ಥ ಆಗಿದೆ? ನಾವು ನೋಡ್ಕೊಡ್ರಿ ಸರ್. ನೋಡ್ಕೊಡ್ರಿ ಸರ್, ಆನ್ಸರ್ ಯಾವ್ದು ಬರುತ್ತಾ ನೋಡ್ಕೊಡ್ರಿ ಪಟ್ಟನ್. ಏನ್ ಜುಗಾಡ್ ಮಾಡ್ತೀರಿ ಸರ್? 17 40 ಎಷ್ಟಾಗತ್ತ? 57 2 ಇಂಟು 2 ಮಾಡಿದ್ರೆ 57 ಇಂಟು 2 ಮಾಡಿದ್ರೆ ಎಷ್ಟಾಗತ್ತೆ? 57 114 ಆಗಲ್ಲ. ಅದು ಬರ್ತಾ ಇಲ್ಲ ಸರ್. ಹಂಗ್ ಮಾಡಿದ್ರೆ ನೀವು ಬರಲ್ಲ. ನಾವು ಹಿಂದಿನ ಮೆಥಡ್ ಮಾಡಿವಲ್ಲ, ಆ ತರ ಬರ್ತಾ ಇಲ್ಲ. ಇದು ಒಂದ್ ಸ್ಟೆಪ್ ಅಡ್ವಾನ್ಸ್ ಆಗಿರಲಿ. ಬರ್ತದ? ಇವೆರಡನ್ನು ಪ್ಲಸ್ ಮಾಡ್ರಿ. ಪ್ಲಸ್ ಮಾಡಿ ಎಷ್ಟು ಮಾಡ್ತೀರಿ? 2 ಪ್ಲಸ್ ಮಾಡಿ ಎಷ್ಟಾದ್ರ? 57 ಆಯ್ತಾ? ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ? ಹತ್ರದಲ್ಲಿ 136 ಬರ್ಬೇಕಲ್ಲ ನಮಗೆ. ಎಷ್ಟಾಗುತ್ತೆ ಸರ್? 114 114 ಆಯ್ತು. ಬರ್ತದ? ಬರ್ತಾ ಇಲ್ಲ. ರೈಟಾ? ಬಿಟ್ಬಿಟ್ರಿ ಸರ್. ಮತ್ತೇನ್ ಮಾಡಕ್ಕಾಗತ್ತ ಸರ್? ಇದು 136 40 ಭಾಗ ಬರ್ತದ? 198 ಬರ್ತಾ ಇಲ್ಲ. ಇಲ್ಲಿ ಬರ್ರಿ ಸರ್. 198 ಇದೆಯಲ್ಲ, 11 ಬಗ್ಗೆ ಬರ್ತಲ್ಲ, ಏನ್ ಮಾಡ್ರಿ ರೈಟಾ? ನಾವ್ ಏನ್ ಮಾಡ್ರಿ ಸರ್ ಅಂದ್ರೆ 198 ಭಾಗ ಎಷ್ಟ್ ಮಾಡ್ರಿ ಸರ್? 11 ಬರೋದಾ? ನಾವು 11 1ಲೇ 11 ಎಷ್ಟ್ಲೆ? 11 1ಲೇ 11 11 1ಲೇ 11 ಎಷ್ಟು ಉಳಿತು ಸರ್? 8 ಉಳಿತು. 88 11 8ಲೇ 88 18 ಆಯ್ತು. ರೈಟಾ? ನಾವು ಬರ್ರಿ ಸರ್, ಎಷ್ಟು ಮಾಡಿದ್ರೆ 90 ಬರ್ತಾರೆ? 18ಕ್ಕೆ 18 5ಲೇ ಎಷ್ಟು? 18 5ಲೇ 18 10ಲೇ ಎಷ್ಟು? 180. ಅದ್ರ ಅರ್ಧ 90 ಅಂದ್ರೆ 18 5ಲೇ ಎಷ್ಟು? 90. ಇದೆಯಾ 90? ಬರ್ತಾ ಇದೆ? ನಾವು ಸೇಮ್ ಜುಗಾಡ್ ಅಲ್ಲಿ ಮಾಡ್ರಿ. ಯಾವ್ದು ಮಾಡ್ರಿ ಸರ್? 136 ಈ ಕಡೆ ಸೈಡಿಗೆ ಬರಿ ಬಾ, ಇಲ್ಲಿ ಬರ್ಕೊಡ್ರಿ, ಇಲ್ಲಿ ಬರ್ಕೊಡ್ರಿ. ಮತ್ತೆ ಲೆಕ್ಕ ಮತ್ತೆ ನೀವು ಕಂಡು 136 ಡಿವೈಡೆಡ್ ಬೈ ಎಷ್ಟು ಸರ್? 17 ಮಾಡ್ರಿ ಸರ್. 17 ಬಗ್ಗೆ ಬರ್ತಿಲ್ಲ, ಅದಕ್ಕೆ ಅಟ್ಲೀಸ್ಟ್ 20 ತನಕ ಕಲ್ಕೊಟ್ಟೆ ಅಂತ ಹೇಳಿ. 17 ಎಷ್ಟಲಿ 10 ಎಷ್ಟು? 170. ನಾವ್ ಎಷ್ಟು ಮಾಡ್ಕೊಂಡಿವಿ ಸರ್ ಇಲ್ಲಿ? ಎಷ್ಟು? ಡಿವೈಡ್ ಮಾಡ್ರಿ. ಸೇಮ್ ಅದೇ ಬರ್ತದೆ. 8ಲೇ ಎಷ್ಟಾಗತ್ತ? 8ಲೇ ಅಟ್ಟು ಲೆಕ್ಕ ಮಾಡೋದ ಮಗ್ಗಿ ಬಂತಿಲ್ಲ ಆನ್ಸರ್. ರೈಟಾ? ಬರೀ ಸರ್ 17 1ಲೇ 17 8ಲೇ ಎಷ್ಟಾದ? 136. ರೈಟಾ? ಇವಾಗ ಕನ್ಫ್ಯೂಸ್ ಇತ್ತು, ಸೇರ್ಸ್ರಿ. 17 2ಲೇ ಎಷ್ಟು? 30 36 34 34 17 34 ಸೇರಿಸ್ಬಿಡ್ರಿ. 134 36ಕ್ಕೆ 170 ಆಯ್ತಲ್ಲ. 17 170 ಹಿಂಗಾರ ಮಾಡ್ಕೊಡ್ರಿ. ಲಾಸ್ಟಿಗೆ ಅದು ಬರಲಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗಿಲ್ಲ. ವೆರಿ ಗುಡ್, ಸ್ಟ್ಯಾಂಡ್ ಅದಿರಿ. ಬರ್ರಿ ಸರ್, ಇವಾಗ 8 ಇಂಟು ಎಷ್ಟು ಮಾಡ್ರಿ ಸರ್? 5 8 5ಲೇ ಎಷ್ಟು? ಇದೆಯಾ 40? ಇಲ್ಲಿ ಏನ್ ಮಾಡ್ಯಾನ ಸರ್? ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡನೇ ಸಂಖ್ಯೆಗೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಸಂಖ್ಯೆಗೆ ಏನ್ ಮಾಡ್ಯಾನ ಸರ್? ಭಾಗ ಮಾಡ್ಯಾನ. ಅದಾದ್ಮೇಲೆ ಇಲ್ಲಿ ಏನ್ ಮೊತ್ತ ಬರ್ತದಲ್ಲ, ಆ ಮೊತ್ತಕ್ಕೆ ಇಂಟು ಎಷ್ಟು ಮಾಡ್ಯಾನ ಸರ್? 5. ಆ ಕೊನೆಯ ಮೊತ್ತ ಯಾವ್ದಿಂದ ಇದು ಹಚ್ಬೇಕು. ಪಾಯಿಂಟ್ ಕ್ಲಿಯರಾ? ನಾವ್ ಇದ್ರಲ್ಲಿ ಚೆಕ್ ಮಾಡಮ್ಮ ಚೆಕ್ ಮಾಡ್ರಿ ಸರ್. ಫಸ್ಟ್ನೇ ಆಪ್ಷನ್ಸ್ ಯಾವ್ದಿದೆ? ಇವಾಗ ಚೆಕ್ ಮಾಡಕ್ ಮತ್ತೆ ಜುಗಾಡ್ ಮಾಡ್ಬೇಕು ಸರ್. ಇದರಲ್ಲಿ ಜುಗಾಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? 24 ಅದನ್ನ ಬೇಡ ಸರ್. ಯಾವ್ದು ಇದೆ? 139 ಇದನ್ನು ಹೋಗಲ್ಲ ಸರ್. ಫಸ್ಟ್ ಒನ್ ಆಗತ್ತಲ್ಲ, ನೋಡ್ಕೊಡ್ರಿ. ಫಸ್ಟ್ ಒನ್ ಎಷ್ಟಿದೆ ಸರ್? 12 ಮಾಡ್ರಿ ಸರ್. 12 1ಲೇ 12 ಎಷ್ಟ್ಲೇ? 12 9ಲೇ ಎಷ್ಟಾಗತ್ತ? 108. ಇವಾಗ ಇಂಟು ಎಷ್ಟು ಮಾಡಿವಿಲ್ಲ? ಇಲ್ಲಿ 5, ಇಲ್ಲಿ 5 ಮಾಡಿವಿ. 9 ಇಂಟು 5 ಎಷ್ಟು? 45. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಕ್ಲಿಯರ್? ಸ್ವಲ್ಪ ಓಡಿಸ್ತದ. ನಾವು ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಇಲ್ಲಾರ್ದವ್ರಿಗೆ ಸ್ವಲ್ಪ ಓಡಿಸ್ತದ. ನೀವು ಟೆನ್ಷನ್ ತಗೋಬಾರ್ದು ಸರ್. ಇದುವರೆಗೆ ನಾವು ಏನ್ ಮಾಡಿದ್ವಿ? ಇವೆರಡನ್ನು ಸೇರಿಸಿ ಸಮಥಿಂಗ್ ಇಂಟು ಮಾಡಿದ್ವಿ. ಇಲ್ಲಿ ಏನ್ ಮಾಡ್ಯಾನ ಸರ್ ಅಂತ ಹೇಳಿದ್ರೆ, ಇದರಲ್ಲಿ ಭಾಗ ಮಾಡ್ಯಾನ ಸರ್. ಭಾಗ ಮಾಡಿ ಬಂದಿರ್ತಕ್ಕಂಥ ಮೊತ್ತಕ್ಕೆ ಇಂಟು ಎಷ್ಟು ಮಾಡ್ಯಾನ ಸರ್? 5 ಮಾಡ್ಯಾನ, ಗೊತ್ತಿರ್ಬೇಕು. ಹಂಗ ಇದಕ್ಕೆ 11ರಿಂದ ಭಾಗ ಮಾಡ್ಯಾನ, ಇಂಟು ಎಷ್ಟು ಮಾಡ್ಯಾನ ಸರ್? 5 ಬಂದಿರ್ತಕ್ಕಂಥ ಒಂದು ಈ ಮೊತ್ತನ ಇಲ್ಲಿ ಹಚ್ಚನ. ಅದಕ್ಕೆ ಸೆಟ್ ಆಗ್ತದೆ ಆಪ್ಷನ್ ನಂಬರ್ 1. ಪಾಯಿಂಟ್ ಕ್ಲಿಯರ್? ಹುಡ್ಕೋಬೇಕು. ಇವಾಗ ಇದೇ ಫಾರ್ಮೆಟ್ ಮುಂದೆ ಬರ್ತದೆ ಸೇಮ್. ಇಲ್ಲಿ ಹಿಂದ್ಗಡೆ ಇದು 9ನೇ ಪೇಪರ್, ಹಿಂದಿನ ಪೇಪರ್ ಅಲ್ಲಿ ನೋಡ್ಕೊಡ್ರಿ, ಸೇಮ್ ಫಾರ್ಮೆಟ್ ಇರ್ತದೆ. ಕ್ಲಿಯರಾ? ಹೋಗೋದ ಮುಂದಕ್ಕ? ಬರ್ರಿ ಸರ್, ನೆಕ್ಸ್ಟ್ ಬರ್ರಿ ಸರ್. ನೆಕ್ಸ್ಟ್ ಕ್ವಶನ್ ಏನದ? ಕ್ಲಿಯರ್ ಆಯ್ತಾ ಇದು? ಪ್ರಶ್ನೆ ಸಂಖ್ಯೆ ಯಾವ್ದದ? 20. ಯಾವ್ದಿದು? ತಲೆ ಬಂತ? ವೆರಿ ಗುಡ್ ಸರ್. ಶಾಂಟ್ ಆಗಿಬಿಟ್ರಿ. ಕ್ಲಿಯರ್ ಇದಿಲ್ಲ? ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲಿ ನೋಡ್ಕೋಬಹುದಾ? ಮ್ಯಾಕ್ಸಿಮಮ್ ಟ್ರೈ ಮಾಡ್ರಿ ಇಂಗ್ಲಿಷ್. ಮತ್ತೆ ಅದರ ಓಕೆ ಸರ್, ಫೈನ್. ಇದೆ ಮಾಡಿದ್ರೆ ಪಾಯಿಂಟ್ ಕ್ಲಿಯರ್ ಹೋಗ್ಬೋದಾ? ನಾವು ಬರ್ರಿ ಸರ್. ಏನಿದೆ ಸರ್?
ಇಲ್ಲಿ ಅದ ನಮಗ್ ಫಸ್ಟ್ ಏನ್ ನೋಡ್ಕೋಬೇಕು, ಇಲ್ಲಿ ಚಿಹ್ನೆ ಕೂಡ ನಾಡಿ ಓದೋ ಅವಶ್ಯಕತೆ ಎರಡ. ಎ ಹ್ಯಾಶ್ಟ್ಯಾಗ್ ಬಿ ಅಂದರೆ ಎ ಬಿ ಯ ಹೆಂಡತಿ ಎಂದರ್ಥ ಹಿಂಗ್ ಕೊಡಲ್ಲ. ಇವಾಗ ಇಲ್ಲಿ ಅದ ಪ್ರಶ್ನೆ. ಈ ಪ್ರಶ್ನೆ ಮುಂದೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕ್ವಶನ್ ಕೇಳ ರೈಟಾ. ರಿಲೇಷನ್ ಯಾರಿಗೆ ಏನಾಗತ್ತ ಅಂತ ಹೇಳಿಲ್ಲ, ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳ ರೈಟಾ. 3-4 ರಿಲೇಷನ್ ನಾವು ಚೆಕ್ ಮಾಡ್ಬೇಕು ಅಂದ್ರೆ ಡಯಾಗ್ರಾಮ್ ಕರೆಕ್ಟ್ ಆಗಿ ಹಾಕೋಬೇಕು. ಪಾಯಿಂಟ್ ಕ್ಲಿಯರ್? ನಾವು ಬರ್ರಿ ಸರ್. ಫಸ್ಟ್ ಏನ್ ಆನ್ಸರ್ ಜೆಡ್ ಅಂಡ್ ಪಿ. ಜೆಡ್ ಅಂಡ್ ಚಿಹ್ನೆ ಇಲ್ಲ ರೈಟಾ. ಹಾಗಾಗಿ ಇದನ್ನ ಮಾಡ್ರಿ ಸರ್, ಜೆಡ್ ಮಾಡ್ರಿ, ಇದನ್ನ ಏನ್ ಮಾಡ್ರಿ ಸರ್ ಪಿ ಮಾಡ್ರಿ. ಅಂದ್ರೆ ಎ ಬಿ ಯ ಸಹೋದರ ಅಂದ್ರೆ ಜೆಡ್ ಪಿ ಯ ಸಹೋದರ. ಜೆಡ್ ಯಾರಿಗ ಸಹೋದರ ಸರ್? ಪಿ ಯ ಸಹೋದರ. ಇವಾಗ ಜೆಡ್ ಪಿ ಯ ಸಹೋದರ, ಜೆಡ್ ಏನಾಗ್ತಾನ ಸರ್ ರೈಟಾ. ನೆಕ್ಸ್ಟ್ ಬರ್ರಿ ಸರ್. ನೆಕ್ಸ್ಟ್ ಏನದ ಪಿ ಪ್ಲಸ್ ಎನ್. ಪ್ಲಸ್ ಎಲ್ಲಿ ಅದ ಸರ್? ಇಲ್ಲಿ ಅದ ಪ್ಲಸ್. ಅಂದ್ರೆ ಇದನ್ನ ಏನ್ ಮಾಡ್ರಿ ಸರ್ ಪಿ, ಇದನ್ನ ಏನ್ ಮಾಡ್ರಿ ಸರ್ ಎನ್. ಅಂದ್ರ ಅರ್ಥ ಏನ್ ಸರ್? ಪಿ ಎನ್ ತಂದೆ ಅಂದರ್ಥ. ಪಿ ಯಾರಿಗ ತಂದೆ ಸರ್? ಎನ್ನಿಗೆ ತಂದೆ. ಪಿ ಆಲ್ರೆಡಿ ಅನ್ನ. ಪಿ ಯಾರಿಗ ತಂದೆ? ಎನ್ನಿಗೆ ತಂದೆ. ಅಂದ್ರೆ ಎನ್ ಎಲ್ಲಿ ಬರ್ತಾನ ಸರ್? ಇಲ್ಲಿ ಇಲ್ಲಿ ಎನ್ ಬರ್ತಾನ. ಪಿ ಎನ್ ನ ತಂದೆ. ಪಿ ಎಂದರೆ ಬಿ ಸಾರಿ ಎ ಎಂದರೆ ಬಿ ಯ ತಂದೆ ಎಂದರ್ಥ. ಅಂದ್ರೆ ಪಿ ಎಂದರೆ ಎನ್ ನ ತಂದೆ ಎಂದರ್ಥ. ಪಿ ಅಂದ್ರೆ ಎನ್ ನ ಯಾರು ಸರ್? ತಂದೆ. ಪಾಯಿಂಟ್ ಕ್ಲಿಯರ್? ಇವಾಗ ತಂದೆ ಆದ ರೀತಿ ಏನಾಗ್ತಾನ ಸರ್? ಪಿ ಏನಾಗ್ತಾನ ಇಲ್ಲಿ ಪ್ಲಸ್ ಆಗ್ತಾನ, ಪುರುಷ ಆಗ್ತಾನ. ವೆರಿ ಗುಡ್ ಸರ್. ನೆಕ್ಸ್ಟ್ ನೋಡ್ಕೋಬಹುದಾ? ಎನ್ ಮೇಲ್ಗಡೆ ಹಿಂಗ್ ಒಂದ್ ಮಾರ್ಕ್ ಕೊಟ್ಟಾನ. ಕ್ಯೂ ಎನ್ ಕ್ಯೂ ಮೇಲ್ಗಡೆ ಮಾರ್ಕ್ ಇಲ್ಲಿದೆ ಸರ್ ರೈಟಾ. ಕ್ಯೂ ಎಲ್ಲಿ ಇದೆ ಸರ್? ಇಲ್ಲಿ ಬರ್ರಿ. ಇದನ್ನ ಎನ್ ಮಾಡ್ರಿ, ಇದನ್ನ ಏನ್ ಮಾಡ್ರಿ ಸರ್ ಕ್ಯೂ ಮಾಡ್ರಿ. ಪಾಯಿಂಟ್ ಕ್ಲಿಯರ್? ಬರ್ರಿ ಸರ್. ಎನ್ ಎಂಬುದು ಕ್ಯೂ ನ ತಾಯಿ ಎಂದರ್ಥ. ಎನ್ ಎಂಬುದು ಯಾರಿಗ ತಾಯಿ? ಕ್ಯೂಗ ತಾಯಿ. ಎನ್ ಎಂಬುದು ಯಾರಿಗ ತಾಯಿ? ಕ್ಯೂಗ ತಾಯಿ. ತಾಯಿ ಅಂದ್ರೆ ಏನಾಗ್ತಾಳೆ ಇವಾಗ? ಫಿಮೇಲ್. ಅರ್ಥ ಆಯ್ತಾ? ಎನ್ ಎಂಬುದು ಯಾರಿಗ? ಕ್ಯೂಗ ತಾಯಿ ಎಂದರ್ಥ ಸರ್. ವೆರಿ ಗುಡ್ ಸರ್. ನೆಕ್ಸ್ಟ್ ಹೋಗ್ಬೋದಾ? ನೆಕ್ಸ್ಟ್ ಕ್ಯೂ ಹ್ಯಾಶ್ಟ್ಯಾಗ್ ಏನಿದೆ ಸರ್? ಎಸ್. ಹ್ಯಾಶ್ಟ್ಯಾಗ್ ಎಲ್ಲಿ ಅದ? ಇಲ್ಲಿ ರೈಟಾ. ಇದನ್ನ ಮಾಡ್ಕೊಡ್ರಿ ಸರ್. ಇವಾಗ ಹ್ಯಾಶ್ಟ್ಯಾಗ್ ಎಲ್ಲಿ ಅದ? ಕ್ಯೂ. ಅಂದ್ರೆ ಇದನ್ನ ಏನ್ ಮಾಡ್ರಿ ಸರ್ ಕ್ಯೂ ಮಾಡ್ರಿ. ಇದನ್ನ ಏನ್ ಮಾಡ್ರಿ ಸರ್ ಎಸ್ ಮಾಡ್ರಿ. ಹ್ಯಾಶ್ಟ್ಯಾಗ್ ಇದೆಲ್ಲ ಇಲ್ಲಿ ರೈಟಾ. ನಾವು ಕ್ಯೂ ಎಂದರೆ ಎಸ್ ನ ಹೆಂಡತಿ ಎಂದರ್ಥ. ಕ್ಯೂ ಎಂದರೆ ಎಸ್ ನ ಹೆಂಡತಿ ಎಂದರ್ಥ. ಇವಾಗ ಕ್ಯೂ ಇಲ್ಲಿದೆ, ಎಸ್ ಇಲ್ಲಿ ಬರ್ಬೋದಲ್ಲ. ಎಸ್ ನ ಹೆಂಡತಿ ಯಾರ? ಕ್ಯೂ. ಅಂದ್ರೆ ಏನಾಗ್ತಾ ಇದು ಫಿಮೇಲ್. ಇವಾಗ ಡಬಲ್ ಮಾರ್ಕ್ ತೋರಿಸ್ರಿ ಇಲ್ಲಿ ಗಂಡ ಹೆಂಡತಿಗೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಎನಿ ಡೌಟ್ಸ್? ಕ್ಲಿಯರ್ ಅದಲ್ಲ? ಕ್ಯೂ ಎಸ್ ನ ಹೆಂಡತಿ ಎಂದರ್ಥ. ಕ್ಯೂ ಎಸ್ ನ ಹೆಂಡತಿ. ಡಬಲ್ ಮಾರ್ಕ್. ಹೆಂಡತಿ ಯಾಕೆ ಏನದ? ಫಿಮೇಲ್. ಇವಾಗ ಇದ ಗಂಡ ಅಂದ್ರೆ ಗಂಡ ಪ್ಲಸ್ ಇರ್ತಾನಲ್ಲ, ಇದನ್ನ ಏನ್ ಮಾಡ್ರಿ ಸರ್ ಪ್ಲಸ್ ಮಾಡ್ರಿ. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ಬರ್ರಿ ಸರ್. ಏನದ? ಎಸ್ ಅಂಡ್ ವಿ. ಎಸ್ ಅಂಡ್ ವಿ. ಅಂಡ್ ಸಿಂಬಲ್ ಎಲ್ಲಿ ಅದ ಸರ್ ನಮಗೆ? ಇಲ್ಲಿ. ನೀವು ಇದನ್ನೇನ್ ಮಾಡ್ರಿ ಸರ್ ಎಸ್. ಇದನ್ನ ಏನ್ ಮಾಡ್ರಿ ಸರ್ ವಿ. ನಾವು ಎಸ್ ಎಂಬುದು ವಿ ಯ ಸಹೋದರ ಎಂದರ್ಥ. ನಾವು ಎಸ್ ಎಂಬುದು ಯಾರಿಗೆ ಸಹೋದರ? ವಿ ಯ ಸಹೋದರ. ಯಾರಿಗೆ ಸರ? ವಿ ಯ ಸಹೋದರ. ಸಿಂಗಲ್ ಮಾರ್ಕ್. ಎಸ್ ಎಂಬುದು ಯಾರಿಗೆ ಸಹೋದರ ಸರ? ವಿ ಯ ಸಹೋದರ. ವಿ ಯಾರು ಗೊತ್ತಾಗಿಲ್ಲ ನಮ್ಗೆ ಇಲ್ಲಿ. ಪಾಯಿಂಟ್ ಕ್ಲಿಯರ್ ಸರ್? ಎಸ್ ಎಂಬುದು ವಿ ಯ ಸಹೋದರ ಸರ್. ವೆರಿ ಗುಡ್ ಸರ್. ಫೈನ್. ನೆಕ್ಸ್ಟ್ ಬರ್ರಿ ಸರ್. ಯಾವ್ದಿದೆ? ವಿ ಪ್ಲಸ್ ಇ. ಎಟ್ಟು ಕೂಡ ನೀವ ವಿ ಪ್ಲಸ್ ಇ. ಪ್ಲಸ್ ಎಲ್ಲಿ ಅದ ಸರ್ ಸಿಂಬಲ್? ಪ್ಲಸ್ ಇಲ್ಲಿ ಅದ. ನಾವು ಇದನ್ನ ವಿ ಮಾಡ್ರಿ, ಇದನ್ನ ಏನ್ ಮಾಡ್ರಿ ಸರ್ ಇ ಮಾಡ್ರಿ. ವಿ ಎಂದರೆ ಬಿ ಯ ತಂದೆ ಎಂದರ್ಥ. ವಿ ಅಂದ್ರೆ ಯಾರಿಗೆ ತಂದಿರ್ತ ಸರ್? ಇ ಯ ತಂದೆ. ಬಿ ಅಲ್ಲ ಮತ್ತೆ. ವಿ ಎಂದರೆ ಇ ಯ ತಂದೆ. ನಾವು ವಿ ಆಲ್ರೆಡಿ ಇದನ. ವಿ ಯಾರಿಗೆ ತಂದೆ ಅಂತ? ಇ ಯ ತಂದೆ ಎಂದರ್ಥ. ಇ ಯ ತಂದೆ ಯಾರು ಸರ್? ವಿ. ವಿ ಇ ಯ ತಂದೆ ಯಾರು ಸರ್? ವಿ. ಪಾಯಿಂಟ್ ಕ್ಲಿಯರ್ ಆಯ್ತಾ? ವೆರಿ ಗುಡ್ ಸರ್. ನೆಕ್ಸ್ಟ್ ಬರ್ರಿ ಸರ್. ಲಾಸ್ಟ್ ಒನ್. ಬಹಳ ದೂರ ಬಂದ್ಬಿಟ್ರಿ ಇವತ್ತು. ಈ ಎಟ್ ಯಾವ್ದಿದೆ ಸರ್? ಎಲ್. ಎಟ್ ಇಲ್ಲಿದೆ. ನಾವು ಇದನ್ನ ಏನ್ ಮಾಡ್ರಿ ಸರ್ ಇ ಮಾಡ್ರಿ. ಇದು ಯಾವ್ದಿದೆ ಸರ್? ಎಲ್ ಮಾಡ್ರಿ. ಅಂದ್ರೆ ಇ ಎಲ್ ನ ಸಹೋದರಿ ಎಂದರ್ಥ. ಇ ಅನ್ನೋರು ಯಾರಿಗ ಸಹೋದರಿ? ಎಲ್ಲಿಗೆ ಸಹೋದರಿ. ಈ ಆಲ್ರೆಡಿ ಇದಲ್ಲ ಇಲ್ಲಿ. ನಾವು ಈ ಮೈನಸ್ ಆಗ್ತಾರ ಪ್ಲಸ್ ಆಗ್ತಾರ? ಮೈನಸ್. ಸಹೋದರಿ ಅಂದ್ರೆ ಏನಾಗ್ತಾರ ಸರ್? ಮೈನಸ್. ಏನಾಗ್ತಾರ ಸರ್? ಮೈನಸ್. ಪಾಯಿಂಟ್ ಗೊತ್ತಾಯ್ತು. ಯಾರಿಗೆ ಸಹೋದರಿ ಅಕ್ಕಿ? ಎಲ್ಲಿಗೆ. ಇದಾಗ್ಬೋದಲ್ಲ. ಡೈಗ್ರಾಮ್ ಬಂತ ಅಲ್ಲಿ ಕ್ಲಿಯರ್ ನೋಡ್ರಿ. 1 2 3 4 ಜನರೇಷನ್ ಕ್ವಶನ್ ದೂರ ಐತಿಲ್ಲ ಅಲ್ಲಿ. ನೀವು ಇಷ್ಟ ಇವಾಗ ನಾನು ಪದೇ ಪದೇ ಓಡಿ ಹಿಂಗಿಂಗಂತ ನಾ ಹೇಳಾಕತ್ತೀನಿ. ಅಲ್ಲಿ ನಿಮ್ಗೆ ಪಟ್ಟ ಪಟ್ಟ ಬರ್ತದ. ಬರೀ ಮಾಡ್ಕೊಕ್ ಹೋಗ್ಬೇಡ್ರಿ. ಬರ್ತದಲ್ಲಿ ಇವಾಗ ಮಾಡಿದ್ರೆ ಬಟ್ ಫಾರ್ಮೆಟ್ ನೋಡ್ಕೊಡ್ರಿ ಸರ್. ನಾವು ಬರ್ರಿ ಸರ್ ಏನ್ ಹೇಳಿಕೆ ನೋಡ್ಬೋದಲ್ಲ. ವಿ ಎಂಬುದು ಎಲ್ ನ ತಂದೆ. ವಿ ಎಂಬುದು ಯಾರಿಗೆ ತಂದೆ ಸರ್? ಎಲ್ಲಿಗೆ? ವಿ ಯ ಮಗಳು. ಈ ಯ ಸಹೋದರ ಯಾರಾಗಿಲ್ಲ? ಎಲ್ ಸಹೋದರ ಈಕೆ ಆಗಿಲ್ಲಲ್ಲ ರೈಟಾ. ಅಂದ್ರೆ ಇವ್ರಿಬ್ರು ಅಣ್ಣ ತಮ್ಮರಿದಾರ. ಮಗ ಆಗ್ತಾನೆ ಇಲ್ಲಿ. ಯಾರು ಗೊತ್ತಾ? ವಿ ಎಂಬುದು ಎಲ್ ನ ತಂದೆ. ಅವ್ರು ಏನಾಗಿರ್ಬೋದು? ವಿ ಎಂಬುದು ಎಲ್ಲಿನ ತಂದೆ. ರೈಟ್ ಇದೆ ಅಲ್ಲಿದು? ಏನಿದೆ ಸರ್? ರೈಟ್ ಆಗಿದೆ. ಅಲ್ಲಿ ಏನ್ ಕೇಳ
ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳೋಣ. ಇದು ಸರಿ ಇದೆ, ಆನ್ಸರ್ ಆಗತ್ತೆ. ಇದು ಆನ್ಸರ್ ಆಗಲ್ಲ ಸರ್, ಬಿಟ್ಬಿಡ್ರಿ ಸರ್. ನೆಕ್ಸ್ಟ್, ಕ್ಯೂ ಎಂಬುದು ಈನ ತಾಯಿ. ಕ್ಯೂ ಎಲ್ಲಿದಾನ ಸರ್? ಇಲ್ಲಿದಾನ ಕ್ಯೂ. ಕ್ಯೂ ಎಂಬುದು ಯಾರಿಗ ತಾಯಿ ಅಂತ? ಈನ ತಾಯಿ. ಈ ಇಲ್ಲಿ ಇದ್ದಾಳ, ಕ್ಯೂ ಇಲ್ಲಿ ತಾಯಿ ಆಗ್ತಾಳ? ಆಗ್ತಾಳ ತಾಯಿ? ಆಗಲ್ಲ ತಾಯಿ. ಇವ್ರಿಬ್ರು ಇದಾರ ಗಂಡ ಹೆಂಡತಿ, ರೈಟಾ? ಈತ ಎಸ್ ನ ತಮ್ಮ ಆರ್ ಅಣ್ಣ ಇದಾನೆ, ಯಾರ? ವಿ. ಯಾರ ಸಹೋದರ ಅಂತ ಹೇಳಿದ್ರೆ ರೈಟ, ವಿ ಇದನ ಯಾರಾಗಬೇಡ. ಇವಾಗ ಇವ್ರು ಆಗ್ಬೇಕು, ಇವ್ರ ಹೆಂಡತಿ ಯಾರ ಗೊತ್ತೇ ಇಲ್ಲ ಸರ್. ಇವ್ರ ತಾಯಿ ಆಗ್ತಾಳ? ತಾಯಿ ಆಗ ಚಾನ್ಸಸ್ ಇಲ್ಲ. ಆಗ್ತಾಳ? ಆಗಲ್ಲ ಸರ್. ಇದೇನಾಗತ್ತೆ ಸರ್? ರಾಂಗ್ ಇದೆ. ಆನ್ಸರ್ ಏನಾಗತ್ತೆ ಸರ್? ಇದು ರೈಟ್ ಆಗತ್ತೆ. ಅವನೇನಾಗತ್ತೆ ಸರ್? ಸರಿ ಆಗಿಲ್ಲ ಕೇಳಾಕತ್ತಾನ. ಇವಾಗ ಇದು ಕನ್ಫ್ಯೂಸ್ ಅಂತ ಕೊಡ್ರಿ. 3 ರೈಟ್ ಅಂದ್ರೆ ಸಿಗ್ತದೆ ಸರ್. ಒಂದಂದ್ರೆ ಇದು ರಾಂಗ್ ಇದೆ ಅಂತ ಗೊತ್ತು, ಇದನ್ನ ಚೆಕ್ ಮಾಡ್ರಿ ಸರ್. ಇದು ಆನ್ಸರ್ ಬಂದಿದೆ, ಬಂತಲ್ಲ ಇವಾಗ ನಿಮಗ ಅರ್ಥ ಇನ್ನು ಕನ್ಫರ್ಮ್ ಆಗ್ತಾ ಇಲ್ಲ ಸರ್. ನೋಡ್ಕೊಡ್ರಿ. ಪಿ ಎಂಬುದು ಕ್ಯೂನ ತಾಯಿ ಅಜ್ಜ ಎಂದರ್ಥ. ಪಿ ಎಂಬುದು ಕ್ಯೂನ ತಾಯಿ ಅಜ್ಜ. ನಾವು ಪಿ ಎಲ್ಲಿದೆ ಸರ್? ಪಿ ಎಂಬುದು ಕ್ಯೂನ ತಾಯಿಯ ಅಜ್ಜ. ಹೆಂಗಾಗತ್ತ? ಹಾ, ತಾಯಿ ಅಜ್ಜ ಅಂದ್ರಲ್ಲ, ತಾಯಿ ಕಡೆಯಿಂದ ಅಜ್ಜ ಆಗ್ತಾನ ಅಂತ ಅರ್ಥ. ತಾಯಿ ಅಜ್ಜ ಅಲ್ಲ ಅದು, ರೈಟಾ? ನಾವು ಕ್ಯೂ ಯಾರ ಮಗಳು? ಎನ್. ಎನ್ ತಂದೆ ಯಾರ? ಪಿ. ಕ್ಯೂನ ಅಜ್ಜ ಯಾರ? ಪಿ. ಕ್ಯೂನ ಅಜ್ಜ ಯಾರ? ಪಿ. ಈ ಕ್ಯೂನ ಅಜ್ಜ ಪಿ ಯಾವ ಕಡೆಯಿಂದ? ತಂದೆ ಕಡೆಯಿಂದ ಅಜ್ಜ ಆಗತಾನ, ತಾಯಿ ಕಡೆಯಿಂದ ಅಜ್ಜ ಆಗತಾನ? ತಾಯಿ ಕಡೆಯಿಂದ. ನಾವು ಜನರಲಿ ಏನಂತೀವ? ನಾನಿ ಅಂತ ಕರಿತಿರಲ್ಲ ಜನರ, ರೈಟಾ? ಅಜ್ಜಿ ಅಜ್ಜ ಮುತ್ಯ ಅವ್ರ ಅಂತಾರಲ್ಲ, ರೈಟಾ? ಮತ್ತೆ ತಾಯಿ ಕಡೆಯಿಂದ ಸಂಬಂಧ ಏನಿರುತ್ತೆ? ನಾನಿ ಅಂತ ಕರೀತಾರೆ ಜನರ ಈ ಕಡೆ, ರೈಟಾ? ಹಂಗೇನಾಗ್ತಂದ್ರೆ ತಾಯಿ ಕಡೆ. ಇದು ಸರಿಯಾಗಿದೆ. ತಾಯಿ ಕಡೆಯಿಂದ ಅಜ್ಜ ಆಗ್ತದೆ ಅಂತ ಅರ್ಥ ಅದು, ರೈಟಾ? ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಇರ್ತ ನೋಡ್ರಿ. ಎನ್ ಎಂಬುದು ಎಸ್ ನ ಅತ್ತೆ. ಎನ್ ಎಂಬುದು ಯಾರಿಗತ್ತೆ ಅಂತ? ಎಸ್ ನ ಅತ್ತೆ. ಎನ್ ಎಲ್ಲಿದಾಳ ಸರ್? ಇಲ್ಲಿ ಆಲ್ರೆಡಿ ಫೀಮೇಲ್ ಇದಾಳ ಆಕಿ. ಯಾರಿಗತ್ತೆ ಸರ್? ಎನ್ ಮಗಳು ಯಾರ? ಕ್ಯೂ. ಕ್ಯೂನ್ ಯಾರ ಮದುವೆ ಆಗ್ಯಾರ? ಎಸ್. ಇವಾಗ ಈಕಿನ ಮಗಳಿದೆ ಅಂದ್ರೆ ಇದು ಎಸ್ ಗೆ ಏನಾಗ್ತಲ್ಲ? ಅತ್ತೆ ಆಗ್ತಾಳಲ್ಲ, ಅತ್ತೆ ಆಗ್ತಾಳಲ್ಲ. ರೈಟ್ ಇದೆ. ಇದು ರೈಟ್ ಇದೆ, ಇದು ರೈಟ್ ಇದೆ, ಇದು ರೈಟ್ ಇದೆ. ಅವ್ನ್ ರಾಂಗ್ ಇರೋದಕ್ಕೇನ ಸೆಕೆಂಡ್ ಒನ್ ರಾಂಗ್ ಇದೆ. ಹಾಗಾಗಿ ಇದು ಆನ್ಸರ್ ಆಗುತ್ತೆ. ಪಾಯಿಂಟ್ ಕ್ಲಿಯರ್? ಎನಿ ಡೌಟ್ಸ್? ಮುಗಿತಾ 20 ಕ್ವಶನ್? ಈ ಕ್ವಶನ್ ಇಷ್ಟು ಟೈಮ್ ತಗೊಂತು. ಎನಿ ಡೌಟ್ಸ್ ಈ ಪೇಪರ್ಲಿ? ನೋ ಡೌಟ್ಸಾ? ಆಲ್ ಡನ್? ಕ್ಲಿಯರಾ? ಪಟ್ಟನ್ ಕೇಳಿ ಏನೋ ಡೌಟ್ಸ್ ಇದ್ರೆ. ನೋ ಡೌಟ್ಸಾ? ನಾವು ಯೂಟ್ಯೂಬ್ ಇಲ್ಲಿ ಯಾರ್ಯಾರು ಇವಾಗ ನೋಡಿರಲ್ಲ ವಿಡಿಯೋ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಳಿಸಿ ಸರ್. ಆಲ್ ಡನ್? ಏನೋ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ, ರೈಟಾ? ಮೊದಲೇ ಇನ್ಸ್ಟ್ರಕ್ಷನ್ ಹೇಳೀನಿ, ಯಾರು ಮೊದಲು ನೋಡಿದ್ರೆ ಮೊದಲು ನೋಡ್ಕೊಡ್ರಿ ಸರ್, ಅದರಲ್ಲೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿನಿ. ಆಲ್ ಡನ್ ಸರ್, ರೈಟಾ? ಹಿಂಗೋಗಿ ಹಿಂಗ್ ಬರ್ರಿ. ಕ್ಲಾಸ್ ಯಾವ್ದು ಸರ್ ನೆಕ್ಸ್ಟ್? ಜಿ ಕೆ ಕ್ಲಾಸ್. ಯಾವುದು? ಜಿ ಕೆ ಕ್ಲಾಸ್. ಜಿ ಕೆ ಆದ್ಮೇಲೆ ಮತ್ತೆ ಯಾವುದು? ಮತ್ತೆ ರೀಸನಿಂಗ್ ಕ್ಲಾಸ್. ಆಲ್ ಡನ್? ಹಿಂಗೋಗಿ ಹಿಂಗ್ ಬರ್ರಿ ಸರ್. ಓಕೆನಾ? ಬಿಡ್ಬೋದಾ? ಸಾಕಾ 10 ಮಿನಿಟ್ಸ್?